ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾನನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಪೀಡಮೂಕೋಪಿ ವಾಗ್ಮಿ ಜಡಮತಿರವಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌದಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜಸ್ವೃತರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ ಸತ್ಯಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಪತಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ ಆಪಾದಫಲಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಧ್ವನವರಾತ್ರಿಯ ಈ ಶುಭ ಪರ್ವಕಾಲದಲ್ಲಿ ಶ್ರೀ ನಾರಾಯಣ ಪಂಡಿತಾಚಾರ್ಯ ವಿರಚಿತ ಸುಮಧ್ವಿಯ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತೇ 15ನೆಯ ಸರ್ಗದಲ್ಲಿ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಈ 15ನೆಯ ಸರ್ಗದಲ್ಲಿ ಬರುವ ವಿಷಯ, ಶ್ರೀಮದಾಚಾರ್ಯರು ಅನೇಕ ಮತಗಳನ್ನು ನಿರಾಕರಿಸುತ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ಜೊತೆಗೆ 15 ದಿವಸ ವಾದವನ್ನು ಮಾಡ್ತಾರೆ. ವಾದವನ್ನು ಮಾಡಿ ಸೋಲೊಪ್ಪಿಕೊಂಡು ಅವರ ಶಿಷ್ಯರಾಗಬೇಕು ಅಂತ ಕೇಳಿಕೊಂಡಾಗ ಮಧ್ವಾಚಾರ್ಯರು ಅವರಿಗೆ ಶಿಷ್ಯತ್ವವನ್ನು ಕೊಡ್ತಾರೆ. ಆಮೇಲೆ ಅವರ ಮುಂದೆ ಶಿಷ್ಯವನ್ನು ಮುಂದುವರಿಕೆ ವಿಷ್ಣು ತೀರ್ಥರ ಮಹಾತ್ಮೆ ಎಲ್ಲ 15ನೇ ಸರ್ಗದಲ್ಲೇ ಬರುತ್ತೆ. ಇದರಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಮಾತನ್ನು ಕೇಳ್ತಾ ಇರ್ತಾರೆ. ವಾದ ಮಾಡಲಿಕ್ಕೆ ಪ್ರತಿವಾದಿಗಳಾಗಿ ಅವರು ಕೂತಿರ್ತಾರೆ. ಶ್ರೀಮದ್ ಆಚಾರ್ಯರು ಹೇಳ್ತಾ ಇರ್ತಾರೆ, ಮೊದಲಿಗೆ ನಿರೀಶ್ವರ ಸಾಂಖ್ಯ ಮತವನ್ನು ನಿರಾಕರಿಸ್ತಾರೆ. ಸಾಂಖ್ಯರಲ್ಲಿ 2 ವಿಧ. ಒಬ್ಬರು ಪರಮಾತ್ಮನನ್ನು ಒಪ್ಪದೇ ಇಲ್ಲ, ನಿರೀಶ್ವರ ಸಾಂಖ್ಯರು. ಇನ್ನೊಬ್ಬರು ಈಶ್ವರನನ್ನು ಒಪ್ತಾರೆ. ಈಶ್ವರ ಅಂದರೆ ಪರಮಾತ್ಮ. ಈಶ್ವರನನ್ನು ಒಪ್ತಾರೆ, ಆದರೆ ಈಶ್ವರ ಪ್ರಧಾನ ಅಲ್ಲ, ಅವನು ಸುಮ್ಮನೆ ಕೂತಿರ್ತಾನೆ ಅಂತ, ಅವನು ನಾಮಕಾವಸ್ಥೆ ಕುತ್ಕೊಂಡಿರ್ತಾನೆ ಅಂತ ಹಾಗೆ ಹೇಳ್ತಾರೆ. ಮೊದಲು ನಿರೀಶ್ವರ ಸಾಂಖ್ಯವಾದವನ್ನು ಖಂಡನೆ ಮಾಡ್ತಾರೆ. ಪ್ರಧಾನಮಪರಾಧೀನಂ ಕಾರಣಂ ಪರಿಣಾಮೀಯತೆ ಪಯೋವರ್ತಿ ಚೇತ್ ಸಾಧ್ಯ ವೈಕಲ್ಯಂ ಶಾಂತಿದರ್ಶನಿ. ನಿರೀಶ್ವರ ಸಾಂಖ್ಯರು ಅವರು ಏನು ಹೇಳ್ತಾರೆ ಅಂತಂದ್ರೆ, ಈಶ್ವರನೇ ಇಲ್ಲ, ಪ್ರಕೃತಿಯೇ ಪರಿಣಾಮವಾಗಿ ಹುಟ್ಟುತ್ತಾ ಇದೆ. ಈಶ್ವರ ಬೇಕಾಗಿಲ್ಲ, ಈಶ್ವರ ಇಲ್ಲ, ಅಷ್ಟೇ ಹೇಳೋದು. ಅವರು ಏನು ಹೇಳ್ತಾರೆ ಅಂದರೆ, ಪರಿಣಾಮಿತ್ವಾತ್ ಕ್ಷೀರವತ್ ಅಂದರೆ, ಪ್ರಧಾನಂ ಅಂದರೆ ಪ್ರಕೃತಿ, ಪ್ರಧಾನಂ ಸ್ವತಂತ್ರ ಕಾರಣ ಭವಿತು ಮರ್ನತಿ ಪರಿಣಾಮಿತ್ವಾತ್ ಕ್ಷೀರವತ್. ನಿನ್ನೆ ಹೇಳಿದ್ದೆ, ಮೊಸರು ಹಾಲು ಮೊಸರಾಗಿ ಪರಿಣಮಿಸುತ್ತೆ. ಅಲ್ಲಿ ಭಗವಂತನ ಏನು ಕಾರ್ಯ ಕಂಡಿಲ್ಲ. ಹಾಗೆಯೇ ಪ್ರಕೃತಿ ಹೇಗೆ ಹಾಲು ಮೊಸರಾಗಿ ಪರಿಣಾಮ ಹೊಂದಿತೋ ಹಾಗೆ ಪ್ರಕೃತಿಯು ಪರಿಣಾಮ ಹೊಂದತ್ತೆ, ಭಗವಂತನು ಬೇಕಾಗಿಲ್ಲ ಅಂತ ನಿರೀಶ್ವರರ ಸಾಂಖ್ಯರ ವಾದ. ಅದಕ್ಕೆ
ನಮ್ಮವರು ಹೇಳ್ತಾರೆ, ಮೊಸರು ಹಾಲು ಮೊಸರಾಗಲಿಕ್ಕೆ ಏನಾಗಬೇಕು? ಹಾಲೇ ಮೊಸರಾಗೋಯ್ತಾ ಅಥವಾ ಸ್ವಲ್ಪ ಮೊಸರಿಗೆ ಹಾಲನ್ನು ಯಾರು ಹಾಕಿದರು? ಈಗ ಹಾಲು ಮೊಸರು ಜಡ, ಅದಾಗೆ ಹೋಗಿ ಅಲ್ಲಿ ಬೀಳಲ್ಲ, ಅದಾಗೆ ಹೋಗಿ ಅಲ್ಲಿ ಬೀಳಲ್ಲ ಅಲ್ವಾ? ಯಾರಾದರೂ ಚೇತನ ಹಾಕಬೇಕು. ಚೇತನ ಹಾಕದ ಅಂದರೆ ಅವನೇ ಪರಮಾತ್ಮ ಅಂದ್ರು ಆಚಾರ್ಯ. ಅವನೇ ಪರಮಾತ್ಮ. ನೀವು ಪರಮಾತ್ಮ ಇಲ್ಲದೇನೆ ಜಡನೇ ಸೇರಿ ಹೇಗೆ ಪರಿಣಾಮ ಆಗತ್ತೆ? ಇದು ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಸ್ವತಂತ್ರ ಕಾರಣ ಅಲ್ಲ. ಹಾಲು ಮೊಸರಾಗಿ ಕನ್ವರ್ಟ್ ಆಗತ್ತೆ, ಅದು ಸ್ವತಂತ್ರ ಕಾರಣ ಅಲ್ಲ, ಅದು ಉಪಾದಾನ ಕಾರಣ. ಈಗ ಮಣ್ಣು ಮಡಕೆಯಾಗಿ ಕನ್ವರ್ಟ್ ಆಯಿತು ಅಲ್ವಾ? ಮಣ್ಣು ಮಡಕೆಯಾಗಿ ಕನ್ವರ್ಟ್ ಆಗಲಿಕ್ಕೆ ಒಬ್ಬ ಕುಂಬಾರ ಬೇಕು ಅಲ್ವಾ? ಮಣ್ಣೆ ಮಡಕೆ ಆಗಲ್ಲ, ಕುಂಬಾರ ಬೇಕು, ಸಾಧನಗಳು ಬೇಕು, ಎಲ್ಲ ಬೇಕು. ಕುಂಬಾರ ನಿಮಿತ್ತ ಕಾರಣ ಆಗ್ತಾನೆ. ಕುಂಬಾರ ಮಡಿಕೆ ಮಾಡ್ದ ಅಂತಾರೆ. ಮೊನ್ನೆ ಮಡಿಕೆ ಆಯ್ತು ಅಂತ ಯಾರು ಹೇಳಲ್ಲ. ಕುಂಬಾರ ಕಾರಣ ಏನು ಅಂದರೆ ಕುಂಬಾರ ನಿಮಿತ್ತ ಕಾರಣ. ಹಾಗೆಯೇ ಭಗವಂತ ಈ ಜಗತ್ತಿಗೆ ನಿಮಿತ್ತ ಕಾರಣ ಅಂತ ಹೇಳಿ ಸಾಂಖ್ಯ ಮತವನ್ನು ಜಾಸ್ತಿ ಮಾಡಿ. ಇದು ಬಹಳ ಅನುಮಾನದ ಪ್ರಯೋಗಗಳಿದ್ದಾವೆ, ಅದನ್ನು ಸಂಕ್ಷೇಪವಾಗಿ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಒಂದು ಬಟ್ಟೆ ಪಟ ಅಂತಾರೆ ಶಾಸ್ತ್ರದಲ್ಲಿ. ಬಟ್ಟೆಗೆ ಪಟ ಅಂತಾರೆ. ಪಟ ನೂಲುಗಳಿಂದ ಕೂಡಿರುತ್ತೆ ಅಲ್ವಾ? ನೂಲುಗಳಿಂದ ಕೂಡಿರುತ್ತೆ. ನೂಲೇ ಪಟನ, ಪಟನೇ ನೂಲ? ಇದರಲ್ಲಿ ಬಹಳ ಜಟಿಲವಾದ ಸಮಸ್ಯೆಗಳಿವೆ. ನೇಕಾರ ಆ ನೂಲನ್ನು ಒಂದು ಆಕಾರವಾಗಿ ಜೋಡಿಸಿದಾಗ ನೂಲಿಗೆ ಸಂಬಂಧ ಬಂದು ಪಟ ಆಗಿ ಒಂದು ಬಟ್ಟೆ ಥರ ಕಾಣುತ್ತೆ ಅಲ್ವಾ? ನೂಲೇ ಪಟ ಆಗಬೇಕು ಅಂತಂದರೆ ಒಬ್ಬ ನೇಕಾರ ಬೇಕಲ್ವ? ನೇಕಾರ ನಿಮಿತ್ತ ಕಾರಣ ಆಗ್ತಾನೆ. ಸಲಕರಣೆಗಳು ಇರ್ತವೆ. ಹಾಗೆ ಅದನ್ನು ಪರಿಹರಿಸ್ತಾರೆ. ಆಮೇಲೆ ಯಚ್ಚೇತನ ಚೇತನ ಯೋರಂಗಾಂಗಿತ್ವಾದಿ ಮನ್ವದೆ ಸೃಷ್ಟ್ವಾ ವೀಶಾನ ಅಪೇಕ್ಷಾಯಾಂ ತನ್ನ ಶೋಭನತಾಂ ವ್ರಜೇತೆ. ಇನ್ನೊಬ್ಬರು ಏನು ಹೇಳ್ತಾರೆ ಅಂದರೆ, ಈಶ್ವರ ಇದ್ದಾನೆ ಉದಾಸೀನ, ಏನು ಮಾಡಲ್ಲ, ಕೆಲಸ ಸುಮ್ಮನೆ ಕೂತಿರ್ತಾನೆ. ಪ್ರಕೃತಿನೇ ಎಲ್ಲ ಮಾಡುತ್ತೆ ಈಶ್ವರನ ಜೊತೆ ಸೇರ್ಕೊಂಡ್ಬಿಟ್ಟು. ಆವಾಗ ಅಂದರೆ ಕ್ಲೇಶ ಕರ್ಮ ವಿಪಾಕ ಸಂಸ್ಕಾರಗಳಿಂದ ರಹಿತವಾದವನು ಪರಮಾತ್ಮ. ಈ ಚೇತನ ಹಾಗೆ ಹೇಳಿಬಿಟ್ರೆ ಈ ಚೇತನ ಅಚೇತನ, ಪರಮಾತ್ಮ ಈಶ್ವರ ಪ್ರಕೃತಿ, ಅವು ಮೊದಲನೇ ಕಾರ್ಯವನ್ನು ಮುಖ್ಯವಾಗಿ ಯಾವುದನ್ನು ಸೇರಿಕೊಂಡು ಮಾಡುತ್ತೆ? ಯಾವುದನ್ನು ಸೇರುತ್ತೆ? ಉತ್ತರ ಸಿಗಲ್ಲ ಅವ್ರ ಕಡೆಗೆ ಮಾತಾಡಿದರೆ. ಯಾರು ಸೇರುತ್ತೆ? ಕೇವಲ ಸೃಷ್ಟಿಯ ಆದಿಯಲ್ಲಿ ಅನ್ಯೋನ್ಯ ಸಂಸರ್ಗವನ್ನು ಚೇತನ ಅಪೇಕ್ಷವಾದ ಕೇವಲ ಜಡ ಮಾಡಲಿಕ್ಕಾಗಲ್ಲ. ಕೇವಲ ಅಚೇತನವು ಕಾರ್ಯವನ್ನು ಮಾಡಲಿಕ್ಕಾಗಲ್ಲ ಅಂತ ಸಾಂಖ್ಯರು ಒಪ್ಕೊಂಡಿದ್ದಾರೆ. ಹಾಗೆ ಒಪ್ಪುವುದಾದರೆ ಕೇವಲ ಅಚೇತನವೇ ಮಾಡಬಹುದು, ಕೆಲವು ಅಚೇತನವನ್ನು ಅಪೇಕ್ಷಿಸಿಯೇ ಕಾರ್ಯಗಳನ್ನು ಮಾಡ್ತೇನೆ ಅಂತ ಒಪ್ಪಿದರೆ ಮತ್ತೆ ಅನ್ಯೋನ್ಯಾಶ್ರಯ ದೋಷ ಅಂತ ಬರುತ್ತೆ, ಶಾಸ್ತ್ರದಲ್ಲಿ ಬರುತ್ತೆ. ಅದು ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಚೇತನ ನಿಯಾಮಕಗಳನ್ನು ಒಪ್ಪದಿದ್ದರೆ ಒಬ್ಬರಿಗೊಬ್ಬರಿಗೆ ಪರಸ್ಪರ ಸಂಪರ್ಕನೇ ಬರಲ್ಲ. ಹಾಗಾಗಿ ಹೀಗೆ ಅದರ ಮತವನ್ನು ನಿರಾಕರಿಸಿದರೆ ಆವಾಗ ಭಾಟ್ಯರು, ಪ್ರಭಾಕರರು, ಮೀಮಾಂಸಕರ ಮತವನ್ನು ನಿರಾಕರಿಸಿದಂತೆ ಆಯಿತು. ಆಮೇಲೆ ಸರ್ವವಿರ್ಮಿತಂ ಸರ್ವಂ ಕಾಲಾಚಿತ್ತತ್ವ ಹೇತುತಃ ನಯದೇವಂ ನೋ ನದೇವಂ ಯಥಾತ್ಮೇತಿ ಈಶ್ವರನ್ಮ. ಯಾವುದೇ ಕಾಲದಲ್ಲಿ ಹಿಂದೆ ಮುಂದೆ ಏನೂ ಇಲ್ಲ, ಇದ್ದು ನಾಶವಾಗುತ್ತೆ. ಅನಿತ್ಯವಾದ ಸಮಸ್ತ ಕಾರ್ಯವು ಪರಮಾತ್ಮನಿಂದಲೇ ನಿರ್ಮಿತ ಆಗಿದೆ. ಯಾವ ವಸ್ತು ಪರಮಾತ್ಮನಿಂದ ನಿರ್ಮಿಸಲ್ಪಟ್ಟಿಲ್ಲವೋ ಅದು ಅನಿತ್ಯ ಅಲ್ಲ. ಪರಮಾತ್ಮನಿಂದ ಯಾವುದು ನಿರ್ಮಿಸಲ್ಪಟ್ಟವಲ್ಲವೋ ಅದು ಅನಿತ್ಯ ಅಲ್ಲ. ಈ ಜೀವ ಪರಮಾತ್ಮನಿಂದ ನಿರ್ಮಿಸಲ್ಪಟ್ಟಿಲ್ಲ. ಪರಮಾತ್ಮ ಹುಟ್ಟಿಸಿದ್ದಲ್ಲ ಜೀವನ್ನ. ಜೀವ ಅನಾದಿ, ಪರಮಾತ್ಮನೂ ಅನಾದಿ.
ಜೀವಕ್ಕೆ ಅನಾದಿತ್ವವನ್ನು ಕೊಟ್ಟು ನಿಯಮ್ಯವನ್ನು ಮಾಡುವನು ಭಗವಂತ. ಆದ್ದರಿಂದ ಜೀವವನ್ನು ಹುಟ್ಟಿಸಿದ ಅಂತ. ಹಾಗಾಗಿ ಜೀವ ಅನಾದಿ, ಜೀವನಿಗೆ ಹುಟ್ಟು ಸಾವು ಇಲ್ಲ, ಜೀವ ಅನಾದಿ. ಆ ಜೀವನು ಅನಾದಿಯಾಗಿದ್ದಾನಲ್ಲ, ಅದಕ್ಕೆ ಅವನು ನಿತ್ಯ ಅಂತ. ದೇಹಗಳು ಅನಿತ್ಯ, ದೇಹಗಳು ಹೋಗ್ತವೆ. ಹಾಗೆಯೇ ಪ್ರಕೃತಿಯೂ ಅನಿತ್ಯ, ಪ್ರಕೃತಿನೂ ಹೋಗುತ್ತೆ. ಆವಾಗ ಇದನ್ನ ಸೃಷ್ಟಿ ಮಾಡುವ ಈಶ್ವರನನ್ನು ನೀವು ಒಪ್ಪಲೇಬೇಕಾಗತ್ತೆ. ಈಶ್ವರ ಇಲ್ಲ ಅಂದರೆ ಆಗಲ್ಲ, ಈಶ್ವರ ಕಾರ್ಯ ಇಲ್ಲ ಆಗಲ್ಲ ಅಂತ. ಆಮೇಲೆ ಹೇಳ್ತಾರೆ, ವೇದವನ್ನು ನೀವು ಪ್ರಮಾಣ ಅಂತ ಒಪ್ಪಲೇಬೇಕು. ವೇದವನ್ನು ಪ್ರಮಾಣ ಅಂತ ಒಪ್ಪಲ್ಲ. ಎಲ್ಲ ಅನುಮಾನಗಳಿಗೂ ವೇದಗಳ ಅನುಸಾರಿಯಾಗಿದ್ದರೆ ಅನುಮಾನಗಳು, ಅನುಮಾನ ಕನ್ನಡ ಅನುಮಾನ ಅಲ್ಲ, ಯುಕ್ತಿ ಉಪಾಯ. ಕನ್ನಡ ಅನುಮಾನ ಅಂದರೆ ಸಂಶಯ, ಅದಲ್ಲ. ಅನುಮಾನ ವೇದಕ್ಕೆ ಅನುಸಾರಿಯಾಗಿದ್ದರೆ ಅನುಮಾನ ಒಂದು ಪ್ರಮಾಣ, ಆಗಮಗಳಿಗೆ ಅನುಸಾರಿಯಾಗಿದ್ದರೆ ಅದು ಪ್ರಮಾಣ. ಆಗಮಕ್ಕೆ ಆಗಲಿಲ್ಲ ಅಂದರೆ ನೀವು ಅನುಮಾನ ಮಾಡಿ ಯಾವುದನ್ನು ಸಾಕು ಏನು ಬೇಕೋ ಸಾಧಿಸ್ಬೋದು. ಅನುಮಾನ ಮಾಡಿ ಸೇರಿಸ್ಬೋದು. ಮರ ಬಂದಂತೆ ಹೊಡ್ತೀನಿ, ಏನು ವಿಷಯವನ್ನು ನೀವು ಒಂದು ಅನುಮಾನ ಮಾಡ್ತೀರಾ, ನಾವು ಅನುಮಾನ ಮಾಡ್ತೀವಿ, ಅದು ಅಲ್ಲ, ನಾವೊಂದು ಯುಕ್ತಿ ಹೇಳ್ತೀವಿ. ಈಗ ಹೋದರೆ ಅದಕ್ಕೆ ಒಂದು ಎಣ್ಣೆ ಇಲ್ಲ, ಏನು ಸಮರ್ಥಿಸಲಿಕ್ಕಾಗಲ್ಲ ಅನುಮಾನ, ಬರೇ ಅನುಮಾನದಿಂದ. ಅದಕ್ಕೆ ಹೇಳ್ತಾರೆ, ಶ್ರುತಿ ಸಹಾಯ ರಹಿತ ಅನುಮಾನಂ ನ ಕುತ್ರಚಿತ್ ನಿಶ್ಚಯ ಸಾಧಯೇನರ್ಥಂ ಪ್ರಮಾಣಾಂತರಮೇವ ಚ ಅನ್ನುವ ವಚನ ಇದಕ್ಕೆ ಆಧಾರ ಆಗತ್ತೆ. ಅದಕ್ಕೆ ವೇದವನ್ನು ಒಪ್ಪಲೇಬೇಕು. ಕಾರಣ ಪರಿಣಾಮಿ ಸ್ಯಾತ್ ಬ್ರಹ್ಮನೋ ಚೇತನಕೃತಃ ನ ಯದ್ದಿತ್ತಂ ನೋ ತದಿತ್ತಂ ಯಥಾ ಕ್ಷೀರ ಪುರಸ್ಸರಂ. ನಾರಾಯಣ ಒಬ್ಬನೇ ಪರಬ್ರಹ್ಮ, ಅವನೇ ಜಗತ್ಕಾರಣ. ಅವನೇ ಜಗತ್ಕಾರಣ ಏಕೆಂದರೆ ಶಿವ ಆಗಲಿ, ಗಣಪತಿ ಆಗಲಿ, ಸುಬ್ರಹ್ಮಣ್ಯ ಆಗಲಿ, ಸೂರ್ಯ ಆಗಲಿ ಯಾರೂ ವಿಶ್ವಕರ್ತರು ಅಲ್ಲ ಎಂದು ವೇದಗಳಲ್ಲಿ ಹೇಳಿದೆ. ಅಂದರೆ ಏನು? ಶಿವನನ್ನು ಸಂಹಾರಕರ್ತ, ಸೃಷ್ಟಿಕರ್ತ ಅಂತ ಹೇಳಿದೆ. ಶಿವ ಲಯಕರ್ತ, ಶಿವ ಸೃಷ್ಟಿಸ್ತಾನೆ ಅಂತ ವೇದದಲ್ಲಿ ಇದೆಯಲ್ಲ. ಅಂದರೆ ಅದೇ ವೇದ ಹೇಳುತ್ತೆ, ಸಹ ಕರೋದಿ ಯಂ ಕಾಮಯೇತಂ ತಮ್ಮುಗ್ರಂ ಕುಣೋಮಿ ಅಂತ ವೇದದಲ್ಲಿ ಹೇಳ್ತಾರೆ. ಶಂಕರ ದುಃಖಿ, ಶಂಕರನಿಗೆ ದುಃಖ ಇದೆ, ಅವರೆಲ್ಲರೂ ಲಕ್ಷ್ಮಿಯ ಅಧೀನ ಅಂತ ಹೇಳ್ತಾರೆ. ಅಂಬರಣಿ ಸೂತ್ರದಲ್ಲಿ ಬರುತ್ತೆ. ಲಕ್ಷ್ಮಿ ಕೇವಲ ತನ್ನ ಹುಪ್ಪಿನ ಕುಣಿತದಿಂದ ಯಾರನ್ನು ಬೇಕಾದರೂ ನಾನು ಬ್ರಹ್ಮನ್ ಮಾಡ್ತೀನಿ, ಯಾರನ್ನು ಬೇಕಾದರೂ ನಾನು ಶಿವನ್ ಮಾಡ್ತೀನಿ ಅಂತಂದ್ರೆ ಲಕ್ಷ್ಮಿ. ಅಂದರೆ ಆ ಯೋಗ್ಯತೆ ಇದ್ದವರಿಗೆ ಅಂತ ಅರ್ಥ ಮಾಡ್ಕೋಬೇಕು. ಯಾರನ್ನು ಬೇಕಾದ್ರೂ ನಮ್ಮನ್ನು ಮಾಡಿಬಿಡ್ತಾಳೆ ಅಂತಲ್ಲ. ಯೋಗ್ಯತೆ ಇದ್ದವರು, ಯೋಗ್ಯ ಜೀವನ ಮನಸ್ಸು ಮಾಡಿದರೆ ಹುಪ್ಪಿನ ಕುಣಿತದಿಂದ ನಿಮ್ಮನ್ನು ಮಾಡ್ಬಿಡ್ತೀನಿ, ನಿನ್ನ ರುದ್ರನ ಸಂವರ್ಣೆ ಮಾಡ್ಬಿಡ್ತೀನಿ ಅಂತ ಲಕ್ಷ್ಮಿ. ಹಾಗನ್ನೋ ಲಕ್ಷ್ಮಿ ಏನಂತಾರೆ, ನಾನು ಸಮುದ್ರಶಾಹಿಯಾದ ನಾರಾಯಣನ ಅಧೀನ ಅಂತ ಅಂಬರಣಿ ಸೂತ್ರದಲ್ಲಿ ಹೇಳ್ತಾರೆ. ಹೀಗೆ ಹೇಳಬೇಕಾದ್ರೆ ಪರರ ಅಧೀನವಾಗಿರುವವನು ಶಿವ. ಶಿವ ಹೇಗೆ ಜಗತ್ಕಾರಣ ಸರ್ವ ಸ್ವತಂತ್ರ ಆಗ್ತಾನೆ. ಆದ್ದರಿಂದ ಶಿವ ಆಗಲ್ಲ ಅಂದ ತಕ್ಷಣನೇ ಗಣಪತಿ, ರುದ್ರ, ಗಣಪತಿ, ಸೂರ್ಯ ಇವರೆಲ್ಲರೂ ಬೀಳ್ತಾರೆ. ಯಾಕಂದ್ರೆ ಶಿವನೇ ಆಗಲ್ಲ ಅಂದ್ರೆ ಅವ್ರಿಗೆ ಕೆಳಗಡೆ ಅವರು ಇವರೆಲ್ಲ. ಈಗ ಯಾವುದೇ ಒಂದು ಲೌಕಿಕದಲ್ಲಿ ತಗೊಂಡ್ಬಿಟ್ರೆ ದೇಶದ ಪ್ರಧಾನಿನೇ ಸೋಲೊಪ್ಕೊಂಡ್ಬಿಟ್ಟ ಅಂತಂದ್ರೆ, ದೇಶದಲ್ಲಿ ಮುಖ್ಯತ್ವ ಸೋತ ಅಂತಂದ್ರೆ ಬೇರೆಯವರೆಲ್ಲರೂ ಸೋತಾಗಿತ್ತಾನೆ. ಈಗ ಶಿವನೇ ಸ್ವತಂತ್ರ ಕರ್ತ ಅಲ್ಲ, ಶಿವನೇ ಜಗತ್ಕಾರಣ ಅಲ್ಲ ಅಂತ ಇರಬೇಕಾದ್ರೆ ಮುಂದೆ ಬರುವ ಸೂರ್ಯ ಆಗಲಿ, ಗಣಪತಿ ಆಗಲಿ, ಸುಬ್ರಹ್ಮಣ್ಯ ಆಗಲಿ ಇವರೆಲ್ಲ ಜಗತ್ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅದು ಹೇಳುತ್ತಲ್ಲ ಅಂದರೆ ಅವರು ಅವಾಂತರವಾಗಿ ಶಿವ ಸೃಷ್ಟಿ ಮಾಡ್ತಾನೆ. ಎಲ್ಲಿ ಒಳಗಡೆ ಇದ್ಕೊಂಡ್ಬಿಟ್ಟು ಪರಮಾತ್ಮ ಹೇಳ್ತಾನೆ, ಭೂತಗಳನ್ನು ಸೃಷ್ಟಿ ಮಾಡ್ತಾನೆ. ಅವನು ಬ್ರಹ್ಮನಲ್ಲಿ ಬ್ರಹ್ಮನಾಗಿದ್ದು ಬಿಟ್ಟು ಭಗವಂತ ಸೃಷ್ಟಿ ಮಾಡ್ತಾನೆ. ಶಿವನಲ್ಲಿ ಶಿವನಾಗಿ ಬಿಟ್ಟು ಲಯವನ್ನು ಮಾಡ್ತಾನೆ.
ಹಾಗಾಗಿ ಅವರು ಎದ್ದು ಹಾಗೆ ನೋಡಿದರೆ ಬ್ರಹ್ಮ ಅಂದರೂ ವಿಷ್ಣುವೇ, ಶಿವ ಅಂದರೂ ವಿಷ್ಣುವೇ. ಎಲ್ಲ ಹೆಸರುಗಳು ಭಗವಂತನಿಗೆ ಒಪ್ಪತ್ತು. ಮೊದಲು ಮುಖ್ಯತಃ ಭಗವಂತನಿಗೆ. ಹಾಗೆ ಅವನು ಜಗತ್ಕಾರಣ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಈಶ್ವರನಿಗೆ ಸುಖ ಇಲ್ಲ. ಈಶ್ವರ ಅಂದರೆ ವಿಷ್ಣು ಅಂತ ತಿಳ್ಕೋಬೇಕು. ಈಶ್ವರ ಅಂದರೆ ನಾವು ತಿಳ್ಕೊಂಡಾಗ ಶಿವ ಅಲ್ಲ, ಈಶ್ವರ ಅಂದರೆ ವಿಷ್ಣು ತಿಳ್ಕೋಬೇಕು, ಒಡೆಯ ಅಂತ. ಆ ಈಶ್ವರ ಇದರಲ್ಲ, ಅವನಿಗೆ ಸುಖ ಇಲ್ಲ ಅಂತಾರೆ ಕೆಲವರು. ಯಾಕೆ ಅಂದರೆ ಅವ್ರದ್ದು ಏನಪ್ಪ ಅಂದರೆ ಸುಖ ದುಃಖಗಳು ಒಂದೇ ಕಡೆ ಇರ್ತವೆ. ಸುಖ ದುಃಖ ಇದೆ. ಸುಖವನ್ನು ಭಗವಂತನಿಗೆ ಒಪ್ಪಿಬಿಟ್ರೆ ದುಃಖ ಒಪ್ಪಬೇಕಾಗತ್ತೆ. ಅವ್ರ ಸಮಸ್ಯೆ ಅದು. ಇವ್ರು ಏನು ಮಾಡ್ತಾರೆ ಅಂದರೆ ಮೊದಲೇ ಡಿಸೈಡ್ ಮಾಡಿಬಿಡ್ತಾರೆ ಹೀಗಿರ್ಬೇಕು ಭಗವಂತ ಅಂತ. ಅದಕ್ಕೆ ಅನುಗುಣವಾಗಿ ಭಗವಂತನಿಗೆ ಹೋಲಿಸ್ಲಿಕ್ಕೆ ಹೋಗ್ತಾ ಇರ್ತಾರೆ. ಸುಖ ಇದೆ ಭಗವಂತನಿಗೆ ಅಂದರೆ ದುಃಖ ಇರುತ್ತೆ. ಅದು ಇಲ್ಲ, ದುಃಖವನ್ನು ಒಪ್ಪೋದಿಲ್ಲ. ಹಾಗಾಗಿ ಅಜ್ಞಾನ ಇಲ್ಲ ಅವನಿಗೆ. ಅದಕ್ಕೋಸ್ಕರ ಅದು ಅಯುಕ್ತ ಅಂತ ತಾರ್ಕಿಕರು ಆಕ್ಷೇಪಿಸ್ತಾರೆ. ಅದಕ್ಕೆ ನಮ್ಮವರು ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ, ಹೌದಪ್ಪ ಸುಖ ಇದ್ದರೆ ದುಃಖ ಬರುತ್ತೆ ಅಂತ ಇನ್ನೊಂದು ನಾನು ಒಂದು ಅನುಮಾನ ಹೇಳ್ತೇನೆ. ಅವನಿಗೆ ಜ್ಞಾನ ಇಲ್ಲ, ಭಗವಂತನಿಗೆ ಜ್ಞಾನ ಇಲ್ಲ. ಯಾಕೆ? ಭ್ರಾಂತಿ ಇಲ್ಲ. ಭ್ರಾಂತಿ ಬರುತ್ತೆ. ಈಗ ನಮಗೆ ಜ್ಞಾನ ಇದೆ ಅಂದರೆ ಭ್ರಾಂತಿನೂ ಬಂದಿರುತ್ತೆ. ಭಗವಂತನಿಗೆ ಜ್ಞಾನ ಇದೆ ಅಂದರೆ ನೀನು ಹೇಳಿದೆಯಾ ಸುಖ ಇದ್ದರೆ ದುಃಖ ಬರುತ್ತೆ ಅಂತ ಹೇಳಿ ಅಂತ. ಈಗ ಭಗವಂತನಿಗೆ ಜ್ಞಾನ ಇದೆ ಅಂತ ಬಿಟ್ಟರೆ ಭಗವಂತನಿಗೆ ಭ್ರಾಂತಿ ಬಂತಲ್ವಾ? ಭ್ರಾಂತಿ ಜ್ಞಾನ ಒಟ್ಟಿಗೆ ಇರುತ್ತೆ. ಕೆಲವು ಜ್ಞಾನ ಕೆಲವು ಭ್ರಾಂತಿ ಇರುತ್ತೆ. ಹಾಗಾಗಿ ನೀನು ಹೇಳ್ತೀಯಲ್ಲ ಭಗವಂತ ಜ್ಞಾನ ಇದೆ ಭಗವಂತನಿಗೆ ಅಂತ, ಅದನ್ನು ನಿನ್ನ ಸಿದ್ಧಾಂತ ಬಿದ್ದೋಗ್ಬಿಡುತ್ತೆ. ಭಗವಂತನಿಗೆ ಜ್ಞಾನ ಇಲ್ಲ. ಈಗ ಜ್ಞಾನ ಹೇಗಿದೆ ಅಂತ ಇರುತ್ತೆ ಧರ್ಮ ಆಚಾರ. ಜ್ಞಾನ ಇದೆ ಅಂದರೆ ಭ್ರಾಂತಿ ಇದೆ ಅಂತ ಒಪ್ಪಬೇಕಲ್ಲ. ಸುಖ ಇದೆ ಸುಖ ಇಲ್ಲ ದುಃಖ ಬರುತ್ತೆ ಅಂತ ಒಪ್ಪಲ್ಲ ಅಂದರೆ ಜ್ಞಾನ ಇಲ್ಲ ಅಂತ ಒಪ್ಪಬೇಕಂದ್ರೆ ಭ್ರಾಂತಿ ಬರುತ್ತೆ. ಹಾಗೆ ಕೇಳಿದಾಗ ಅವರು ನಿರುತ್ತರರಾಗ್ತಾರೆ. ಆವಾಗ ಯಸ್ ಸರ್ವಜ್ಞ ಸರ್ವವಿತ ಇತ್ಯಾದಿ ವೇದವು ಜಗದೀಶ್ವರನಿಗೆ ಜ್ಞಾನ ಇಲ್ಲ ಎನ್ನುವ ಸಾಧನೆ ನಿರಾಕರಿಸುತ್ತೆ. ಹಾಗಾಗಿ ಇದೂ ಸರಿಯಲ್ಲ ಅಂತ ಹೇಳ್ತಾರೆ. ದುಃಖ ಆಮೇಲೆ ಅವರು ಹೇಳ್ತಾರೆ ಪರಮೇಶ್ವರನಿಗೆ ದುಃಖವನ್ನು ಪರಿಹರಿಸಲು ಏನಂದರೆ ಸುಖ ಎಂದರೆ ಏನು ಅಂದರೆ ಹೇಳ್ತಾರೆ ಸುಖ ಅಂದರೆ ಸುಖ ಅಲ್ಲ, ದುಃಖ ಇರದಿರುವುದೇ ಸುಖ. ದುಃಖ ಇಲ್ಲ ಅದೇ ಸುಖ ಅಂತ ಹೇಳ್ತಾರೆ. ದುಃಖ ಎಲ್ಲಿರುವುದು ಅಂತ ಹೇಳಿದ್ರೆ ದುಃಖಾಭಾವದ ಸುಖ ಅಂತ ಗೊತ್ತು. ದುಃಖಾಭಾವದಿಂದ ಅದರಿಂದ ಬರುತ್ತೆ ಸುಖ ಅಂತ ಎಂದು ಹೇಳಿಲ್ಲ, ಒಪ್ಪಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಬಲಾತ್ಕಾರವಾಗಿ ಅವನಿಗೆ ಏನು ಸಮರ್ಥನೆ ಮಾಡಿಕೊಂಡಾಗಲೇ ಅವನು ದುಃಖವನ್ನು ಮರೆತಾನೆ. ಆಗ ಹೇಳ್ತಾನೆ ಈಶ್ವರ ಜೀವನ ಚೇತನಾದ ಸುಖ ದುಃಖ ಉಳ್ಳವರನ್ನು ನೀನು ಒಪ್ಕೊಳ್ಬೇಕಾದ್ರೆ ಒಪ್ಕೋಬೇಕಾದ್ರೆ ದುಃಖವೂ ಬರಲಿಲ್ಲವೇ? ಹಾಗೆಯೇ ಸುಖವಿಲ್ಲದೆ ದುಃಖವಿಲ್ಲದಿದ್ದರೆ ಸುಖಿ ಅಂತ ಹೆಂಗೆ ಹೇಳ್ತೀಯ ಭಗವಂತನಿಗೆ? ಆಗಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಹೀಗೆ ಹೇಳಲು ಏನು ಮಾಡ್ತಾರೆ, ಆಮೇಲೆ ಮನ್ಯಂತೆ ಶೂನ್ಯಮೇವಾನೇ ತತ್ವಮಾಗಮ ವೈರಿಣಃ ಮತ ಮಾಧ್ಯಮಿಕಾಸ್ತೇಪಿ ವ್ಯಕ್ತಾಶ್ಚನ್ನ ಇತಿ ದ್ವಯೇ. ಆಮೇಲೆ ಬೌದ್ಧ ಮತ ವೇದಾದಿ ಶಾಸ್ತ್ರಗಳಿಗೆ ವಿರುದ್ಧ ಅವರು ವೇದಗಳನ್ನು ಒಪ್ಪದೇ ಇಲ್ಲ. ಅವರೇನು ಹೇಳ್ತಾರೆ, ಎಲ್ಲರೂ ಶೂನ್ಯವೇ ತತ್ವ ಅಂತಾರೆ. ಅವರಲ್ಲಿ ಇಬ್ಬರು, ಒಂದು ಪ್ರಕಟ ಬೌದ್ಧರು ಒಂದು ಪ್ರಚ್ಛನ್ನ ಬೌದ್ಧರು ಅಂತ. ಆಮೇಲೆ ಶೂನ್ಯವಾದಿಗಳು ಶೂನ್ಯದಿಂದ ಏನೂ ಚಲಿಸೋದಿಲ್ಲ. ಹಾಗಾಗಿ ಶೂನ್ಯವಾದಿಗಳು ನಿರಾಕರಿಸ್ತಾರೆ. ಆದರೆ ಮಾಯಾವಾದಿಗಳನ್ನು ಶೂನ್ಯವಾದಿಗಳು ಅಂತಿರಲ್ಲ, ಹೇಗೆ ಅಂತ ಕೇಳಿ ಹೇಳ್ತಾರೆ, ಶೂನ್ಯಂ ಬ್ರಹ್ಮ ಔಹಯೇನಾಹು ಸ್ವಾಂಶ್ಚ ವೇದಾಂತಿನ ವಿದುಹು ಅತತ್ವಾವೇದಕಂ ವೇದಂ ವದಂತಶ್ಚರಮೇ ಕಲಾ. ಬ್ರಹ್ಮನನ್ನು ಮಾಯಾವಾದಿಗಳು ಒಪ್ಪಿಕೊಂಡಿದ್ದಾರೆ. ಶೂನ್ಯವಾದಿಗಳೆಂದು ವೇದದ್ವೇಷಿಗಳೆಂದು ಸಮರ್ಥಿಸುತ್ತಾರೆ. ವೇದವು ಮಂತ್ರ ಬ್ರಾಹ್ಮಣ ಅರಣ್ಯೋಪನಿಷತ್ತು ಪೂರ್ವದ ಇದೆ ಅಂದರೆ ಹಾಗೆ ಇದ್ದಾಗ ಬೌದ್ಧರಲ್ಲಿ ಕೊನೆಯವರಾದವರಂದರೆ ಪ್ರಚನ್ನ ಬೌದ್ಧರು. ಅವ್ರು ಯಾರಪ್ಪ ಅಂದರೆ ಈ ಮಾಯಾವಾದಿಗಳೇ ಅಂತ ಹೇಳ್ತಾರೆ. ಅವರು ಶೂನ್ಯವನ್ನೇ ಬ್ರಹ್ಮ ಅಂದದ್ರಿಂದ ವೇದದ್ವೇಷಿಗಳಾದರು. ಹೇಗೆ? ಬ್ರಹ್ಮ ನಿರ್ಗುಣ ನಿರಾಕಾರ, ಏನು ಇಲ್ಲ ಅವನಲ್ಲಿ.
ಆಮೇಲೆ ಅವನು ಏನು ನೀವು ಹೇಳ್ತೀರೋ ಅವನು ಏನಿಂದಲೂ ವರ್ಣಿಸ್ಲಿಕ್ಕಾಗಲ್ಲ. ಅವನು ಕೊನೆಗೆ ನಾನೇ ಬ್ರಹ್ಮ ಅಂತಾರೆ, ಬ್ರಹ್ಮನೇ ಇಲ್ಲ ಅಂತಂದ್ಬಿಡ್ತಾರೆ. ಅವರಲ್ಲಿ ಒಂದೇ ಸತ್ಯ, ಬ್ರಹ್ಮ ಒಬ್ಬನೇ ಸತ್ಯ ಅಂತಾರೆ, ಬಟ್ ಕೊನೆಗೆ ಬ್ರಹ್ಮನೂ ಇಲ್ಲ. ಹೇಗೆ ಅಂದರೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಅವರು. ಬುದ್ಧರು ಬ್ರಹ್ಮ ಇಲ್ಲ ಅಂತಲೇ ಹೇಳ್ಬಿಡ್ತಾರೆ, ಇವರು ಬ್ರಹ್ಮ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ವಾದಗಳೆಲ್ಲ ಬಹಳ ಇದೆ, ಅದನ್ನು ಹೇಳಲಿಕ್ಕೆ ಹೋದರೆ ತರ್ಕದ್ದು ಕುತ್ಕೊಳ್ಬೇಕಾಗುತ್ತೆ. ಅದೆಲ್ಲ ಇಲ್ಲಿ ಸೆಕೆಂಡರಿ ಇಟ್ಕೊಂಡ್ಬಿಟ್ಟು ಅವರನ್ನು ನಿರಾಕರಿಸ್ತಾರೆ. ಶೂನ್ಯ ವಾಸ್ತವವಾಗಿ ಜಗತ್ತಿಗೆ ಕಾರಣ ಅಲ್ಲ. ಶೂನ್ಯ ಅಸತ್, ಅಸತ್ತಿರುವ ವಸ್ತುನೇ ಇಲ್ಲ, ಅಸತ್ತನ್ನುವ ವಸ್ತುನೇ ಇಲ್ಲ. ನೀನು ಕಾರಣ ಅಂತ ಏನು ಶೂನ್ಯ ಅಂತ ಹೇಳ್ತಾ ಇದೆಯಲ್ಲ ಅಸತ್ತು, ಅದು ಇಲ್ದಿದ್ರ ಮೇಲೆ ಅದೇನು ಕಾರಣ ಆಗತ್ತೆ? ವಸ್ತು ಇರಬೇಕು ತಾನೇ, ಅದು ಶೂನ್ಯ ಅಸತ್ತು, ಸತ್ಯನೇ ಅಲ್ಲ. ಸತ್ಯನೇ ಅಂತ ಅಂದಮೇಲೆ ಅದು ಇಲ್ಲೇ ಇಲ್ಲ ಅಂತ ಮೇಲೆ ಅದು ಹೇಗೆ ಕಾರಣ ಆಗತ್ತೆ ಅಂತ ಕೇಳ್ತಾರೆ. ಅದು ಇರುವ ವಸ್ತುವೇ ಆಗಬೇಕು. ಲೋಕದಲ್ಲಿ ಏನಕ್ಕೊತ್ತಾದರೂ ಕಾರಣ ಆಗಬೇಕು ಅಂದರೆ ಅದು ಇರುವ ವಸ್ತುವೇ ಆಗಬೇಕು. ಯಾಕೆಂದ್ರೆ ಕುಂಬಾರ ಮಡಿಕೆ ಕಾರಣ ಆಗ್ತಾನೆ, ಅವನು ಇದ್ದಾನೆ, ಕುಂಬಾರ ಇದ್ದಾನೆ. ಶೂನ್ಯವೇ ಜಗತ್ತಿಗೆ ಕಾರಣ ಅನ್ನೋದನ್ನು ನಾವು ನಿರಾಕರಿಸ್ತೇವೆ. ಈ ಥರ ಯಾರಾದರೂ ಇರಲೇಬೇಕು ಅಂತ. ಯಾಕೆ ಅಂದರೆ ಶಶವಿಷಾಣ ಅಂತಾರೆ. ಶಶ ಅಂದರೆ ಮೊಲ, ವಿಷಾಣ ಅಂದರೆ ಕೋಡು. ಶಶವಿಷಾಣ ಬೆಕ್ಕಿನ ಕೋಡು, ಮೊಲದ ಕೋಡು ಎಂತಾದರೂ ನೋಡಿದ್ದೀರ? ಸರ್ವತಾ ಅಸತ್, ಸರ್ವತಾ ಅಸತ್. ವಿಮತಂ ಶೂನ್ಯಂ ಕಾರಣಂ ನ ಭವತಿ ಅಸತ್ವಾತ್ ಯತ್ ಕಾರಣಂ ತತ್ಸೇತ್ ಯಥಾ ಕುಲಾಲಹ ಅಂತ ನಮ್ಮ ಅನುಮಾನ ಪ್ರಯೋಗ ಇರುತ್ತೆ ನಮ್ಮದು. ಹಾಗಾಗಿ ಈ ಖಂಡನೆಗೆ ಶೂನ್ಯವಾದಿಗಳು ಸಮಾಧಾನ ಹೇಳಲಿಕ್ಕೆ ಹೋಗ್ತಾರೆ. ಅಜ್ಞಾನ ಸಂಬಂಧವಾಗಿ ಶೂನ್ಯವೇ ಪ್ರಪಂಚದ ರೂಪದಿಂದ ಕಾಣಿಸುತ್ತೆ ಅಂತ. ಹಾಗಂದ್ರೆ ಮುತ್ತಿನ ಚಿಪ್ಪನ್ನು ನೋಡಿ ಒಬ್ಬರಾಗಿರುವ ಥಳಥಳ ಹೊಳೆಯುವ ಶುಕ್ತಿ ರಜತ ಅಂತಾರೆ ಶಾಸ್ತ್ರದಲ್ಲಿ. ಅಜ್ಞಾನವನ್ನು ಹೊಂದಿದವರು ಇದು ಬೆಳ್ಳಿ ಅಂತ ತಿಳಿತಾರೆ ಅಲ್ವಾ? ಬೆಳ್ಳಿ ಎಂಬ ಜ್ಞಾನಕ್ಕೆ ಅಜ್ಞಾನ ಸಂಬಂಧದಿಂದ ಮುತ್ತಿನ ಚಿಪ್ಪು ಕಾರಣ ಆಗುತ್ತೆ. ಮುತ್ತಿನ ಚಿಪ್ಪಿದೆ ಅಧಿಷ್ಠಾನ, ಅದು ನಿಮಗೆ ಬೆಳ್ಳಿಯಾಗಿ ಕಾಣುತ್ತೆ. ಅಂದರೆ ವಸ್ತು ಇರಬೇಕಲ್ವಾ ಅಲ್ಲಿ? ಮುತ್ತಿನ ಚಿಪ್ಪು ಇದೆ, ಇದ್ದಿದ್ದಕ್ಕೇನು ಬೆಳ್ಳಿ ಅಂತ ಕಾಣ್ತಾ ಇದೆ ಪ್ರಕಾಶದಿಂದ. ಅದೇ ಇಲ್ಲ ಅಂದರೆ ಏನು ಕಾಣಬೇಕು? ಕಾಣಲ್ಲ. ಹಾಗೆ ಅದನ್ನು ಹೇಳಿ ವಿವರಣೆ ಮಾಡ್ತಾರೆ. ವೇದಗಳು ತತ್ವವನ್ನು ತಿಳಿಸೋದಿಲ್ಲ, ಅಸತ್ಯವಾದ ವಿಷಯವನ್ನೇ ತಿಳಿಸ್ತವೆ. ಮೊದಲು ವೇದಗಳು ಪ್ರಮಾಣಗಳು ಎಂಬುದು ಸ್ವವ್ಯಾಪೃತ ಅಂತ ಅವರು ಹೇಳ್ತಾರೆ, ತನ್ನ ಮಾತಿಗೆ ವಿರುದ್ಧವಾದುದು ಅಂತ ಹೇಳ್ತಾರೆ. ವೇದ ಅತತ್ವ ವೇದಕ ಅಂತ ನೀವು ಹೇಳಿದರೆ ಮಾಯಾವಾದಿಯು ವೇದವು ಅಪ್ರಮಾಣವೆಂದೇ ಅಭಿಪ್ರಾಯ ಪಡ್ತಾನೆ. ಅದು ಅವರ ಅತತ್ವ ವೇದಿಕ ಅಂದರೆ ಅಪ್ರಮಾಣ ಅಂತಲೇ ಅವನ ಅಭಿಪ್ರಾಯ. ಲೋಕದಲ್ಲಿ ಬೆಕ್ಕಿಗೆ ಕೋಡು ಇದೆ, ಮದಕ್ಕೆ ಕೋಡು ಇದೆ, ಶಶವಿಷಾಣ ಅಂತ ಹೇಳಿ ಯಾರು ಗುಡ್ಲಾದ ವಸ್ತುವನ್ನು ಘೋಷಿಸಬೇಕು, ಅದು ಪ್ರಮಾಣಗಳಾಗತ್ತೆ, ಅಪ್ರಮಾಣ ಆಗತ್ತೆ. ಅಂದರೆ ನಂಬಲಿಕ್ಕಾಗಲ್ಲ. ಅಂದರೆ ಯಾರು ಹೇಳ್ತಾರೆ ಮೇ ಮಾತಾ ವಂದ್ಯ, ನನ್ನ ತಾಯಿ ಬಂಜೆ, ಅದು ಹೆಂಗಾಗತ್ತೆ? ನೀನು ಮಗ ಅಂದಮೇಲೆ ತಾಯಿ ಬಂಜೆ ಆಗಿ ಸಾಧ್ಯ ಇಲ್ವಲ್ಲ? ಇಲ್ಲ ಅಂದರೆ ನಾನು ಮೂಕ ಅಂತ, ನೀನು ಮೂಕ ಅಂತ ನೀನೇ ಹೇಳ್ತಾ ಇದೀಯ, ಮೂಕ ಅಲ್ವಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ, ನಿನ್ನ ಕಾರ್ಯನೇ ನಿವೃತ್ತ ಇದೆ. ಹಾಗಾಗತ್ತೆ ಅಂತ ಹೇಳಿಬಿಟ್ಟು ಶೂನ್ಯವಾದ ವಸ್ತು ಮತ್ತು ಮಾಯಾವಾದದ ಮತಗಳು ಒಂದೇ ಅಂತ ಹೇಳ್ತಾರೆ. ಅದಕ್ಕೆ ಪ್ರಚನ್ನ ಬೌದ್ಧರು ಅಂತ ಹೇಳ್ತಾರೆ. ಸಚ್ಚಾಸ್ತ್ರವನ್ನು ಕಲಿತವರಿಗೆ ಆಗುವ ಫಲ ಏನು ಅನ್ನೋದು ಹೇಳ್ತಾರೆ. ಅಸ್ಮಾಕೆ ಅಪೇಕ್ಷಿತೆ ಪಕ್ಷೆ ಮೋಕ್ಷಂ ದದ್ಯಾದೋಕ್ಷಜ ಯತ್ರ ಸ್ವಾನಂದಿನ ಸಂತಹ ಸೇವಂತೆ ವಿಷಯಾನ್ ಬಹೂನ್. ದ್ವೈತ ಸಿದ್ಧಾಂತವನ್ನು ಪ್ರಮಾಣವೆಂದು ಅಂಗೀಕರಿಸಿದರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಾಗದ ಕೇವಲ ವೇದ ಪ್ರಮಾಣಕ್ಕೆ ವಿಷಯವಾಗುವ ಶ್ರೀಮನ್ನಾರಾಯಣ ಪುರುಷಾರ್ಥಗಳಲ್ಲಿ ಉತ್ತಮವಾದ ಮೋಕ್ಷವನ್ನೇ ಕೊಡ್ತಾನೆ. ಶಾಸ್ತ್ರದ ಫಲ ಅದು. ಹಾಗೆ ಹೇಳ್ತಾರೆ.
ಮುಕ್ತರಲ್ಲಿ ಏಕೆಂದರೆ ಸಂಸಾರದಲ್ಲಿ ಸುಖ ಇದೆ, ಜೀವನದಲ್ಲಿ ಸುಖ ಇದೆ, ಆಮೇಲೆ ದುಃಖನೂ ಇದೆ. ಹಾಗಾಗ್ಬಿಟ್ಟು ಮೋಕ್ಷದಲ್ಲಿ ದುಃಖ ಇಲ್ಲ ಅಂದರೆ ಸುಖವೂ ಇರಲಾರ್ದು ಅಂದರೆ ಸುಖ ಇದ್ದರೆ ದುಃಖವೂ ಇರಬಾರ್ದು ವಾದಿಸುವ ವಾದಿಯ ಸ್ವರೂಪವೂ ಇಲ್ಲ ಎಂದು ಹೇಳಬೇಕಾಗತ್ತೆ. ಅದಾಗಲ್ಲ. ಮುಕ್ತರಿಗೆ ಬುದ್ಧಿಯಾದಿಗಳ ಉತ್ತರ ಬರುವ ಆಕ್ಷೇಪಕ್ಕೆ ಮತ್ತೆ ಉತ್ತರ ಕೊಡ್ತಾರೆ ಅವರು. ಪರಮೇಶ್ವರನಂತೆಯೇ ಮುಕ್ತ ಜೀವನಿಗೂ ಸ್ವರೂಪಾನಂದದ ಇದೆ, ಸ್ವರೂಪ ದೇಹ ಇದೆ. ಎಲ್ಲ ಜೀವನಿಗೂ ಸ್ವರೂಪ ದೇಹ ಇದೆ. ಅವರವರ ಯೋಗ್ಯತೆ, ಆ ಜೀವದ ಯೋಗ್ಯತೆಗೆ ಅನುಸಾರವಾಗಿ ಅವನಿಗೆ ಆನಂದ ಪೂರ್ಣನಾಗಿರ್ತಾನೆ. ಅದೇ ಹೇಳ್ತೇನೆ ನಿಮಗೆ, ಒಂದು ಲೋಟ ತುಂಬ ನೀರು ಹಾಕಿದರೆ ಲೋಟ ಪೂರ್ಣ, ಒಂದು ತಮ್ಗೆ ತುಂಬ ನೀರು ಹಾಕಿದರೆ ತಮ್ಗೆ ಪೂರ್ಣ, ಕೊಡ ತುಂಬ ನೀರು ಹಾಕಿದರೆ ಕೊಡ ಪೂರ್ಣ. ಅಂದರೆ ಲೋಟ ತಮ್ಗೆ ಕೊಡ ಒಂದೇ ಆಗಲ್ವಲ್ಲ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅದರ ಜ್ಞಾನ ಪೂರ್ಣ ಇರುತ್ತೆ, ಆ ಜೀವನಿಗೆ ಅನುಸಾರವಾಗಿ. ಹೀಗೆ ಎಲ್ಲ ಹೇಳಲು ತ್ರಿವಿಕ್ರಮ ಪಂಡಿತಾಚಾರ್ಯ ಏನು ಮಾಡಿದ್ರು ಅಂದರೆ ಆಚಾರ್ಯ ಹೀಗೆಲ್ಲ ತಮ್ಮ ಒಳಗೆ ಮಾಡಿಸಿದ್ರು. ಅಥ ಪ್ರಾಯುಕ್ತ ವಿವಿಧಾನ್ ಬೋಧಚಾಪ ಗುಣೇರಿತಾನ್ ವಿಪಕ್ಷಯುಕ್ತಾನ್ ವೀರ್ಯೇಣ ತೀಕ್ಷ್ಣಾಂ ತರ್ಕಸೌ. ಅವಾಗ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಉಪಯೋಗಿಸಿ ಬಾಣವನ್ನು ಬಿಗಿದು ಕಟ್ಟಿ ಬಾಣಗಳನ್ನು ಪ್ರತಿಯೋಗಿಯ ಮೇಲೆ ಪ್ರಯೋಗಿಸುವಂತೆ ಆಚಾರ್ಯ ಎಲ್ಲ ವಚನಗಳನ್ನು ಕೇಳಿದ ಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯ ಏನು ಮಾಡ್ತಾರೆ, ತಾನು ಏನು ತಿಳ್ಕೊಂಡಿರ್ತಾರಲ್ಲ ಆಚಾರದಿಂದ ವಿರುದ್ಧವಾದ ತೀಕ್ಷ್ಣವಾದ ಅನುಮಾನದ ಬಾಣಗಳನ್ನು ಅವರು ಬಿಡ್ತಾರೆ. ಅಂದರೆ ಅವರು ಏನು ಕಡಿಮೆ ಪಂಡಿತರಲ್ಲ. ಅವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಬಹಳ ದೊಡ್ಡ ಪಂಡಿತರು. ಅದ್ವೈತದಲ್ಲಿ ಬಹಳ ಜನ ಅದ್ವೈತವನ್ನು ವಿಮರ್ಶೆ ಮಾಡ್ತಾ ಮಾಡ್ತಾ ಬಹಳ ಜನ ಸೋಲಿಸ್ತವರು. ಅವರು ಅನುಮಾನಗಳನ್ನು ಬಿಡ್ತಾರೆ. ಅವಾಗ ಆಚಾರ್ಯರು ಏನು ಮಾಡ್ತಾರೆ, ಚಿಚ್ಚೇದಾತುಚ್ಛ ದಿಶಿಣಃ ತಾಂಸ್ತತ್ವಾಕಾಯಕೈ ಪ್ರಯುಕ್ತ ಮಾತ್ರಾನ್ ಪ್ರಾಸಂಲೀಲಯ ಅತಿಶಯಾನುಭೀ. ಅವರು ಏನು ಬಿಡ್ತಾ ಇದ್ರು ಕೂಡಲೇ ಅದನ್ನು ಖಂಡಿಸ್ತಾ ಇರ್ತಾರೆ. ತ್ರಿವಿಕ್ರಮನ ಅನುಮಾನ ಪ್ರಯೋಗಿಸಿದಾಗ ಆಚಾರ್ಯ ನಗ್ತಾ ಇರ್ತಾರೆ. ತ್ರಿವಿಕ್ರಮಾಚಾರ್ಯರು ಏನು ಅನುಮಾನ ಪ್ರಯೋಗಿಸ್ತಾರೋ ಅವಾಗ ಆಚಾರ್ಯ ನಗ್ತಾ ಇರ್ತಾರೆ. ಪ್ರಯೋಗಿಸಿದ ಕೂಡಲೇ ಅವರ ಬಾಣಗಳನ್ನು ಬಿಟ್ಟು ಇನ್ನೂ ಹೆಚ್ಚಾದ ಅನುಮಾನಗಳನ್ನು ಬಿಡ್ತಾರೆ. ಆವಾಗ ಆಚಾರ್ಯರಿಗೆ ಸಿಟ್ಟು ಬರಲ್ಲ. ಆಚಾರ್ಯರಿಗೆ ನೋಡಿ, ಆಚಾರ್ಯರು ಯಾವ ಸಂದರ್ಭದಲ್ಲಿಯೂ ಕೋಪ ಮಾಡ್ಕೊಂಡಿಲ್ಲ. ಅವರು ಸಿಟ್ಟು ಬಿಟ್ಟಿಲ್ಲ, ನಗ್ತಾ ಅವರಿಗೆ ಅನುಮಾನಗಳನ್ನು ಹಾಕಿದ್ದಾರೆ. ಅವರಿಗೆ ಅವರು ತಿಳಿದಂತಾರೆ ಆಚಾರ್ಯ ಕೋಪ, ಭಯ, ಕಂಪಾದಿಗಳು ಯಾವಿಲ್ಲ. ಯಾವಾಗ ಯಾರಲ್ಲಿ ಅಜ್ಞಾನ ಇರುತ್ತೆ, ಯಾರಿಗೆ ಗೊತ್ತಿಲ್ಲವೋ ಅವರು ಕೋಪಗೊಳ್ತಾರೆ. ಏನಾದರೂ ಅವರಿಗೆ ತಿಳಿದಿದೆ ಎಲ್ಲನೂ, ಅವರೇನು ಹೇಳ್ತಿದೆ ಅಂತ ಅವ್ರಿಗೆ ತಿಳಿದಿದೆ. ಅವ ತ್ರಿವಿಕ್ರಮರು ಹೇಳ್ತಾರೆ, ತ್ರಿವಿಕ್ರಮಾಚಾರ್ಯ ಹೇಳ್ತಾರೆ, ತ್ರಿವಿಕ್ರಮಾಚಾರ್ಯರು ಅಸ್ತ್ರ ಯುದ್ಧವನ್ನು ತರ್ಕದಲ್ಲಿ ಸೋತ ತ್ರಿವಿಕ್ರಮಾಚಾರ್ಯ ಮಾಡ್ತಾರೆ. ವೇದ ವಾಕ್ಯಗಳನ್ನು ಉದಾಹರಿಸಿ ಆಚಾರ ಸಿದ್ಧಾಂತವನ್ನು ಏನಂದರೆ ವೇದದಲ್ಲಿ ಕೆಲವೊಂದು ಇದೆಯಲ್ವಾ, ತತ್ವಮಸಿ ಅವೆಲ್ಲ ಇದೆ, ಅವನ್ನೆಲ್ಲ ಹಾಕಿಬಿಟ್ಟು ಅವ್ರನ್ನ ಪ್ರತಿಭಟಿಸ್ತಾರೆ. ಆಚಾರ್ಯನ ಪ್ರತಿಭಟಿಸಿದಾಗ ಆಚಾರ್ಯರು ಅದಕ್ಕೆ ಮತ್ತೆ ಉತ್ತರವನ್ನು ಕೊಡ್ತಾರೆ. ಉತ್ತರವನ್ನು ಕೊಟ್ಟು ಅಸಾಧ್ಯ ಅರ್ಥಗಳನ್ನು ತಾವೇ ಹೇಳ್ತಾರೆ. ಖಂಡಿಸಲಿಕ್ಕೆ ಆಗಲ್ಲ ಆಚಾರ್ಯ ಅರ್ಥ ಹೇಳಿದಾಗ ಹಾಗೆ ಹೇಳ್ತಾರೆ. ಆವಾಗ ಸೋತು ಬಿಡ್ತಾರೆ ತ್ರಿವಿಕ್ರಮಾಚಾರ್ಯರು. ಒಂದೇ 15 ದಿವಸ ವಾದ ಮಾಡ್ತಾರೆ ಅವರು. ಎಷ್ಟು ಜ್ಞಾನಿಗಳಿರ್ಬೋದು ಬೇಕು ಅಂದರೆ ಆಚಾರ್ಯರಿಗೆ 15 ದಿವಸ ಏನು ಬೇಕಾಗಿಲ್ಲ. ಅವ್ರಿಗೆ ಶಿಷ್ಯನ ಜ್ಞಾನವನ್ನು ಜನರಿಗೆ ತೋರಿಸ್ಬೇಕು. ಶಿಷ್ಯನ ಮಹಿಮೆಯನ್ನು ತೋರಿಸಿ ಆಚಾರ್ಯರ ಹತ್ರ 15 ದಿವಸ ವಾದ ಮಾಡಿದ್ರು ಅಂದರೆ ಎಂತಹ ಪಂಡಿತರಿರಬೇಕು ಅಂತ. ಅವನು ಶಿಷ್ಯ ಆದರೆ ಅವನ ಮುಂದೆ ಶಿಷ್ಯ ಆಗವನು. ಅವನ ಭಕ್ತನ ಪಾಂಡಿತ್ಯವನ್ನು ಜನರಿಗೆ ತೋರಿಸ್ಬೇಕಲ್ವ. ಸುಮ್ಮನೆ ಒಂದು ಮಾತಿನಲ್ಲಿ ಪರಿಹರಿಸ್ಬಿಟ್ರೆ ಅವರ ಇರುಮೆ ಗೊತ್ತಾಗಲ್ಲ. ಏಕೆಂದರೆ ಅವರು ಸಾತ್ವಿಕ ಜೀವ. ಹಾಗಾಗಿ ತ್ರಿವಿಕ್ರಮಾಚಾರ್ಯ ಏನು ಮಾಡ್ತಾರೆ, ಆಚಾರ್ಯರ ಶಿಷ್ಯರಾಗ್ತಾರೆ. ಶಿಷ್ಯರಾಗಿ ನಿಮ್ಮ ಪಾದ ಧೂಳಿಯ ಸೇವಕತನವನ್ನು ನನಗೆ ಕೊಡಿ ಅಂತ ಕೇಳ್ತಾರೆ. ಪದಪದ್ಮ ರಜೋದಾಸ್ಯಂ ಧ್ರುವಮ್ಯೇ ಧೀಯತಾಮಿತಿ. ನನ್ನನ್ನು ಉದ್ಧರಿಸಿ ನಿಮ್ಮ ಪಾದ ಧೂಳಿಯ ಸೇವಕತನವನ್ನು ಕೊಟ್ಟು ನನಗೆ ಉದ್ಧಾರ ಮಾಡಿ ಅಂತ ತ್ರಿವಿಕ್ರಮಾಚಾರ್ಯರು ಹೇಳ್ತಾರೆ. ಆಚಾರ್ಯರು ಆಮೇಲೆ ಏನು ಮಾಡ್ತಾರೆ ಅಂದರೆ ವ್ಯಾಖ್ಯಾಂ ಭಾಷ್ಯಸ್ಯ ಭೂಲೋದಿ ಶ್ರವಣಂ ಸೂರಿನಂತನಃ ಸಂತಹ ಪ್ರೀತಿಮ ಸಂತೋನ್ಯಾನ್ ಸಮಮಾರೇ ಭೇರೆ ತತಃ.
ಬ್ರಹ್ಮಸೂತ್ರ ಭಾಷ್ಯವನ್ನು ಏನು ಮಾಡ್ತಾರೆ ತ್ರಿವಿಕ್ರಮ ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯವನ್ನು ಶ್ರವಣ ಮಾಡ್ತಾರೆ. ಹೇಗಾಯ್ತು ಅಂದರೆ ಸಜ್ಜನರು ಸಂತೋಷ ಪಡ್ತಾರೆ, ದುರ್ಜನರು ಮತ್ಸರ ಹೋಗ್ತಾರೆ. ಹಾಗಾಗಿ ಏಕಾಗ್ರತೆ ಮಾಡ್ತಾ ಇರ್ತಾರೆ. ತ್ರಿವಿಕ್ರಮ ಆಚಾರ್ಯರು ಏನು ಮಾಡ್ತಾರೆ, ಭಾಷಣವನ್ನು ಮಾಡೋದು ನೋಡಿ ಸಾಧುಗಳಿಗೆ ಪ್ರೀತಿ ಆಗತ್ತೆ, ಅಸಾಧುಗಳಿಗೆ ಇವರು ಏನು ನಮ್ಮ ಪಂಡಿತರು ಅಂತ ಕೊಟ್ಟರೆ ಇವರೇ ಅವರ ಹತ್ರ ಪಾಠ ಕೇಳ್ತಾ ಇದ್ದಾರಲ್ಲ ಅಂತ ಅದು ಅಸೂಯೆ ಆಗತ್ತೆ ಅವರಿಗೆ. ಆಮೇಲೆ ಇವರು ಆಚಾರ್ಯ ಗ್ರಂಥಕ್ಕೆ ವ್ಯಾಖ್ಯಾನ ಬರೀತಾರೆ. ತ್ರಿವಿಕ್ರಮಾಚಾರ್ಯರು ಆಚಾರ್ಯ ಭಾಷೆಗೆ ಟೀಕೆಯನ್ನು ಬರೀತಾ ಆಚಾರ್ಯ ಗ್ರಂಥಗಳನ್ನು ಹೊಗಳ್ತಾರೆ. ಕವೀಂದ್ರೈರ್ನ ಸಮಾಪ್ಯಂತೆ ಸಂಗೃಹ್ಯಾಪಿ ತಥೋನಿಶಂ ನ್ಯಾಯರತ್ನಾನಿ ಭಾಷ್ಯಾಬ್ದೇ ರಸ ಗಾಂಭೀರ್ಯ ಅದ್ಭುತಂ. ಅವರು ತ್ರಿವಿಕ್ರಮರ ಭಾಷಾ ವರ್ಣನೆಯ ಮಾತು ಇರುತ್ತೆ. ಆಚಾರ್ಯ ಭಾಷಾ ವರ್ಣನೆಯನ್ನು ಹೇಗೆ ಮಾಡ್ತಾರೆ ಅಂದರೆ ಅವರು ಭಾಷೆ ಗಂಭೀರವಾಗಿದೆ, ಅಂದರೆ ಬಹಳ ಆಳವಾಗಿದೆ. ಈಗ ಸಮುದ್ರದಲ್ಲಿ ಯಾವುದೇ ಒಂದು ನದಿಯ ಸಮುದ್ರ ನೀರು ನೋಡಿದರೆ ಅಲ್ಲಿ ಟ್ಯಾಂಜೆಂಟ್ ಆಗಿತ್ತು, ಒಂದೇ ಥರ ಗಂಭೀರವಾಗಿತ್ತು ಅಂತಂದರೆ ಅಲ್ಲಿ ಆಳ ಇದೆ ಅಂತ ಜಾಸ್ತಿ ನಮಗೆ ಗೊತ್ತಾಗುತ್ತೆ ಅಲ್ವಾ. ಹಾಗೆ ಜ್ಞಾನಶ್ರೇಷ್ಠರು ಆದವರು ಇವರ ಭಾಷೆಯ ಗಾಂಭೀರ್ಯ ಬಹಳ ಆಶ್ಚರ್ಯವಾಗಿರುತ್ತೆ. ಇವರು ಇನ್ನೇನು ಮಾಡ್ತಾರೆ, ದಶೋಪನಿಷದೋ ದೇವಿರ್ದೇವ ಇವ ಸಮೀಕ್ಷಿತಾ ಯುಕ್ತಾ ಪ್ರಸಾದಯಂತ್ಯರ್ಥ ಯೇಷು ಭಾಷ್ಯಾಲಯೇಶ್ವರಂ. ತಾವು ರಚಿತ ಉಪನಿಷತ್ ಭಾಷೆಗಳು, ದಶ ಉಪನಿಷತ್ ಭಾಷೆಗಳನ್ನು ರಚನೆ ಮಾಡಿದ್ದಾರೆ ಆಚಾರ್ಯರು. ಅವರು ಮನೆಗಳಂತಿವೆ ಅಂತ ಹೇಳ್ತಾರೆ. ಆಮೇಲೆ ಗೀತಾ ತಾತ್ಪರ್ಯಗಳನ್ನು ಹೇಳ್ತಾರೆ. ಗೀತಾ ತಾತ್ಪರ್ಯ ಅಭ್ಯಾಂ ವಿಶ್ವಂ ಪ್ರಕಾಶತೆ ಗೋಗಣೈ ಅಪ್ರತೀಕಾರೈರಕ್ಕೆಂದು ಭ್ಯಾಮಿವಾದಿಕಂ. ಸೂರ್ಯಚಂದ್ರರು ಯಾವ ಕಡೆ ಇಲ್ಲದೆ ತಮ್ಮ ಕಿರಣಗಳಿಂದ ಹೇಗೆ ಪ್ರಪಂಚವನ್ನು ಬೆಳಗ್ತಾರೋ ಅದರಂತೆ ಇವರ ಚಿಂತ ಗೀತಾ ತಾತ್ಪರ್ಯ ಮತ್ತು ಗೀತಾ ಭಾಷ್ಯ ಎರಡು ಗ್ರಂಥಗಳು ಎರಡು ಕಣ್ಣುಗಳಾಗಿ ಬೆಳಗನ್ನು ಕೊಡ್ತಾ ಇದೆ. ಆಮೇಲೆ ಮಹಾಭಾರತ ತಾತ್ಪರ್ಯ ಬರೀತಾರೆ. ಇತಿಹಾಸ ಪುರಾಣಾಬ್ದೆ ಭವಚ್ಚಿತ್ತಾದ್ರೆ ನೋಡಿದ ಜಾತಂ ಭಾರತ ತಾತ್ಪರ್ಯ ಸುಧಾ ನ ಸೇವತೆ ಸನ್ನ ಸೇವತೆ. ಅವರು ನಾನು ಮಂದರ ಪರ್ವತದಿಂದ ಮನಸ್ಸುವಂಗುವ ಮಂದರ ಪರ್ವತದಿಂದ ಮಹಾಭಾರತ, ಮೂಲ ರಾಮಾಯಣ ಎಂಬ ಇತಿಹಾಸ ಗ್ರಂಥಗಳು, ಭಾಗವತ ತಾತ್ಪರ್ಯ ಮುಂತಾದ ಪುರಾಣ ಗ್ರಂಥಗಳು ಇವುಗಳೆಲ್ಲವನ್ನೂ ಕ್ಷೀರ ಸಮುದ್ರದಲ್ಲಿ ಮಥನ ಮಾಡಿದಿರಿ. ಭಗವಂತನ ಗುಣಗಳನ್ನು ಅಲ್ಲಿ ಬರುವ ಕಥೆಗಳನ್ನು ಕ್ಷೀರ ಸಮುದ್ರದಲ್ಲಿ ಮಥನ ಮಾಡಿದರೆ ಹೇಗೆ ಕೊನೆಗೆ ಬೆಣ್ಣೆ ಅಮೃತ ಬರುತ್ತೋ ಹಾಗೆ ಮೊಸರನ್ನು ಹೇಗೆ ನೀವು ಕಡೆದರೆ ಬೆಣ್ಣೆ ಬರುತ್ತಲ್ವ ಹಾಗೆ ಅಮೃತ ಬರುತ್ತೆ. ಭಗವಂತನ ಅಮೃತದಂತೆ ಭಗವಂತನ ಮಹಿಮೆಯನ್ನು ಹೇಳ್ತಾರೆ. ತಂತ್ರಸಾರ ಮಾಡಿದರು. ತಂತ್ರಸಾರ ಗ್ರಂಥವನ್ನು ಬರೆದು ಭಾಳ ಸಣ್ಣ ಗ್ರಂಥ, ಬಟ್ ಅಲ್ಲಿ ದೇವರ ಪೂಜೆ ಹೇಗೆ ಮಾಡಬೇಕು ಕೆಲವೊಂದು ಅದ್ಭುತ ನಿರ್ಣಯಗಳನ್ನು ಕೊಡಬೇಕಾದ್ರೆ ಹೇಳ್ತಾರೆ. ಕಸ್ತಂತ್ರಸಾರಂ ಸಂಪ್ರಾಪ್ಯ ನ ಸ್ಯಾತ್ ಪರ್ಯಾಪ್ತ ವಾಂಛಿತ ಅಮರೈರಾಶ್ರಿತಚ್ಛಾಯಂ ಕಲ್ಪದ್ರುಮ ವಿಮೋತ್ತಮಂ. ಅವರು ತಂತ್ರಸಾರ ಹೇಗಿದೆ ಅಂತಂದು ಹೇಳ್ತಾರೆ, ಮಹಿಮೆಯನ್ನು ಹೇಳ್ತಾರೆ. ದೇವತಾ ಸನ್ನಿಧಾನವುಳ್ಳ ಛಾಯೆ ಎಂಬ ಪಂಕ್ತಿಗಳುಳ್ಳ ದೇವತೆಗಳಿಂದಲೂ ಮಾನ್ಯವಾದ ಸಿದ್ಧಾಂತವುಳ್ಳ ತಂತ್ರಸಾರ, ದೇವತೆಗಳಿಗೂ ಮಾನ್ಯ ಅದು ಎಲ್ಲ ಇಟ್ಟು ನೋಡಿ. ತಂತ್ರಸಾರ ಒಂದು ನೀವು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿದರೆ ಇಷ್ಟಾರ್ಥಗಳನ್ನು ಕೊಡುತ್ತೆ. ಆ ತಂತ್ರಸಾರ ಇಷ್ಟಾರ್ಥಗಳನ್ನು ಕೊಡುತ್ತೆ ಅಂತ ಹೇಳಬೇಕೇನು ಅಂತ ಕೇಳ್ತಾರೆ. ದೇವತೆಗಳಿಂದಲೂ ಮಾನ್ಯ ಅದು. ಆಮೇಲೆ ಕಥಾಲಕ್ಷಣ, ಪ್ರಮಾಣ ಲಕ್ಷಣ ಅಂತ ಎರಡು ಗ್ರಂಥವನ್ನು ಬರೆದ್ರು. ಪ್ರಮಾಣ ಲಕ್ಷಣ ಅಂತ ಎರಡು ಗ್ರಂಥವನ್ನು ಬರೆದ್ರು. ಅವುಗಳು ಕಥಾಲಕ್ಷಣ. ಆಮೇಲೆ ಏಕಾಗ್ರ ಎಷ್ಟಕ್ರೆ ಪದಂ ಮೌಲಿಸಿ ವಿದ್ವಿಷಾಂ ತತ್ವನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಮಹಾಭಾರತ ತಾತ್ಪರ್ಯವನ್ನು ಬರೆದರು. ತತ್ವೋದ್ಯೋತ ಹೇಳಿದ್ದೆ ಹಿಂದೆ. ತತ್ವೋದ್ಯೋತದಂತಹ ಗ್ರಂಥವನ್ನು ಅವರು ಬರೆದ ವಾದ ಮಾಡಬೇಕಾದ್ರೆ ಅದನ್ನೇ ಬರೆದಿದ್ದು ತತ್ವೋದ್ಯೋತ ಅಂತ ನಿನ್ನೆ ಬಂತು ಅದು ಕಥೆ, ಅದು ತತ್ವೋದ್ಯೋತದ್ದು. ಆಮೇಲೆ ಅಣುಭಾಷ್ಯವನ್ನು ಬರೆದರು. ಬ್ರಹ್ಮಸೂತ್ರ ಭಾಷ್ಯ ಬರೆದರು. ಆಮೇಲೆ ಅಣುಭಾಷ್ಯ ಬರೆದರು. ಅಣುಭಾಷ್ಯ ಬ್ರಹ್ಮಸೂತ್ರ ಭಾಷೆ ದಿವಸ ಪಾರಾಯಣ ಮಾಡಲಿಕ್ಕೆ ಕಷ್ಟ ಅಂತ ಭೋಜನ ಮಾಡೋಕ್ಕಿಂತ ಮುಂಚೆ ಅಣುಭಾಷ್ಯವನ್ನು ಪಾರಾಯಣ ಮಾಡಬೇಕು. ಅನಂತೋತ್ಸವ ಗಣಿತಸ್ತವ್ಯೋ ನಾವು ಭಾಷಾ ಸಂಗ್ರಹೇ ಅಹೋ ಆತ್ಮಪರಿಜ್ಞಪ್ತಿ ಕೃಷ್ಣೇನೇ ಮಾನಾಂತರೇ. ಹಾಗೆ ಅವರೇನು ಮಾಡಿದರು ಅಂದರೆ ಅಣುಭಾಷ್ಯವನ್ನು ಬರೆದು ಜನರಿಗೆ ಉಪಕಾರವನ್ನು ಮಾಡಿದರು. ಅದನ್ನು ಪಾರಾಯಣ ಮಾಡಬಹುದು ನಿತ್ಯನು, ಆ ಥರ ಮಾಡಿದರು. ಅದರಲ್ಲಿ ಎಲ್ಲ ಭಗವಂತರ ಇಡೀ ಶಾಸ್ತ್ರದ ಸಾರ ಸಂಗ್ರಹ ಇದೆ ಅದು. ಆಮೇಲೆ ಯಮಕ ಭಾರತವನ್ನು ಬರೆದರು.
ಆಚಾರ್ಯ ಕಾವ್ಯ ಯಮಕ ಭಾರತ ಕಾವ್ಯಮಯ. ಯಮಕ ಭಾರತವನ್ನು ಬರೆದು ಭಗವತ್ ಚಿತ್ರ ಕವಿತಾಂ ಲೌಕಿಕೀಂ ದರ್ಶಯನ್ ಚಿರಗೋಪ್ಯಂ ಭಾರತ ಸಂಕ್ಷೇಪ್ಯಂ ಅಕೃತ ವಿಶ್ವವಿಸ್ಮಯಂ. ಎಲ್ಲರಿಗೂ ಆನಂದಕರವಾಗಿದೆ. ಯಮಕ ಶಬ್ದಾಲಂಕಾರ ಶಾಸ್ತ್ರವನ್ನು ಹೊಂದಿದೆ. ಅದು ಲೌಕಿಕ ಕಾವ್ಯ ನಿರ್ಮಾಣ ಸಾಮರ್ಥ್ಯವನ್ನು ತೋರಿಸ್ಬಿಟ್ರಿ. ಅದರಲ್ಲಿ ಭಾರತದ ರಹಸ್ಯವಾದ ಪ್ರಮೇಯಗಳನ್ನು ಅದನ್ನು ತಿಳಿಸಿದ್ರಿ. ಯಮಕ ಭಾರತ ಎಂಬ ಗ್ರಂಥವನ್ನು ರಚಿಸಿದ್ರಿ. ಸದಾಚಾರ ಸ್ಮೃತಿ, ಜಯಂತಿ ನಿರ್ಣಯ ಮುಂತಾದ ಗ್ರಂಥಗಳು ರತ್ನಗಳಂತಿವೆ, ಅವನ್ನು ರಚಿಸಿದ್ರಿ. ತಮ್ಮ ಗ್ರಂಥಗಳು ಇಷ್ಟಾದರೂ ಕಡಿಮೆ ಎಂದು ಹೇಳುವವರು ಹಾಸ್ಯಾಸ್ಪದರು, ಅವೆಲ್ಲ ಹಾಸ್ಯಗೊಂಡವರು ಅಂತ ತ್ರಿವಿಕ್ರಮಾಚಾರ್ಯರು ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರಿ. ಈ ಅಪರೋಪೀಷ್ಯತೆ ಅಸ್ಮಾಭಿರ್ ಗ್ರಂಥೇಶ್ವೇತೇಷು ಸತ್ಸ್ವಪೀಂದ್ರಾದಿಷು ಪುರಾ ತಾರಕಾರಿ ವಾಮರೈಹಿ ಗ್ರಂಥೇಭ್ಯೇಭ್ಯೋ ಅಗಾಧೇಭ್ಯೋ ಯುಕ್ತಯೋ ನೋ ದುರತ್ವಜಾಃ ಮನೋಮಾನ್ಯತೋ ಗ್ರಂಥಂ ವ್ಯಕ್ತತರ್ಕತಿಂ ಕುರುಹು. ನಾವು ಮಂದಬುದ್ಧಿಯವರು, ನೀವು ಸರ್ವಜ್ಞರು. ನೀವು ರಚಿಸುವ ಗ್ರಂಥಗಳಲ್ಲಿ ಮತದಿರಾದ ಎಲ್ಲ ಯುಕ್ತಿಗಳು ಇರಬಹುದು, ಎಲ್ಲವನ್ನೂ ಇದೆ. ಆದರೆ ಒಂದು ಪ್ರತ್ಯೇಕ ಒಂದರಲ್ಲಿ ಒಂದೊಂದು ಯುಕ್ತಿ ಇದೆ, ಅದನ್ನು ಪ್ರತ್ಯೇಕ ತಿಳಿಲಿಕ್ಕಾಗಲ್ಲ ಅಂದಾಗ ಅವೆಲ್ಲವನ್ನೂ ಸೇರಿಸಿ ಒಂದು ಹೊಸದಾದ ಗ್ರಂಥವನ್ನು ರಚನೆ ಮಾಡಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳಿದಾಗ ಅವರ ಪ್ರಾರ್ಥನೆಯ ಮೇಲೆ ಅನುವ್ಯಾಖ್ಯಾನ ಎಂಬ ಗ್ರಂಥವನ್ನು ಶ್ರೀಮದಾಚಾರ್ಯರು ಬರೆದರು. ಅನುವ್ಯಾಖ್ಯಾನಕ್ಕೆ ಟೀಕೆಯನ್ನು ಬರೆದು ಟೀಕಾಚಾರ್ಯರು ನ್ಯಾಯಸುಧಾ ಅಂತ ಗ್ರಂಥವನ್ನು ಬಿಟ್ಟರು. ಅದಕ್ಕೆ ಟೀಕೆ ಬರೆದು ಆಚಾರ್ಯರು ಪರಿಮಳ ಅಂತ ರಾಘವೇಂದ್ರ ಸ್ವಾಮಿಗಳು, ಗುರುವರ್ತ ದೀಪಿಕಾ ಅಂತ ವಾದಿರಾಜ. ಹಾಗೆ ಆ ಅನುವ್ಯಾಖ್ಯಾನದಲ್ಲಿ ಬರೀ ಉತ್ತಮ ಟೀಕೆಗಳು, ಉತ್ತಮವಾದ ಅನುಮಾನಗಳನ್ನು, ಯುಕ್ತಿಗಳನ್ನು ನಡೆಸಿದ್ದಾರೆ ಅದರಲ್ಲಿ. ಆಮೇಲೆ ಅನುವ್ಯಾಖ್ಯಾನ ಗ್ರಂಥದ ಅದ್ಭುತವಾದ ರಚನಾ ಕೌಶಲ್ಯ ಹೇಗಿತ್ತು ಅಂತ ಹೇಳ್ತಾರೆ. ಯುಗಪತ್ರಚ್ಚ ಏನ್ಯಾನಂ ಕದಾಚಿತ್ಸ ನಿರಂತರಂ ಚತುರಶ್ಚುತರ ಶಿಷ್ಯಾಂಗ್ಲೀಯ ಲೇಖಯತೆ. ಅವರೇನು ಮಾಡಿದರು ಅಂದರೆ, ಶಿಷ್ಯರು ಕುತ್ಕೊಳ್ಳಿದ್ರು 4 ಜನ. ಅನುವ್ಯಾಖ್ಯಾನ ಹೇಗೆ ರಚನೆ ಮಾಡಿದ್ರು ಅಂತ ಹೇಳ್ತಾರೆ. 4 ಜನ ಕುಳಿಕೊಂಡು ಬಿಟ್ಟು ಒಂದು ಚೂರು ವಿಳಂಬ ಇಲ್ಲದೇನೆ ಅನಾಯಾಸವಾಗಿ ಎಲ್ಲರಿಗೂ ಏಕಕಾಲದಲ್ಲಿ ಬರ್ತದೆ. 4 ಅಧ್ಯಾಯ, 4 ಅಧ್ಯಾಯ ನಾಶಿಕ. ಒಂದು ಅಧ್ಯಾಯ ಒಂದು ಶ್ಲೋಕ ಈ ಅಧ್ಯಾಯ, ಒಂದು ಶ್ಲೋಕ ಈ ಅಧ್ಯಾಯ, ಹೇಳಿ 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 4 ಜನಕ್ಕೂ ಒಟ್ಟಿಗೆ 4 ಅಧ್ಯಾಯ ಬರ್ತದೆ. ಆಚಾರ ಯಾರಿಗೆ ಸಾಧ್ಯ? ನಮಗೆ ಸಾಧ್ಯನಾ? ಒಂದು ಹೇಳಿ ಒಂದು ಬರ್ಕಳಿಕ, ಒಂದು ಹೇಳಿ ಒಂದು ನೆನಪಿರಲ್ಲ. ಈ ಒಂದು ಅಧ್ಯಾಯ, ಇನ್ನೊಬ್ಬರ ಹತ್ರ ಒಂದು ಅಧ್ಯಾಯ, ಇನ್ನೊಬ್ಬರ ಹತ್ರ ಒಂದು ಅಧ್ಯಾಯ, ಇನ್ನೊಬ್ಬರ ಹತ್ರ ಹೇಳಬೇಕು ಅಂತಂದರೆ ಆಚಾರ್ಯರಿಗೆ ಸಾಧ್ಯ ಅದು, ಇನ್ಯಾರಿಗೂ ಸಾಧ್ಯನೇ ಇಲ್ಲ. ಅದಕ್ಕೇನೆ ಹೇಗೆ ಅಂದರೆ, ಚತುರ್ಮುಖ 4 ಮುಖಗಳನ್ನು ಉಳ್ಳವನು. 4 ಮುಖಗಳಿಂದ ಒಂದೊಂದು ಬ್ರಹ್ಮಸೂತ್ರಕ್ಕೆ 4 ಅಧ್ಯಾಯದ ಬರೆದ್ರಲ್ಲ ಹೇಗೆ, ಹಾಗೆಯೇ ಇವರು ಭಾವಿ ಚತುರ್ಮುಖರು ಅನ್ನೋದನ್ನು ತೋರಿಸ್ತಾರೆ. 4 ಜನಕ್ಕೆ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ವರ್ಣನೆ ಮಾಡ್ತಾರೆ. ಅದನ್ನು ಪಂಡಿತ ಶ್ರೇಷ್ಠರಿಂದಲೂ ಮಾಡಲಿಕ್ಕಾಗಲ್ಲ. ಹಾಗಾಗ್ಬಿಟ್ಟು ಆಮೇಲೆ ತ್ರಿವಿಕ್ರಮ ಪಂಡಿತರು ಗ್ರಂಥ ಬರೀತಾರೆ, ತಂತ್ರದೀಪಿಕಾ ಅಂತ ಬರೀತಾರೆ ಗ್ರಂಥವನ್ನು. ಅವರ ಬ್ರಹ್ಮಸೂತ್ರ ಭಾಷೆಗೆ ಟಿಪ್ಪಣಿ ಬರೀರಿ ಅಂತ ಆಚಾರ್ಯರು ಬರೀತಾರೆ. ಹಾಗೆ ಆಚಾರ್ಯರು ಹೆಚ್ಚು ಪ್ರಸಿದ್ಧಿರೋ 37 ಗ್ರಂಥಗಳು ಗೊತ್ತಿದೆ ನಿಮಗೆ. ತತ್ವಸಂಖ್ಯಾನ, ತತ್ವವಿವೇಕ, ಉಪಾಧಿ ಖಂಡನ, ಮಾಯಾವಾದಿ ಖಂಡನ, ಮಿಥ್ಯಾ ಅನುಮಾನ ಖಂಡನ, ತತ್ವೋದ್ಯೋತ, ವಿಷ್ಣು ತತ್ವ ವಿನಿರ್ಣಯ, ಕರ್ಮ ನಿರ್ಣಯ, ಕಥಾಲಕ್ಷಣ, ಪ್ರಮಾಣ ಲಕ್ಷಣ, ಇವೆಲ್ಲ 10 ಪ್ರಕರಣಗಳು. ಈಶಾವಾಸ್ಯ ಭಾಷ್ಯ, ತಲವಾಕರ ಭಾಷೆ, 10 ಉಪನಿಷತ್ತಿಗೆ. ಆಮೇಲೆ ಗೀತಾ ಭಾಷಾ, ಗೀತಾ ತಾತ್ಪರ್ಯ, ಆಮೇಲೆ ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ನ್ಯಾಯ ವಿವರಣ, ಅಣುಭಾಷ್ಯ, ಆಮೇಲೆ ಋಗ್ಭಾಷ್ಯ, ಭಾಗವತ ತಾತ್ಪರ್ಯಣೀಯ, ಮಹಾಭಾರತ ತಾತ್ಪರ್ಯಣೀಯ, ತಂತ್ರಸಾರ, ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾರಣವ, ಜಯಂತಿ ಕಲ್ಪ, ಯತಿ ಪ್ರಣವಕಲ್ಪ, ಯತಿಗಳು ಹೇಗಿರಬೇಕು ಅನ್ನೋದು, ಯತಿ ಪ್ರಣವಕಲ್ಪ, ನಖಸ್ತುತಿ, ವಾಯಿಸಿದ ಕೇಳ್ತಿಲ್ಲ, ಓಂ ಮಾತ ಸ್ಮಾಂತು ಭೂತ ವೈರಿ ಬಲವ ಅನ್ನೋದು, ದ್ವಾದಶ ಸ್ತೋತ್ರ, ಸ್ತೋತ್ರಕೃತ್ತಾನ, ಯಮಕ ಭಾರತ, ಇವುಗಳೆಲ್ಲ ನ್ಯಾಸ ಪದ್ಧತಿ, ತಿಥಿನಿರ್ಣಯ, ಕಂದಕ ಸ್ತುತಿ ಕೇಳಿದ್ರಲ್ಲ ಅದನ್ನು ಬರೆದಿದ್ದಾರೆ. ಆಮೇಲೆ ಅವರ ಶಿಷ್ಯರಾದ ವಿಷ್ಣು ತೀರ್ಥರ ಮಹಿಮೆಯನ್ನು ಹೇಳಿದ್ದು ಪ್ರಾರಂಭ ಮಾಡ್ತಾರೆ ನಾರಾಯಣ ಪಂಡಿತ. ಪೂರ್ವಾಶ್ರಮದ ಚರಿತ್ರೆ ಹೇಳ್ತಾರೆ. ಪಾದಕ ಕ್ಷೇತ್ರದಲ್ಲಿ ತಂದೆ ತಾಯಿಗಳು ವಾಸ ಮಾಡಿಕೊಂಡಿದ್ರು, ಆಚಾರ್ಯ ತಂದೆ ತಾಯಿಗಳು. ಅವರ ಜನನ ಆದಮೇಲೆ ಆಚಾರ್ಯ ಸನ್ಯಾಸ ದೀಕ್ಷೆ ತಗೊಂಡು ತಾಯಿಗೆ ಮಾತು ಕೊಟ್ಟ ಹಾಗೆ. ಆಮೇಲೆ ಅವರು ಒಳ್ಳೆಯ ಜ್ಞಾನವನ್ನು ಪಡೆದ ತಂದೆ ತಾಯಿಗಳು ಕೊನೆಗೆ ಮಾತಾಡಿಗಳು ವೈಕುಂಠಾಸೀನರಾದರು.
ದೇಹತ್ಯಾಗ ಮಾಡಿದ್ರು. ಅವನ ಕಿರಿಯ ಮಗ ಆಚಾರ್ಯ ತಮ್ಮ ತನ್ನ ತಂದೆಯ ಮನೆಯಲ್ಲಿ ವಾಸವಾಗಿತ್ತು. ವಿಧಿಭ್ರೂವಿ ಭ್ರಮ ಭ್ರಶ್ಯಧನಗೋ ಧಾನ್ಯ ಸಂಪದ ನಿರ್ವೇದಿತ ವೇದ ವಿಧ ತೇನಾಪಿ ವೇದವಾದಿರಾಟ್. ಧನ ಸಂಪತ್ತು, ಗೋ ಸಂಪತ್ತು, ಧಾನ್ಯ ಸಂಪತ್ತು ಎಲ್ಲವನ್ನು ಕಳೆದುಕೊಳ್ತಾರೆ ವಿಷ್ಣು ತೀರ್ಥ ಅವ್ರ ತಮ್ಮ. ವಿರಕ್ತರಾಗಿ ವೇದಾರ್ಥ ಉಪದೇಶ ಮಾಡುವುದರಲ್ಲಿ ಆಚಾರ್ಯ ಬಳಿ ಬರ್ತಾರೆ. ಸಂಪತ್ತು ನಷ್ಟ ಆದಾಗ ವೈರಾಗ್ಯ ಆಗುತ್ತೆ. ಅವರಿಗೆ ಸಂಪತ್ತಿ ಇದ್ದಾಗ ವೈರಾಗ್ಯ, ಸಂಪತ್ತು ಇದ್ದಾಗ ವೈರಾಗ್ಯ ಇಲ್ಲ ಅಂತ ಹೇಳೋದಿಲ್ಲ. ಆವಾಗ ಆಚಾರ್ಯ ಹತ್ರ ಬರ್ತಾರೆ. ಬಂದುಬಿಟ್ಟು ನನಗೆ ಸನ್ಯಾಸಾಶ್ರಮ ಕೊಡಿ ಅಂತ ಕೇಳ್ತಾರೆ ಆಚಾರ್ಯರಿಗೆ. ಈಗಿನ ಸ್ವಾಮಿಗಳು ಯಾರು ಆಗ್ಬಿಟ್ಟಿದ್ರೆ ತಮ್ಮ ಮಗನ ತಮ್ಮನ ಬಂದ್ಬಿಟ್ಟಾರೆ ಫಸ್ಟ್ ರಾತ್ರಿ ಸನ್ಯಾಸ ಕೊಟ್ಬಿಟ್ಟಿರ್ತಾರೆ ಅಲ್ವಾ ಕೆಲವುಗಳು. ಹಾಗೆ ಸನ್ಯಾಸವನ್ನು ಕೊಡಲು ಯೋಗ್ಯವಾದ ಕಾಲ ಈಗಿಲ್ಲ, ನೀನು ಮನೆಗೆ ಹೋಗು ಆಮೇಲೆ ಕೊಡ್ತೀನಿ ಅಂತ. ನೀನು ಸನ್ಯಾಸ ಕೊಡ್ತೀನಿ, ಈ ಯೋಗ್ಯವಾದ ಕಾಲ ಅಲ್ಲ, ಹೋಗು ಅಂತ ಹೇಳ್ತಾರೆ. ಆಮೇಲೆ ಅವ್ರ ಮನೆಗೆ ಬಂದು ಏನು ಮಾಡಿದರು ಅಂತಂದರೆ, ಅವರು ಆಚಾರ್ಯರು ಯಾವಾಗ ಬರ್ತಾರೆ ಉಡುಪಿಗೆ ಪಾಜಕಕ್ಕೆ ಅಂತಲೇ ಕಾಯ್ತಾ ಇದ್ರು. ಯಾವಾಗಲೂ ಆಚಾರ್ಯನ ಸ್ಮರಿಸುತ್ತಾ ಊಟ ಮಾಡಲಿಲ್ಲ, ನಿದ್ರೆ ಮಾಡಲಿಲ್ಲ, ನಗಲಿಲ್ಲ, ಸಾಧಾರಣ ವಿಷಯ ಭೋಗವನ್ನು ಬಿಟ್ಟುಬಿಟ್ರು. ಸನ್ಯಾಸನ ನಿಂತು ಯಾವಾಗ ಅನುಗ್ರಹ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಅಷ್ಟು ವಿರಾಗಿಗಳು ಅವರು. ಆಚಾರ್ಯರು ಪಾಜಕ ಕ್ಷೇತ್ರಕ್ಕೆ ಬಂದರು. ಚಾತುರ್ಮಾಸ ಮುಗಿಸ್ಕೊಂಡ್ಬಿಟ್ಟು ಪಾಜಕ ಕ್ಷೇತ್ರಕ್ಕೆ ಬಂದರು. ಆವಾಗ ಜಯಸಿಂಹ ರಾಜ ಏನು ಮಾಡ್ತಾರೆ, ಬಹಳ ರಾಜದಲ್ಲೇ ಕುಳಿರಿಸಿ ಅವರು ಅವತಾರ ಪಾಲಕ ಕ್ಷೇತ್ರಕ್ಕೆ ಬರ್ತಾರೆ. ಜಯಸಿಂಹ ರಾಜ ಇದ್ದಲ್ಲ, ಅವನು ಇವ್ರನ್ನ ಬಿಡ್ತಾ ಇರಲಿಲ್ಲ. ಅವ್ರನ್ನ ಬಹಳ ಪ್ರಯತ್ನದಿಂದ ರಾಜದಲ್ಲೇ ಕುಳಿಸಿ, ಇರಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಪಾಲಕ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ವಿಶುದ್ಧ ದ್ಯುತಲಂ ಶೌತಂ ಶುಚಿಂ ಪುನಪಿತೃಕ್ರಿಯಂ ವಿರಕ್ತಂ ವಿಷಯಾನ್ ಭುಕ್ವ ಯಥಾನ್ಮದ್ಘೋರಜಂ ಯತಿಂ. ಆವಾಗ ಅವರ ತಮ್ಮ ಏನು ಮಾಡಿರ್ತಾರೆ, ತಮ್ಮನಿಗೆ ಸನ್ಯಾಸವನ್ನು ಕೊಡ್ತಾರೆ. ಎಲ್ಲ ಗುಣಧರ್ಮಗಳು ಅವರಿಗೆ ಸನ್ಯಾಸ ಗುಣಧರ್ಮ ಹೇಗಿತ್ತು, ಸನ್ಯಾಸ ಸ್ವೀಕರಿಸುವ ತಂದೆಯ ವಂಶವೂ ಶುದ್ಧವಾಗಿರಬೇಕು, ತಾಯಿಯ ವಂಶವೂ ಶುದ್ಧವಾಗಿತ್ತು. ಆಮೇಲೆ ವೇದ ಮತ್ತು ವೇದಾರ್ಥಗಳ ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ ಇರಬಾರ್ದು, ತಪ್ಪು ತಿಳುವಳಿಕೆ ಇರಬಾರ್ದು, ಯಥಾರ್ಥ ಜ್ಞಾನ ಇರಬೇಕು. ಮನಸ್ಸಿನಿಂದ, ಬಾಯಿನಿಂದ, ವಾಕ್ನಿಂದ, ದೇಹದಿಂದ ಶುದ್ಧವಾಗಿರಬೇಕು. ಬಾಯಿನಲ್ಲಿ ಕೆಟ್ಟ ಮಾತು ಮಾಡಿಕೊಂಡು ನನ್ನ ಮನಸ್ಸು ಚೆನ್ನಾಗಿದೆ ಅಂದ್ಕೊಂಡ್ರೆ ಅದು ಸನ್ಯಾಸಕ್ಕೆ ಯೋಗ್ಯ ಆಗಲ್ಲ. ಮಾತಾ ಪಿತೃಗಳಿಗೆ ಕೊನೆಯ ಶ್ರಾದ್ದವನ್ನೂ ಮುಗಿಸಿ ತಾನೂ ಬದುಕಿರುವಾಗಲೇ ತನಗೆ ಶ್ರಾದ್ದವನ್ನು ಮಾಡಿಕೊಳ್ಬೇಕು. ವೈರಾಗ್ಯ ಇರಬೇಕು. ಈ ಎಲ್ಲ ಗುಣಧರ್ಮ ವಿಷ್ಣು ತೀರ್ಥರಿಗಿತ್ತು. ವಿಷ್ಣು ತೀರ್ಥರಾಗಿಲ್ಲ, ಅವರು ಸನ್ಯಾಸ ಕೊಡ್ತಾರೆ, ಅವ್ರಿಗಿತ್ತು. ಅವರು ಗೃಹಸ್ಥರಾಗಿ ವಿಷಯ ಸುಖವನ್ನು ಅನುಭವಿಸಿರಲ್ಲ, ವಿಷಯ ದುಃಖಾನುಭವವನ್ನು ಮಾಡಿದರು ಅಂತ ತಮ್ಮನಿಗೆ ಆಚಾರ್ಯ ಮಾಡಿ ಸನ್ಯಾಸವನ್ನು ಕೊಟ್ಟರು. ಅವರಿಗೆ ಪ್ರಣವೋಪಾಸನ ಮಾಡಿದರು, ಪ್ರಣವ ಮಂತ್ರವನ್ನು ಉಪದೇಶ ಮಾಡಿದರು. ಅವರಿಗೆ ವಿಷ್ಣು ತೀರ್ಥ ಅಂತ ಹೆಸರಿಟ್ಟರು. ಆಮೇಲೆ ಶ್ರವಣೇನ ಅನುವಾದೇನ ಮನನೇನ ಉಂಥಾಕರೋ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರುಸೋದರ. ವಿಷ್ಣು ತೀರ್ಥರು ಏನು ಮಾಡ್ತಾ ಇದ್ರು, ಯಾವಾಗಲೂ ಉಪನಿಷತ್ತು ಭಾಷ್ಯಾದಿ ಗ್ರಂಥಗಳ ಶ್ರವಣ ಮಾಡ್ತಿದ್ರು. ಕೇಳಿದ್ದನ್ನು ಪುನಃ 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 ಕೇಳೋದು. ಭಗವಂತನ ಮಹಿಮೆಯನ್ನು ಇವತ್ತು ಕೇಳಿದ್ದೆ, ಇದೇನು ಕೇಳಿಬಿಟ್ಟೆ, ಕೃಷ್ಣ ಕ್ಷೇತ್ರ ಇವತ್ತು ಓದ್ಬಿಟ್ಟೆ, ಸಾಕಾಗಿದೆ ಅನ್ನೋದಿಲ್ಲ. ಕೇಳಿದ್ದನ್ನು ಕೇಳ್ತಾ 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 ಮನನ ಮಾಡ್ತಾ ಇದ್ರೆ ಮನಸ್ಸಿನಲ್ಲಿ ಕೂಡುತ್ತೆ. ಹಾಗೆ ಮನನ ಮಾಡ್ತಾ ಇದ್ರು. ಮನಸ್ಸಿನಲ್ಲಿ ಯುಕ್ತಿಗಳ ಅನುಸಂಧಾನ ಮಾಡ್ತಾ ಚಿಂತಿಸ್ತಿದ್ರು. ಸ್ವಲ್ಪವೂ ಸಮಯವನ್ನು ಹಾಳು ಮಾಡ್ತಾ ಇರಲಿಲ್ಲ. ನಮಗೇನು ವ್ಯತ್ಯಾಸ ಅಂದರೆ ನಾವು ಸಮಯ ಹಾಳು ಮಾಡೋದೇನೆ. ಯಾವಾಗ ನಾವು ಓದ್ತಾ ಇರೋದು ಸಮಯ ಹಾಳು ಮಾಡ್ತಾನೆ ಇರ್ತೀವಿ, ಯಾಕೆಂದ್ರೆ ನಮ್ಮ ಚಿಂತೆ ಅಲ್ಲಿರೋದೇ ಇಲ್ಲ. ಹಾಗೆ ಅದೆಲ್ಲ ಆಚಾರ್ಯರು ಮಾಡಿದ ಕೃಪೆ. ಇಂದ್ರಿಯ ನಿಗ್ರಹ, ಭಕ್ತಿ, ಸವಿನುಡಿ ಯಾವಾಗಲೂ ಸಿಟ್ಟು ಮಾಡ್ಕೊಳ್ಳದೆ ಇರೋದು, ಸಮಾಧಾನದಿಂದ ಅವರ ಮಹಿಮೆಯನ್ನು ಮತ್ತೆ ವರ್ಣಿಸ್ತಾರೆ. ಅನಂತಮಧಿಕಾರುಣ್ಯ ಕಲ್ಪ ಧ್ರುವದೋ ಜನೈ ಅವರ್ಣ್ಯೋ ಮಹಿಮಾನಸ್ಯ ಲೌಲ್ಯ ಸಂಪರ್ಣತೆ. ಅವರ ಕೃಪೆ ಹೇಗಿತ್ತಂದ್ರೆ ಕಲ್ಪವೃಕ್ಷವೇ ಶ್ರೀ ವಿಷ್ಣು ತೀರ್ಥರ ವಶವಾಗಿತ್ತು.
ಇಂತಹ ಮಹಾಮಹಿಮರ ಮಹಿಮೆಯನ್ನು ಸಾಧಾರಣ ಮನುಷ್ಯರಿಗೆ ವರ್ಣಿಸಲಾಗಲ್ಲ. ಆದರೂ ಹೇಳ್ತಾರೆ ಅವರು, ಆದರೂ ನಾನು ವರ್ಣಿಸಬೇಕೆಂಬ ಚಪಲತೆಯಿಂದ ಸ್ವಲ್ಪ ಆದರೂ ಅವರಿಗೆ ಹೋಗ್ತೇನೆ ಅಂತ ಪಂಡಿತಾಚಾರ್ಯರು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯ ಅವರೇ ಹಾಗೆ ಹೇಳ್ತಾರೆ. ನಾವು ಯಾಕೆ ವರ್ಣನೆ ಮಾಡ್ತೀವ? ವರ್ಣನೆ ಮಾಡಲಿಕ್ಕೆ ಯೋಗ್ಯತೆ ಇದೆಯಾ ನಮ್ಮಲ್ಲಿ? ವಿಷ್ಣು ತೀರ್ಥರು ಏನು ಮಾಡ್ತಾರೆ, ಅತ್ಯಂತ ಚಿಕ್ಕವರು ಪ್ರವಚನದಲ್ಲಿ ಆಮೇಲೆ ಜಪಗಳನ್ನು ಜಪಿಸಿ ಅಷ್ಟಾಕ್ಷರ ಕೃಷ್ಣ ಷಡಾಕ್ಷರ ಪ್ರಣವ ಮಂತ್ರ ಜಪಿಸಿ ಆ ಮಂತ್ರಗಳ ಸಿದ್ಧಿಯನ್ನು ಪಡೆದುಕೊಂಡವರು ಅವರು ಮಧ್ವಾಚಾರ್ಯರಲ್ಲಿ ದ್ವಿತೀಯ ಅಥವಾ ತೃತೀಯ ಎರಡನೇವರು ಮೂರನೆಯವರಾಗಿದ್ದರು. ಆಮೇಲೆ ಪೂರಣ ಪ್ರತ್ಯಯ ಅಂತ ಸಂಖ್ಯೆ ಶಬ್ದದಿಂದ ನಾನು ವ್ಯವಹರಿಸಬಾರದು ಅಂತ ಹೇಳಿದರು. ಪ್ರಥಮ ಮೊದಲನೆಯವನು ಎಂದ ಶಬ್ದವೇ ನನಗಿರಬೇಕು ಎಂದು ಅವರು ತಿಳಿಸ್ತಾರೆ. ಆಮೇಲೆ ವಿಷ್ಣು ತೀರ್ಥರು ತೀರ್ಥಯಾತ್ರೆಗೆ ಹೋಗ್ತಾರೆ. ದಿಶಂ ಪ್ರಯಾತಂ ಶಶಿನಶ್ಚರಂತು ಭುವಶ್ಯತೋ ಭೂವ್ಯಶೋಧಯತೆ ತೀರ್ಥಕಂ ವಿಷ್ಣು ತೀರ್ಥಂ ಚ ವಿಷ್ಣು ತೀರ್ಥಶ್ಚ ತೀರ್ಥಕಂ. ವಿಷ್ಣು ತೀರ್ಥರು ಭೂತಚ್ಚಾರ ಮಾಡ್ತಾ ಉತ್ತರ ದಿಕ್ಕಿನಲ್ಲಿ ತೀರ್ಥಗಳಲ್ಲಿ ಮುಳುಗಿದರೆ ತೀರ್ಥ ಪವಿತ್ರ ಆಗ್ತಾ ಇತ್ತು. ಯಾಕೆಂದರೆ ಅವರೊಳಗಡೆ ಆಚಾರ ಮುಖ್ಯ ಪ್ರಾಣದೇವರು ನಾರಾಯಣ. ಇವರು ಸ್ನಾನ ಮಾಡುವುದರಿಂದ ತೀರ್ಥಕ್ಕೆ ಮಹತ್ವ ಬರ್ತಾ ಇತ್ತು. ತೀರ್ಥ ಸ್ನಾನದಿಂದ ಇವರಿಗೆ ಮಹತ್ವ ಹಾಗೆ ಬರ್ತಾ ಇತ್ತು. ಆಮೇಲೆ ಅವರ ತಪೋನಿಷ್ಠೆ ಹೇಗಿತ್ತು ಅಂತ ಹೇಳ್ತಾರೆ. ಅಕಾಮ ನಾಮನೇಕೈಷಾಂ ಸಿದ್ಧಿ ಭೂಮಿಂ ತಪಸ್ವಿನಾಂ ತಿರೋಹಿತಾತ್ಮ ಪ್ರಾಪಾಸೌ ಹರಿಶ್ಚಂದ್ರ ಮಹೀಧರಂ. ಸಹ್ಯ ಪರ್ವತ ಇದೆ. ಅದರಲ್ಲಿ ಒಂದು ಪಾಠ ಕುಮಾರಧಾರ ಸಹ್ಯ ಪರ್ವತ. ಹರಿಶ್ಚಂದ್ರ ಪರ್ವತ ಸ್ಥಳವನ್ನು ವಿಷ್ಣು ತೀರ್ಥರು ಅದೃಶ್ಯರಾಗಿ ಸೇರಿಬಿಟ್ಟು ಅದೃಶ್ಯರಾಗಿ ಕಣ್ಣಿಗೆ ಕಾಣದಂತೆ ಸಹ್ಯ ಪರ್ವತಕ್ಕೆ ಹೋದರು. ಅವರು ಯಾವ ಕಾರ್ಯವನ್ನು ಹಿಡಿದಿದ್ರೋ ಅದನ್ನು ಮಾಡುವುದರಲ್ಲಿ ಅವರು ಸಮರ್ಥರು. ಅವರಿಗೆ ಯಾರಲ್ಲಿಯೂ ಅಸೂಯೆ ಇರಲಿಲ್ಲ. ಅಸೂಯೆ ಇರಲೇಬಾರದು. ಆಮೇಲೆ ಆಹಾರ ಪಾನೀಯಗಳು ಬೆಂಕಿಯನ್ನು ಹಚ್ಚಲು ಕಟ್ಟಿಗೆ ಕಾರಣವಂತೆ ಶೀತ ಉಷ್ಣಗಳಿಂದ ಉಂಟಾಗುವ ದುಃಖವನ್ನು ಹಚ್ಚಲು ಕಾರಣ ಆಗುತ್ತೆ ಅಂತ ಏನು ಮಾಡ್ತಾ ಇದ್ರು ಗೊತ್ತಾ? ಅವರು ಏನು ಮಾಡಿದ್ರೆ ಒಂದೊಂದಂತೆ ಬಿಡ್ತಾ ಬಂದರು. ಉಪವಾಸವನ್ನು ಕೈಗೊಂಡ್ರು. ಕಾಮಕ್ರೋಧಾದಿ ಹರಿಷಡ್ವರ್ಗಗಳನ್ನು ಜಯಿಸಿದ್ರು. ಹೇಗಿದ್ರು ಅವರು? ಹೇಗೆ ಮಾಡಿದ್ರು ಅಂದರೆ ನತ್ಯಜನ್ ಸಾಹಸಿ ತಚ್ಚ ತಪಸ್ಕೇಪೇದಿ ಪಾತಂ ಬಿಲ್ವಪರ್ಣೈ ಚಿತೌಪನ್ನೈ ತೃಪ್ತಿಮಾನ್ ಸರಿದ ಇರಲಿ. ವಿಷ್ಣು ತೀರ್ಥರು ಏನು ಮಾಡ್ತಾ ಇದ್ರು ಅಂದರೆ ಉಪವಾಸ ಇದ್ರು. ಅವರು ಉಪವಾಸ ಇರಬೇಕಾದ್ರೆ ಏನು ಮಾಡಿದ್ರು? ಇವ್ರು ಯಾವಾಗ ಉಪವಾಸ ಇದ್ದಾರೆ, ಏನು ತಿಂದೇ ಇಲ್ವಲ್ಲ ಅಂತ ಕೇಳ್ತಾ ಇದ್ರೆ ಆವಾಗ ಶಿಷ್ಯರು ಬಂದು ಏನು ಆಹಾರ ತಗೊಳ್ಳಿದ್ರೆ ಪಂಚಗವ್ಯವನ್ನು ಕೊಟ್ಟರು. ಅವರು ಹೇಗೆ ಅವರ ನಿಷ್ಠೆ ಇತ್ತು ಅಂದರೆ 5 ದಿವಸಕ್ಕೊಮ್ಮೆ ಒಂದು ಪಂಚಗವ್ಯ ತಗೋತಾ ಇತ್ತು. ಏನಿಲ್ಲ, ಪಂಚಗವ್ಯ ಬಿಟ್ಟು ಇಲ್ಲೇ ಇಲ್ಲ. 5 ದಿವಸ. ಅದು ಪಂಚಗವ್ಯ ಏನು ಒಂದು ಲೋಟ ಅಲ್ಲ. ಪಂಚಗವ್ಯ 5 ದಿವಸಕ್ಕೆ ಒಂದು ಉದ್ಧರಣೆ ಪಂಚಗವ್ಯ ಅಷ್ಟೇ. ನೆಕ್ಸ್ಟ್ 5 ದಿವಸಕ್ಕೆ ಮತ್ತೇನಿಲ್ಲ. ಹೀಗೆ ಶುದ್ಧಿಯನ್ನು ಮಾಡ್ಕೊಂಡ್ರು. ನಾವು ಒಂದು ಉದ್ಧರಣೆ ಪಂಚಗವ್ಯ ತಗೊಳ್ಬೇಕಾದ್ರೆ ಮುಖಕ್ಕೆ ಕೆಲಸ ಮಾಡ್ಬಿಟ್ಟಿರ್ತೀವಿ ನಾವು. ಯಾಕಂದರೆ ನಾವು ಅದರಲ್ಲಿ ಏನೇನಿದೆ ಚಿಂತನೆ ಇಲ್ಲ. ಅವರು ಆಗಿಕೊಂಡು ಶ್ರೇಷ್ಠ ಮುನಿಗಳನ್ನು ಮೀರಿದ ತಪಸ್ಸನ್ನು ಮಾಡಿದವರು. ಪ್ರಾಣಾಯಾಮಗಳಿಂದ ವಾಯುದೇವರು ಸಂಪಾದನೆ ಮಾಡಿದ್ರು. ವಿಷಯಗಳಿಗೆ ಹೋಗದಂತೆ ಹಿಡಿದ್ರು. ಆಮೇಲೆ ಸ್ಮರನ್ ಮುರಾರೇ ರಾತಾಂ ಗದ್ಯಾವಧ್ಯಾತ್ಮಕೋವಿಧ ಸಮಾಧಿ ಮಾದಿಶಮನಂ ಯೋಗಿ ಲಬ್ಧ್ಯಂ ಸಲಬ್ಧವಾನ್ ಮೌಕುಂತೆ ಸುಂದರೇ ರೂಪೇ ಸ್ವಾನಂದಾದಿ ಗುಣಾರ್ಣವೇ ಸ್ವಾಶ್ಚರ್ಯರತ್ನೇ ಮಜ್ಞಾತ್ಮ ನಾಣ್ಯತ್ ಕಿಂಚಿತ್ ವೇದ. ವಿಷ್ಣು ತೀರ್ಥರು ಎಲ್ಲ ಆಶ್ಚರ್ಯಗಳ ಮಕ್ಕಳಿಗೆ ಶ್ರೇಷ್ಠವಾದ ಸಚಿವರಿಗೆ ಮೋಕ್ಷವಾದ ಪರಮಾತ್ಮ ರೂಪದಲ್ಲಿ ತನ್ನ ಮನಸ್ಸನ್ನು ಮಗ್ನವಾಗಿತ್ತು. ಹರಿಯ ರೂಪದ ಧ್ಯಾನದಲ್ಲಿ ನೀಡಲಾಗಿ ಬೇರೆ ಯಾವುದನ್ನು ತಿಳಿಲಿಲ್ಲ. ಇದು ಅಸಂಪ್ರಜ್ಞತ ಸಮಾಧಿ. ಅವರಿಗೆ ಅಸಂಪ್ರಜ್ಞತ ಸಮಾಧಿ ಕೂಡ ಬೇರೆ ಏನು ತಮ್ಮ ದೇವರಲ್ಲೂ ಏನೂ ಇರಲ್ಲ, ಅಭಿಪ್ರಾಯ ಇರಲ್ಲ, ಏನಾದರೂ ಗೊತ್ತಾಗಲ್ಲ ಅವರಿಗೆ. ಹಾಗಿದ್ದವರು ಯೋಗಿ ಪುಂಗವ ಎನಿಸಿಕೊಂಡ್ರವರು. ಹಾಗೆ ಇದ್ದಾಗ ಏನಾಯಿತು ಅಂತಂದರೆ ಅವರ ಶಿಷ್ಯರು ಅನಿರುದ್ಧ ತೀರ್ಥರು. ವಿಷ್ಣು ತೀರ್ಥರ ಶಿಷ್ಯರು ಅನಿರುದ್ಧ ತೀರ್ಥರು. ಅನಿರುದ್ಧ ತೀರ್ಥರು ಏನು ಮಾಡಿದ್ರು ಅಂದರೆ ಅನಿರುದ್ಧ ತೀರ್ಥರು ಇವರಿಗೆ ಉಡುಪಿಗೆ ಬನ್ನಿ ಅಂತ ಉಡುಪಿಗೆ ಬನ್ನಿ ಅಂತ ಕರೆದಾಗ ಇವರು ಉಡುಪಿಗೆ ಬಂದರು. ಬಂದು ನೋಡಿದರೆ ಎಲ್ಲರೂ ಆನಂದ ತೀರ್ಥನೇ ಬಂದರು, ಮಧ್ವಾಚಾರ್ಯರೇ ಬಂದರು ಅಂತ. ಅಷ್ಟೇ ರೂಪ, ಅದೇ ತೇಜಸ್ಸು, 32 ಲಕ್ಷಣ ಇಲ್ಲ ಅಂದರೆ ಮಾತ್ರ
ಅಷ್ಟೇ ರೂಪ ಅಷ್ಟೇ ದಿವಸ ಬರ್ತಾ ಇದ್ರೆ ಮಧ್ವಾಚಾರ್ಯರು ಮತ್ತೆ ಬಂದ್ರು ಉಡುಪಿಗೆ ಅಂತ ಜನ ಸಂತೋಷಪಟ್ಟರು. ಅದಕ್ಕೆ ಅವರ ಇನ್ನೊಬ್ಬ ಕಿರಿಯ ಶಿಷ್ಯರು ಬಾಲರಾಯಣ ತೀರ್ಥರು. ಕವೀಂದ್ರ ತಿಲಕೋ ವಿಲಕ್ಷೇಕರ ಸ್ಥಾಪ ತಕ್ಷಣಿ ಮಧ್ವಕೇಲಿ ಶುಕೋಸ್ಯ ಭೂಚಿಷ್ಯೋ ವ್ಯಾಸಪದಾಶ್ರಯ. ಅವರೇನಾಗಿತ್ತು ಅಂದರೆ ಬಾಲರಾಯಣ ತೀರ್ಥರೊಡನೆ ಬಹಳ ಪ್ರೀತಿ ಇತ್ತು ವಿಷ್ಣು ತೀರ್ಥರಿಗೆ. ಹಾಗೇನೆ ಬಾಲರಾಯಣ ತೀರ್ಥರೊಡನೆ ಆಚಾರ್ಯರು ಶ್ರೀಮದ್ ಆಚಾರ್ಯರು ವಿನೋದದಿಂದ ಮಾತಾಡ್ತಾ ಇದ್ರು. ಬಾಲರಾಯಣ ತೀರ್ಥರು ಕೂಡ ತನ್ನ ಬುದ್ಧಿ ಚಮತ್ಕಾರ ಸಂಭಾಷಣೆಗಳಿಂದ ಆಚಾರ್ಯರನ್ನು ಹೋಲಿಸಿಕೊಂಡಿದ್ರು. ಅಂದರೆ ಹೇಗಿರೋದು ನೋಡಿ, ಅವ್ರ ಜೊತೆಗಿದ್ದವರೆಲ್ಲ ಸಾಮಾನ್ಯ ಯತಿಗಳಲ್ಲ, ಅವರೆಲ್ಲ ದೇವತೆಗಳೇ. ಇಲ್ಲಾಂದ್ರೆ ಯಾರೋ ಆಚಾರ ಹತ್ರ ಬರಲಿಕ್ಕೆ ಯೋಗ್ಯ ಆಗಲ್ಲ. ಹಾಗೆ ಇದ್ರು. ಆಮೇಲೆ ವಿಷ್ಣು ತೀರ್ಥರು ಸಂತೋಷವನ್ನು ಮಾಡುತ್ತಾ ಅಸಾಧ್ಯಮಯ ಅನಿಸುತ್ತೆ ಕುಮಾರ ಧರ್ಮ ಅವರು ಸಹ್ಯ ಪರ್ವತದ ಒಂದು ಭಾಗವಾದ ಕುಮಾರ ಪರ್ವತದ ಶಿಖರವನ್ನು ಇನ್ನೂ ಅಲ್ಲೇ ಇದ್ದಾರೆ, ಈಗೂ ಇದ್ದಾರೆ ಅನ್ನೋದಿದೆ. ವಾದಿರಾಜ ಸೃಷ್ಟಿಯಲ್ಲಿ ವಾದಿರಾಜರು ಕಂಡಿದ್ದಾರೆ ಅಂತಲಿದೆ. ಕುಮಾರನಾಥ ಕಂಡಿದ್ದಾರೆ ಅಂತಲಿದೆ. ಅವರ ಮುಂದೆ ಮಧ್ವಮತ ಬಹಳ ಕ್ಷೀಣಿಸಿ ಹೋದಾಗ ಆ ಗ್ರಂಥಗಳನ್ನು ಅಲ್ಲಿ ಒಂದು ಕಡೆಗೆ ಇಟ್ಟಿರ್ತಾರೆ. ಅದನ್ನು ತಗೊಂಡು ಬಂದು ಮಧ್ವಮತವನ್ನು ಮತ್ತೆ ಉದ್ಧರಿಸ್ಲಿಕ್ಕೆ ಬರ್ತಾರೆ. ಅವರು ಮತ್ತೆ ಉದ್ಧರಿಸ್ಲಿಕ್ಕೆ ಬರ್ತಾರೆ ಅಂತ ಇದೆ. ಆಮೇಲೆ ಅಕೃಷ್ಟೋ ಅಸ್ಯ ಗುಣೈರ್ವಾಕ್ರೇಯೋ ಗೋದಾಯ ಉಪಾಯಯೌ ಸ ಪದ್ಮನಾಭತೀರ್ಥಾಖ್ಯ ಶಿಷ್ಯೋನ್ಯೋ ಭೂಸುಜೇತ. ಆಮೇಲೆ ಇನ್ನೊಬ್ಬ ಮಹಾಶಿಷ್ಯರು ಪದ್ಮನಾಭತೀರ್ಥರು, ಶ್ರೀ ಪದ್ಮನಾಭತೀರ್ಥರ ಬಗ್ಗೆ ಹೇಳ್ತಾರೆ. ಮಧ್ವಾಚಾರ ಗುಣಗಳಿಂದ ಆಕರ್ಷಣರಾಗಿ ಗೋದಾವರಿ ತೀರದಿಂದ ಆಚಾರ್ಯರ ಮೊದಲೇ ಬಂದಿದ್ದಾರೆ. ಅವರು ಪದ್ಮನಾಭತೀರ್ಥರಿಂದ ಹೆಸರಿನಿಂದ ಆಚಾರ್ಯ ಶಿಷ್ಯರಾಗ್ತಾರೆ. ಸುತ್ಯ ಮತ್ಯ ಸದಾ ಭಕ್ತ್ಯ ವಿರಕ್ತ್ಯ ನಿತ್ಯ ಸೇವೆಯ ತಸ್ಮೈ ಪ್ರಸನ್ನ ಪ್ರಾತ್ಯಕ್ಷ ಸದ್ಯೋ ವಿದ್ಯಾ ಗದೌ ಶುಭಾಂ. ಅವರು ಹೇಗಿದ್ರು ಅಂದರೆ ಗುಣಾಂಶಯ ಹೇಗಿತ್ತು ಅಂತಂದರೆ ಯಾವಾಗಲೂ ವೇದಾಂತ ಶಾಸ್ತ್ರದ ಶ್ರವಣ ಮನನ, ಆಚಾರ್ಯರಲ್ಲಿ ಸರ್ವದಾ ಭಕ್ತಿ, ವೈರಾಗ್ಯಶಾಲಿಗಳು ನಿರಂತರವಾಗಿ ಆಚಾರ್ಯನ ಸೇವೆ ಮಾಡ್ತಾ ಇದ್ರು. ಪೂರ್ಣ ಪ್ರಸನ್ನರಾಗಿ ಅವರಿಗೆ ಕೂಡಲೇ ವೇದಾಂತ ವಿದ್ಯೆಯನ್ನು ಉಪದೇಶ ಮಾಡಿದರು. ಸರ್ವಶ್ರೇಷ್ಠವಾದ ಪರಬ್ರಹ್ಮ ತತ್ವವನ್ನು ಸಾಕ್ಷಾತ್ಕರಿಸುವಂತೆ ಅನುಗ್ರಹ ಮಾಡಿದರು. ಪದ್ಮನಾಭ ತೀರ್ಥರ ಪಾಂಡಿತ್ಯವು ಬಹಳ ಅದ್ಭುತವಾಗಿತ್ತು. ವೇದಾಂತಾಬ್ಧಿಂ ನಯೋಜಾತು ಜಹೌ ವಿದ್ವತ್ತಿ ಮಿಂಗಲ ಯುಕ್ತಿ ಪ್ರವಾಹ ಸಂರಂಭ ಪರಶಾಸ್ತ್ರ ಅನಧೀಚರ. ಪದ್ಮನಾಭ ತೀರ್ಥರು ತಮ್ಮ ಯುಕ್ತಿಗಳಿಂದ ಮಾಯಾವಾದಿಗಳನ್ನು ಗೆದ್ದಿದ್ರು. ತಿಮಿಂಗಲದಂತೆ ಇದ್ರು ಅವರು. ಮಾಯಾವಾದಿಗಳು ಯಾವ ಪದ್ಮನಾಭ ತೀರ್ಥರೆಂಬ ಸಿಂಹ ನಮ್ಮ ಜಾತಿಯವರಾದ ಗುಂಪಿನಲ್ಲಿ ನಾವೇ ವೀರು ಎಂಬ ಮಾಯಾವಾದಿಗಳನ್ನು ಬಗ್ಗು ಬಿಡ್ತಾ ಇದ್ರು ಅವರು. ಹಾಗೆ ಅವರ ವ್ಯಾಖ್ಯಾನ ಇತ್ತು ಪದ್ಮನಾಭ ತೀರ್ಥರದ್ದು. ಸನ್ಯಾಯ ರತ್ನಾವಲಿ ಅಪ್ಯುತಪಾದಿ ಯಥಶುಭ ಟೀಕಾಪರಾನುವ್ಯಾಖ್ಯಾಯ ಅನರ್ಘ ಬೋಧಸಾಗರಾತೆ. ಅವರು ಸನ್ಯಾಯ ರತ್ನಾವಲಿ ಎಂಬ ಗ್ರಂಥವನ್ನು ಬರೆದರು, ಟೀಕಾ ಗ್ರಂಥವನ್ನು ಬರೆದರು. ಅನುವ್ಯಾಖ್ಯಾನ ಗ್ರಂಥ ಉತ್ತಮ ಮಂಗಳಕರ ಅಮೂಲ್ಯವಾದ ಸನ್ಯಾಯ ರತ್ನಾವಳಿ ಅದಕ್ಕೆ ಟೀಕಾ ಅದಕ್ಕೆ ಬರೆದರು ಅವರು. ಆಮೇಲೆ ಪದ್ಮನಾಭ ತೀರ್ಥರ ಪ್ರವಚನವು ಬಹಳ ಅದ್ಭುತವಾಗಿತ್ತು. ಆಚಾರ್ಯ ಇವರಿಬ್ಬರಾದರೆ ವಿಷ್ಣು ತೀರ್ಥರು ಪದ್ಮನಾಭ ತೀರ್ಥರಾದರೆ ಬೇರೆ ಶಿಷ್ಯಂದರು ಇದ್ದರು. ಯಾರು ಇದ್ರು ಅನ್ನೋದು ಹೇಳ್ತಾರೆ, ಸಂಕ್ಷಿಪ್ತವಾಗಿ ಹೇಳ್ತಾರೆ. ವಶೀಕೃತ ಹುಷೀಕಾಶ್ಚ ಜನನಾತ್ಮಪಮರ್ದಿನ ನರಸಿಂಹ ಪದಾಧಾರ ಅಭ್ಯಸ್ತ ಉಪೇಂದ್ರ ನಾಮಕ. ವಶೀಕೃತ ಹುಷಿಕೇಶ ಅಂದರೆ ಇಂದ್ರಿಯಗಳನ್ನು ವಶ ಮಾಡಿಸಿಕೊಂಡವರು. ಹುಷಿಕ ಅಂದರೆ ಇಂದ್ರಿಯಗಳನ್ನು ವಶ ಮಾಡಿಕೊಂಡಂತಹ ಶ್ರೀ ಹುಷಿಕೇಶ ತೀರ್ಥರು. ಜನನ ಆದಿ ಉಪಮರ್ದಿನ ಜನನ ಮರಣಾದಿಗಳನ್ನು ನಾಶಗೊಳಿಸಿಕೊಂಡಿರುವ ಜನಾರ್ದನ ತೀರ್ಥರು. ನರಸಿಂಹ ಪದಾಧಾರ ನರಸಿಂಹ ಎಂಬ ಶ್ರೀ ಆಶ್ರಯರಾದ ನರಸಿಂಹದೇವರ ಪಾದವೇ ಆದ ನರಸಿಂಹ ತೀರ್ಥರು. ಮತ್ತು ಉಪೇಂದ್ರ ನಾಮಕ, ಉಪೇಂದ್ರ ಅಂದರೆ ಯಾವಾಗಲೂ ಇಂದ್ರನಿಂದಲೂ ಉತ್ತಮನಾದ ಉಪೇಂದ್ರನನ್ನು ಸ್ಮರಿಸಿ ಹರಿಯನ್ನು ಸ್ಮರಿಸುವ ಉಪೇಂದ್ರ ತೀರ್ಥರು ಇಂಥ ಅನೇಕ ಯತಿವರಿಯರು ಆಚಾರ್ಯರಿಗಿದ್ದರು. ಇವರೆಲ್ಲ ಅಷ್ಟಮಠಗಳ ಯತಿಗಳಲ್ಲಿ ಬರ್ತಾರೆ. ಆಮೇಲೆ 4 ಮಂದಿ ಶಿಷ್ಯರು ಗೃಹಸ್ಥರು ಇರ್ತಾರೆ. ಅವರು ಗೃಹಸ್ಥ ಸನ್ಯಾಸಿಗಳು. ಒಂದು ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ಶಂಕರಾಚಾರ್ಯ ಅಂತ ಅವರಿದ್ರು. ಈ ನರಹರಿ ತೀರ್ಥರು ಅದುಮಾರ ಮಠದ ನರಸಿಂಹ ತೀರ್ಥರೇ ಅಂತ ಇಚ್ಛೆಯ. ಇವರಲ್ಲಿ ಹೇಳಿರೋದು ನರಸಿಂಹ ತೀರ್ಥರು ಅದುಮಾರ ಮಠದವರು ಅಂತಲೇ. ನಮ್ಮ ಅಲ್ಲಿರೋ ನರಸಿಂಹ ತೀರ್ಥರು ಅಲ್ಲ ಇವರು. ಇವರೆಲ್ಲ ತೌಳವರು, ಘಟ್ಟದ ಮೇಲಿನವರಲ್ಲ ಇವರೆಲ್ಲ.
ಈ 9 ಮಂದಿ ಯತಿಗಳಿಗೂ ಅನೇಕ ಶಿಷ್ಯರು ಅವರ ಶಿಷ್ಯರಿದ್ದರು. ಹೀಗೆ ಆಚಾರ್ಯರಿಗೆ ಬಹಳ ಮಂದಿ ಪ್ರಶಿಷ್ಯತೆಗಳಿದ್ದರು. ಇವರೆಲ್ಲರೂ ಯಾವಾಗಲೂ ಭೂಮಂಡಲಕ್ಕೆ ಅತಿಶಯವಾಗಿ ಭೂಷಣರಾಗಿ ಸಜ್ಜನರಿದ್ದರೆ ಭೂಷಣರಾಗಿರ್ತಾರೆ. ಅವರು ಭೂಮಂಡಲಕ್ಕೆ ಒಳ್ಳೆ ಪ್ರಕಾಶತೆಯನ್ನು ಕೊಡ್ತಾರೆ ಅವರು. ಕೆಲವು ಗ್ರಾಮಾಧಿಪತಿಗಳು ಶಿಷ್ಯರಾಗಿದ್ದರು ಆಚಾರ್ಯರು. ಗ್ರಾಮಣ್ಯೋ ಬ್ರಾಹ್ಮಣಾಗ್ರಣ್ಯ ಪ್ರಾಪ ಪೂರ್ಣೇಕ್ಷ ಶಿಷ್ಯತ ಯೇಷಾಂ ಸಂತೃಪ್ತಿ ಮಾತ್ರೇಣ ಭವೇತ್ ಕಿಲ ಪರಂಪದಂ. ಹಳ್ಳಿಗಳಲ್ಲಿ ಮುಖ್ಯಸ್ಥರಾದವರು ಬ್ರಾಹ್ಮಣಾದಿ ವರ್ಣದವರು ದುರ್ಜನರನ್ನು ಖಂಡಿಸಿ ಸಜ್ಜನರನ್ನು ಕಾಪಾಡೋದ್ರಿಂದ ಅವರಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಶಿಷ್ಯರನ್ನಾಗಿ ಮಾಡಿಕೊಂಡಿದ್ರು. ಕೆಲವರಿಗೆ ತನ್ನಲ್ಲಿ ಯಾರ್ಯಾರು ನಂಬಿಕೆ ಇಟ್ಟಿರುತ್ತೋ ಎಲ್ಲರಿಗೂ ಆಚಾರ್ಯರು ಅನುಗ್ರಹ ಮಾಡಿದರು. ಶಿಷ್ಯ ಪ್ರಶಿಷ್ಯಾದಿಶಯ ಈದೃಶ ಯದ್ದಯೋದಯಾತ್ ಕೋನೇಚ್ಛೇತ್ ಸುಲಭಂ ಭಕ್ತ್ಯಾ ತತ್ಪಾದ ಸುರಪಾದಪಂ. ಶ್ರೀಮದಾಚಾರ್ಯ ಶಿಷ್ಯರು ಅವರ ಅನುಗ್ರಹದಿಂದ ಸಾಮರ್ಥ್ಯ ವಿಶೇಷಗಳನ್ನು ಪಡೆದು ಇವರೇನು ಶಿಷ್ಯಂದ್ರೆ ಏನು ಸಾಮರ್ಥ್ಯ ಇತ್ತು ಅದೆಲ್ಲ ಶ್ರೀಮದಾಚಾರ್ಯರ ಅನುಗ್ರಹ ಬಂದಿದ್ದ ಇತ್ತು. ಅಂತ ಸೇವಿಸುವ ಜನರಿಗೆ ಕಲ್ಪ ವೃಕ್ಷದಂತೆ ಇಷ್ಟಾರ್ಥವನ್ನು ಕೊಡುವಂಥವರ ಪಾದವನ್ನು ಯಾರೂ ಒಂದು ಕ್ಷಣ ಬಿಡಬಾರದು. ಮಧ್ವಾಚಾರ್ಯರ ಪಾದವನ್ನು ಒಂದು ಕ್ಷಣವೂ ಜನ ಬಿಡಬಾರದು ಅಂತ ನಾರಾಯಣ ಪಂಡಿತರಿಗೆ ಎಲ್ಲ ಇಷ್ಟಗಳನ್ನು ಕೊಡುತ್ತೆ. ಅದು ಈಗ ಏನಾಗಿದೆ ಅಂದರೆ ಮಧ್ವಾಚಾರ್ಯರು ಅಂತಂದರೆ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಯತಿಗಳು ಅಂತ ನೋಡೋದು ಭಾಳ ದಿನ ಆಗೋಗಿದೆ. ಅವರು ಯತಿಗಳು ಹಾಗಲ್ಲ. ಅವರು ಮುಖ್ಯ ಪ್ರಾಣದೇವರವರು. ಅದನ್ನು ಅವರಿಂದ ಭಕ್ತಿಯಿಂದ ಅವರನ್ನು ಸೇವಿಸಬೇಕು. ಸ್ವಾನಂದ ತೀರ್ಥ ಭಗವತ್ ಹೃದಯನಂದ ಬಿಂದಂ ವಿದ್ಯಾಸುಧಾವೇತ ಕಾಂತಿ ಸುಕಾಂತಿ ಕಾಂತಂ ಯೈಕ್ಷತಾತ್ರ ಭವತಾಪಶಮಾಯ ಭಕ್ತೈ ತದ್ದಾ ಸದಾಸ್ಯಮಪಿ ಕಿಂ ನ ದದಾತಿ ಪುಂಸಃ. ಶ್ರೀಮದಾನಂದ ತೀರ್ಥರು ಅವರ ಮುಖ ಇತ್ತು ಅಂದರೆ ಮುಖ ಚಂದ್ರಬಿಂಬ ವಿದ್ಯೆಯಿಂದ ಅಮೃತ ಕಾಂತಿಯನ್ನು ಸುತ್ತಲೂ ಹರಡ್ತಾ ಇತ್ತು. ಶ್ರೇಷ್ಠ ಕಾಂತಿಯಿಂದ ಮನೋಹರವಾಗಿದೆ. ಇಂತಹ ಸಂತಾಪ ಪರೋಹಕ್ಕೆ ಸಂತಾಪ ಪರಿಹಾರಕ್ಕೋಸ್ಕರ ಆಚಾರ್ಯರ ಮುಖವನ್ನು ಯಾರಾದರೂ ಯಾವಾಗಲೂ ನೋಡ್ತಾ ಇರ್ತಾರೆ. ಅಂಥವರ ಸೇವಕರ ಸೇವೆ, ಯಾರು ಆಚಾರ್ಯರ ಸೇವೆಯನ್ನು ನಿರಂತರ ಮಾಡ್ತಾ ಇರ್ತಾರೋ, ಆಚಾರ್ಯರ ಸ್ತುತಿಯನ್ನು ಮಾಡ್ತಾ ಇರ್ತಾರೋ ಅಂಥವರ ಸೇವಕರ ಸೇವೆಯೂ ಸಾತ್ವಿಕ ಜನರಿಗೆ ಅಭೀಷ್ಟವನ್ನು ಕೊಡುತ್ತೆ. ಅಂದರೆ ಆಚಾರ್ಯರ ಸೇವೆ ಕೊಡಬೇಕು. ಅವರ ದಾಸರ ದಾಸಾನುದಾಸ ಅಂತ ಹೇಳ್ತಾರಲ್ಲ. ಯಾಕೆಂದರೆ ಆಚಾರ್ಯ ಉದಾಹರಣೆ ಕೊಟ್ಟು ತಾನು ಗಂಗಾ ನದಿ ದಾಟಬೇಕಾದ್ರೆ ತನ್ನ ಕಾಲು ಹಿಡ್ಕೊಂಡು ಇನ್ನೊಬ್ರು ದಾಟೋದು, ಅವ್ರ ಕಾಲು ಹಿಡ್ಕೋಬೇಕು. ಹಾಗೆ ದಾಸರ ಕಾಲಗಳಿಗೆ ಹಿಡ್ಕೊಂಡವರೇ ಉದ್ಧಾರ ಆದರು. ಅಂದರೆ ಇನ್ನು ಆಚಾರ್ಯರನ್ನು ನಾವು ಸಾಮಾನ್ಯ ಮನುಷ್ಯರಂತ ತಿಳಿದೇನೆ, ಸಾಮಾನ್ಯ ಯತಿಗಳು ಅಂತ ತಿಳಿದೇನೆ, ಅವರನ್ನು ಮುಖ್ಯ ಪ್ರಾಣ ಅಂತ ತಿಳಿದುಬಿಟ್ಟು ಮೋಕ್ಷಪ್ರದಾಯಕ ವಿಷ್ಣುವಿನ ಆಜ್ಞೆಯಿಂದ ಅಂತ ತಿಳ್ಕೊಂಡ್ಬಿಟ್ಟು ನಾವು ಅವರನ್ನು ಪೂಜಿಸಬೇಕು, ಸ್ಮರಣೆ ಮಾಡಬೇಕು. ಹಾಗೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧ ಆಗತ್ತೆ, ಅಭೀಷ್ಟಗಳು ಸಿದ್ಧ ಆಗತ್ತೆ ಅಂತ ಹೇಳ್ಬಿಟ್ಟು ಆವಾಗ ಒಂದೆರಡು ಮಹಿಮೆಗಳನ್ನು ಮತ್ತೆ ಹೇಳ್ತಾರೆ. ಮಧ್ವಾಚಾರ ಮಹಿಮೆಯನ್ನು ಸಜ್ಜನರಿಗೆ ಹೇಳ್ತಾ ಇರ್ತಾರೆ. ಅದೇನೆಂದರೆ ಸಾಧುಭ್ಯೋ ಮಧುಮದನಾಂಗ್ರಿ ಭಕ್ತಿ ಭಾಗ್ಯ ಶೌತೇಭ್ಯೋ ವಿಜಿತಮತೆ ಮಹಾನುಭಾವಂ ವೇದಾಂತಂ ಸ್ವಯಮೇವ ಬಂಧ ಮೋಕ್ಷ ಮೂಲಂ ವ್ಯಾಚತ್ತ ಸ್ಫುರಮತ ಕೋವಿದೋತ್ರ. ಒಂದು ಸ್ಥಳದಲ್ಲಿ ಭಾಳ ಸಜ್ಜನರು ಸೇರಿದ್ರು. ಅದರಲ್ಲಿ ಆಚಾರ್ಯ ಶಿಷ್ಯನಾದ ಪಂಡಿತ ಏನು ಮಾಡಿದ್ರು ಅಂದರೆ ಸಂಸಾರ ಬಂಧ ಮೋಚಕವಾದ ವೇದಾಂತ ಶಾಸ್ತ್ರ ಎಂಬ ಮಧ್ವಾಚಾರ ಮಹಿಮೆಯನ್ನು ಸ್ಪಷ್ಟವಾಗಿ ವಿವರಣೆ ಮಾಡಲಿಕ್ಕೆ ಹೇಳಿದರು. ಗುರುಗಳು ಏನು ಹೇಳಿದರು ಅಂದರೆ ಮೋಕ್ಷ ಸಾಧಕವಾದ ವೇದಾಂತವನ್ನು ಉಪದೇಶ ಮಾಡ್ತಾ ಇದ್ರಲ್ಲ, ಸಾತ್ವಿಕ ವಿದ್ವಾಂಸನೊಬ್ಬನು ಉಪದೇಶಿಸ್ತಾನೆ. ಏನು ಹೇಳ್ತಾನೆ? ಒಬ್ಬರ ಶೂದ್ರ ರಾಜ ಆಚಾರ್ಯರನ್ನು ಆಕ್ಷೇಪಿಸ್ತಾನೆ. ಶೂದ್ರ ರಾಜ ಆಚಾರ್ಯರಿಗೆ ಆಕ್ಷೇಪಣೆ ಮಾಡ್ತಾನೆ. ಏನು ಮಾಡ್ತಾನೆ? ಗೋಮತ್ಯ ಸಡನಿಕಟೇಚ್ಛ ಕೀರ್ತಿ ಚಂದ್ರಂ ವಿಶ್ವಜ್ಞಂ ಜಿನಿಪತಿ ರತ್ಯ ವರ್ಣ ಜನ್ಮ ವಿದ್ವೇಷ್ಟ ಗುಣ ಸಾಧಕಂ ಶ್ರೀನಾಂ ವಾಚಲೋ ವಚನ ವಾಚ ವಾಗ್ಮಿವರ್ಯಂ. ವೇದದ್ವೇಷಿ, ಯಾವಾಗಲೂ ಕೆಟ್ಟ ಮಾತಾಡುವವನು ಶೂದ್ರ. ಒಬ್ಬನ ರಾಜ ಇದ್ದ. ಅವನು ವೇದ ಪ್ರಾಮಾಣ್ಯವನ್ನು ಯಾವಾಗಲೂ ಹೇಳಿ ವರ್ಣಿಸ್ತಿದ್ದ ಆಚಾರ್ಯನ ಕೊಟ್ಟು ಹೇಳ್ತಾವ. ಉನ್ಮತ್ತ ಪ್ರಲಪಿತವನ್ನ ತದ್ದಿಮಾನಂ ಯದ್ವಾಕ್ಯಂ ವ್ಯಭಿಚರತಿ ಕ್ವಚಿತ್ ಫಲೇತ್ರ ದೃಷ್ಟಾಂತೋ ಭವತಿ ತದ ಪ್ರಮಾಣತಾಯಾಂ ತ್ವಚೇ ಸರ್ವೇಷಾಂ ಸ್ತುತಿವಚಸಾಂ ಚ ಸರ್ವತೇತಿ. ನಿಮ್ಮ ವೇದದಲ್ಲಿ
ಯಾ ಔಷಧಿ ಪೂರ್ವಜಾತಾ ದೇವೇಭ್ಯ ತ್ರಿಯುಗಂಪುರ ಎಂಬ ಔಷಧಿ ಸೂಕ್ಷ್ಮವನ್ನು ಜಪಿಸಿದರೆ ಆ ಒಂದು ಕಾಳನ್ನು ಹಿಡಿದುಬಿಟ್ಟ ಕೈಯಲ್ಲಿ ಅದು ಕೂಡಲೇ ಮೊಳಗೆ ಬಂದು ಹೂವು ಇತ್ಯಾದಿ ಎಲ್ಲ ಆಗುತ್ತಂತ ವೇದದಲ್ಲಿದೆ. ಆದರೆ ಹೀಗೆ ಮಾಡಿದರೆ ಅದು ಯಾರೂ ನಮಗೆ ತೋರ್ತಿಲ್ಲ. ಫಲ ಬರುತ್ತೆ ಅಂತ ಹೇಳ್ತೋದು. ಎಲ್ಲ ಕಾಳು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಬೇರೆ ಹೇಳ್ಬಿಟ್ಟು ಫಲ ಬಂದಿರಲ್ಲ, ಬರಲ್ವಲ್ಲ. ಇದು ಹೇಗೆ ಸುಳ್ಳಾಗಿದೆ, ಇದು ಒಂಥರ ಹುಚ್ಚಿನ ಮಾತಂತರ, ಹುಚ್ಚ ಕುಡುಕರು ಮಾತಂತರ. ಇದು ಪ್ರಮಾಣ ಆಗಕ್ಕೆ ಸಾಧ್ಯ ಇಲ್ಲ ಅಂತಾನೆ ಅವನು. ಆದ್ದರಿಂದ ಈ ಒಂದು ಮಾತು ಸುಳ್ಳಾದ್ರೆ ಎಲ್ಲ ವೇದ ಪ್ರಮಾಣವೂ ಸುಳ್ಳೆ ಅಂತ ರಾಜ ಹೇಳತ್ತು. ಆವಾಗ ಆಚಾರ್ಯರು ಆ ರಾಜನಿಗೂ ಮಾತು ಬೆಳೆಯುತ್ತೆ ಹೇಳ್ತಾರೆ, ವೇದೋಕ್ತಂ ಫಲಮಲಮಾಪ್ಯತೆ ಅಧಿಕಾರಾದಿತ್ಯುಕ್ತೋ ಅದನ್ನು ಮನಸಾಭ್ಯದತ್ತ ಸೂತ ಯೋಗ್ಯತ್ವೇ ಸತಿ ನಹಿ ದೃಶ್ಯತೆ ಅಧಿಕಾರಿ ನಾಥಸ್ಯಾತ್ ಸಕಲ ವಿಷಾಣವತ ಸದೇತಿ. ಹಾಗೆ ಅವರು ಮಾಡಟ್ಟು ಹೇಳ್ತಾರೆ. ಅವರು ವೇದಗಳಲ್ಲಿ ಹೇಳಿದ ಮಂತ್ರ ಇದೆ, ಫಲ ಕೊಡಬೇಕಾದ್ರೆ ಮೊದಲು ಆ ಫಲವನ್ನು ಪಡೆಯುವ ಯೋಗ್ಯತೆ ನಿನಗಿರಬೇಕು. ವೇದ ಹೇಳೋ ಯೋಗ್ಯತೆ ನಿನಗಿರಬೇಕು. ವೇದವನ್ನು ನ್ಯೂನ ಅತಿರೇಕಗಳಿಲ್ಲದೆ ಹೇಳಬೇಕು. ಹೇಗೆ ಹೇಳಬೇಕು ಹಾಗೆ ಹೇಳಬೇಕು. ಹೀಗೆ ಮಾಡಿದರೆ ಆ ಯೋಗ್ಯ ಇದ್ದರೆ ಅವನು ಅವಶ್ಯಕವಾಗಿ ಫಲ ಪಡಿತಾನೆ. ನಿನಗೆ ಮನಸ್ಸಿನೇ ಇದು ನೋಡಿದು ಯೋಗ್ಯನಾಗಿದ್ದರೂ ನೋಡು ಸಿಡಿದಂತೆ ಅವನ ಕತ್ತೆಯ ಕೊಂಬಿನಂತೆ ಇಲ್ಲವೇ ಇಲ್ಲ ಎಂದು ಹೇಳಲಿಕ್ಕಾಗಲ್ಲ. ವೇದದಲ್ಲಿ ಹೇಳಿದ ಆಯಾ ಮಂತ್ರ ಯಾಗ ಮುಂತಾದ ಫಲವನ್ನು ಪಡೆಯಬೇಕಾದರೆ ಆ ಮನುಷ್ಯನಲ್ಲಿ ಭಕ್ತಿ ಬೇಕು, ಜ್ಞಾನ ಬೇಕು, ವೈರಾಗ್ಯ ಬೇಕು, ಜಾತಿ ವಿಧಾನಗಳನ್ನು ಚಾಚು ತಪ್ಪದೆ ಅನುಸರಿಸುವಿಕೆ ಇರಬೇಕು, ಯೋಗ್ಯತೆ ಇರಬೇಕು, ಅಧಿಕಾರಿಯಾಗಿರಬೇಕು. ಅನ್ನೋದಕ್ಕೆ ಅಧಿಕಾರಿಯಾಗಿರಬೇಕು. ವೇದ ವಾಕ್ಯವನ್ನೇ ಸುಳ್ಳು ಅಂತೇಳಿ ಏನೋ ಆಗಿರತ್ತಪ್ಪ, ಏನೋ ಒಂದು ಮಂತ್ರ ಹೇಳಿದರೆ ಸಂತಾನ ಬರುತ್ತೆ ಅಂತಿರುತ್ತೆ ವೇದ ಮಂತ್ರದಲ್ಲಿ. ಆ ಸಂತಾನ ಪುತ್ರ ಕಾಮೇಷ್ಟಿ ಯಾಗ ಮಾಡಿದರೆ ಪುತ್ರ ಬರ್ತೇನೆ. ನಾನು ಎಷ್ಟು ಪುತ್ರ ಕಾಮೇಷ್ಟಿ ಯಾಗ ಮಾಡಿದೆ, ನನಗೆ ಬರಲೇ ಇಲ್ಲ ಅಂದರೆ ನಿನ್ನಲ್ಲಿ ದೋಷ ಇದೆ, ವೇದದಲ್ಲಿ ದೋಷ ಇಲ್ಲ. ಅದನ್ನು ಪಡೆದ ಉದಾಹರಣೆಗಳು ಬಹಳ ಇದ್ದಾವೆ. ನೀನು ಪಡೆಯಲಿಲ್ಲ ಅಂದರೆ ನಿನ್ನಲ್ಲಿ ದೋಷ ಇದೆ, ಅಲ್ಲಿ ದೋಷ ಇದೆ ಅಂತ ಹೇಳ್ತೀಯ. ನೀನು ದೋಷ ಇಲ್ಲ ಅಂತಾರೆ. ಆ ವೇದ ಮಂತ್ರ ಏನು ಮಾಡ್ತಾರೆ ಆಚಾರ ಅಂದರೆ, ಆಕ್ಷೇಪಂ ತಮಸಃ ಮನ ಉಚ್ಚಮಾನ ಸದ್ಯೋತೋ ನಿಜಕರ ಪಲ್ಲವದ್ವಯೇನ ಆದಾಯ ವ್ಯತಂತ ಬೀಜಮೋಷಧೀನಾಂ ಸುತ್ತೇನ ಅಂತರದಲ್ಲಿ ಪುಷ್ಪ ಬೀಜ ಸೃಷ್ಟಿ. ಆಚಾರ್ಯರು ವೇದ ಪ್ರಮಾಣತೆಯಲ್ಲಿ ಬಹಳ ಆಡ್ಯವುಳ್ಳವರು. ಅವರೇನು ಮಾಡ್ತಾರೆ, ವೇದ ಪ್ರಮಾಣ ತಿರಸ್ಕಾರವನ್ನು ಅಂತೇಳಿ ಸಹಿಸಿಕೊಳ್ಳಿಕ್ಕಾಗಲ್ಲ. ಅವರೇನು ಮಾಡ್ತಾರೆ ಅಂದರೆ, ತನ್ನಲ್ಲಿ 2 ಕೈಗಳ ಬೊಗಸೆಯಿಂದ ಹೆಸರು ಕಾಳನ್ನು ತಗೊಳ್ತಾರೆ, ವೇದ ಮಂತ್ರವನ್ನು ಹೇಳ್ತಾರೆ, ಔಷಧಿ ತುಕ್ಕ ಮಂತ್ರವನ್ನು ಹೇಳ್ತಾರೆ. ಆ ಹೇಳಿದ ತಕ್ಷಣ ಮೊಳಕೆ, ಚಿಗುರು, ಹೂವು ಎಲ್ಲ ಬರುತ್ತೆ, ಎಲ್ಲ ಬರುತ್ತೆ. ಪ್ರತ್ಯಕ್ಷವಾಗಿ ತೋರಿಸ್ತಾರೆ ಅವರು. ಆವಾಗ ರಾಜಕ್ಕೆ ಏನು ಮಾಡಲಿಕ್ಕಾಗಲ್ಲ. ಇದನ್ನೇ ನೋಡಿ, ಅವರ ಭಕ್ತರಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೂ ಅವ್ರಿಗೂ ಎಲ್ಲಿ ಅಜಗಜಾಂತರ ವ್ಯತ್ಯಾಸ. ರಾಘವೇಂದ್ರ ಸ್ವಾಮಿಗಳು ಒನಕೆಯನ್ನು ಚಿಕಿತ್ಸಿದ್ರಲ್ವ, ಅವರಿಗೆ 1 ವಾರ ಬೇಕಾಯಿತು. ಆಚಾರ್ಯರಿಗೆ ಹೇಳಿದ ತಕ್ಷಣ ಬಂತು. ಅವರಲ್ಲಿ ಆ ಮಹಿಮೆ ಬಂದಿದ್ದು ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದ, ಅವರ ಪರಮ ಭಕ್ತರಾದ್ದರಿಂದ. ಇವರು ಶ್ರೀಮದ್ ಆಚಾರ್ಯರೇ ಆದ್ದರಿಂದ ಅವರು ಹೇಳಿದ ತಕ್ಷಣ ಬಂದರು. ಹಾಗೆ ನಾವು ಮಂತ್ರವನ್ನು ಹೇಳಿ ಫಲ ಇಲ್ಲ ಅಂತಂದರೆ ಮಂತ್ರದ ದೋಷ ಅಲ್ಲ, ನಮ್ಮ ದೋಷ. ನಾವು ಮಾಡ್ತೇವೆ ಅಂತ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿಬಿಟ್ಟು ಇದು ಬರ್ತಾ ಇಲ್ಲ, ನಾವು ಮಾಡಿದ್ವಿ ಯಾಕೆ ಮಾಡಬೇಕು ಅಂತ ಇದು ವೇದವನ್ನು ಅಲಗಳೆಯುವುದು, ಶಾಸ್ತ್ರವನ್ನು ತರುವುದು ಸರಿಯಲ್ಲ. ನಾವು ಹೇಗಿದ್ದೇವೆ, ಶಾಸ್ತ್ರೋಕ್ತ ರೀತಿಯಲ್ಲಿ ಇದ್ದೇವಾ, ಶಾಸ್ತ್ರೋಕ್ತ ರೀತಿಯಲ್ಲಿ ಮಾಡ್ತಾ ಇದ್ದೇವಾ, ಅದನ್ನು ನೋಡಬೇಕು. ಆಮೇಲೆ ಇನ್ನೊಂದು ಮಹಿಮೆಯನ್ನು ಹೇಳ್ತಾರೆ. ತೀರ್ಥಾರ್ಥಂ ಪುತ್ರವ ಪ್ರಪಾದಿವಾರಾಂ ಧಾರಾಣಾಂ ರಯಸಾನಕ್ಷಮಾಂ ಮಹೇಕ್ಷಃ ಆನೀತಂ ದಶಶತ ಭೂಮಿ ರತ್ಯಶಕ್ತ್ಯ ಪ್ರೇಕ್ಷೋಚೆ ವಿಪುಲಶಿಲಾಂ ಕ್ವಚಿತ್ ಸಮುಕ್ತಾಂ. ಭದ್ರಾ ನದಿ ತೀರದಲ್ಲಿ ಒಂದು ಸ್ಥಳದಲ್ಲಿ ಸ್ನಾನಾದಿಗಳನ್ನು ಮಾಡಲಿಕ್ಕೆ ಭದ್ರಾ ನದಿ ಬೋರ್ವೆಲ್, ಈಗ ನನಗೆ ಬರ್ತಿರಲ್ಲ ಅಲ್ಲ, ಅವಾಗ ಭಾಳ ಪ್ರವಾಹ ಇರುತ್ತೆ. ಒಂದು ಬಂಡೆಕಲ್ಲನ್ನು, ದೊಡ್ಡ ಬಂಡೆಕಲ್ಲನ್ನು ಸಾವಿರಾರು ಜನ ನದಿ ತೀರಕ್ಕೆ ತರ್ತಾ ಇರ್ತಾರೆ. ಈಗೂ ಇದೆ ಅದು, ಅದರ ಶಿಲೆ ವಾಕ್ಯ ಇದೆ. ಅದು ಮಧ್ವಾಚಾರ್ಯರು ಎತ್ತಿ ತಂದಿಟ್ಟ ಬಂಡೆ ಅಂತ ಇದೆ, ಅದು ಕೈಯಲ್ಲಿ ಒಂದೇ ಕೈಯಿಂದ ಎತ್ತಂದಿಟ್ಟ ಬಂಡೆ ಅಂತ ಇದೆ. ಆದರೆ ನದಿ ತೀರ ದುರ್ವಾಗ್ಬಿಟ್ರೆ ಅವ್ರಿಗೆ ಬಹಳ ಆಯಾಸ ಆಗುತ್ತೆ, ಅದನ್ನು ಅಲ್ಲೇ ಇಟ್ಟು ಬಿಡ್ತಾರೆ. ಅದನ್ನು ನೋಡಿ ಆಚಾರ್ಯ ಕೇಳ್ತಾರೆ ಅವ್ರಿಗೆ, ಲೋಕಾನಾಮುಪಕೃತಯೇ ಕುತಶಿಲೇಯಂ ನಿನ್ಯೇನೋ ಇದು ಜನತಾ ಜಗಾದ ತತ್ರ ನೇತಾರೋ ಯತಿವರ ಮಾನವಾನ ಹೀಮಾಂ ಭೀಮಶ್ಚೇದಿಹ ಜಗತ್ತೇ ನಯನ್ನ ವೇತಿ.
ನೀವು ಜನರ ಉಪಕಾರಕ್ಕೆ ಇಲ್ಲಿ ತನಗೆ ಹೇಳ್ಕೊಂಡು ಬಂದ್ರಿ, ಎದಕ್ಕಿಲ್ಲೇ ಬಿಟ್ರಿ, ಮುಂದಕ್ಕೆ ಕೇಳ್ಕೊಂಡು ಹೋಗಲಿಲ್ಲ ನೀವು ಅಂತ ಆಚಾರ್ಯ ಕೇಳ್ತಾರೆ. ಆಗ ಜನ ಹೇಳ್ತಾರೆ, ಈ ದೊಡ್ಡದಾದ ಬಂಡೆಗಳಿದೆಯಲ್ಲ ಇದು ತೆಗೆದುಕೊಂಡು ಹೋಗ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಮನುಷ್ಯರಲ್ಲಾಗಲ್ಲ, ಅದು ಭೀಮಸೇನೇ ಬರಬೇಕು, ಈ ವಿಷಯದಲ್ಲಿ ಪ್ರಯತ್ನಿಸಿದಾಗ ಅವನಿಗೂ ತೆಗೆದುಕೊಂಡು ಹೋಗಲು ಆಗ್ತಿತ್ತೋ ಇಲ್ವೋ ಅಂತ ಅನುಮಾನ ಅಂತ ಹೇಳ್ತಾರೆ. ಭೀಮಸೇನ ಬಂದರೂ ಈ ಬಂಡೆ ತೆಗಿಲಿಕ್ಕೆ ಆಗ್ತಾ ಇಲ್ಲೋ ಅಂತ ಬಂಡೆ ಇದು ಆಗಲ್ಲ, ನಮಗೆ ಇಲ್ಲೇ ಇಟ್ಬಿಟ್ಟಿದ್ದೀವಿ. ಆವಾಗ ಆಚಾರ್ಯ ಏನು ಮಾಡ್ತಾರೆ, ನಿನ್ಯೇತಾಂ ಗಿರಿಮಿವ ವಾನರೀಕೃತಾತ್ಮ ಲೀಲಾವತ್ಕರ ಕಮಲೇನ ಸೋಮಲೇನ ತತ್ರಾಪಿಂದಹಿತಯಾಸ್ತ ತುಚ್ಯತೇಲಂ ತತ್ತುಂಗ ಮನುಜಿಕಾಶುತಾಪಿ ಧುರಾಪಿ ಕರ್ಮ. ಅವರು ಒಂದೇ ಕೈಯಿಂದ ಆ ಬಂಡೆ ಕಲ್ಲನ್ನು ತೆಗೆದುಕೊಂಡು ಹೋಗಿ ಆ ಸ್ಥಳದಲ್ಲಿದ್ದಾರೆ. ಪರ್ವತವನ್ನೇ ಎತ್ತಂದವರು ಒಂದು ಕೈಯಿಂದ, ಸಂಜೀವಿನಿ ಪರ್ವತ ಹುಡುಕ್ಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪರ್ವತನೇ ಎತ್ಕೊಂಡ್ಬಂದರು ಹನುಮಂತನಾಗಿದ್ದಾಗ. ಅವರಿಗೆ ಒಂದು ಬಂಡೆ ಕಲ್ಲು ಎತ್ತಲಿಕ್ಕಾಗಲ್ವ? 3 ವರ್ಷ ಇದ್ದಾಗ, 3 ವರ್ಷ ಆದಾಗನೇ 2 ಬಂಡೆಕಲ್ಲನ್ನ ಹಾಲು ಮೊಸರು ಪಾತ್ರೆಗೋಸ್ಕರ ಬಂಡೆಕಲ್ಲನ್ನೇ ಎತ್ತಂದಿಟ್ಟವರು, ಚಪ್ಪಡೆಕಲ್ಲನ್ನ ಇನ್ನೂ ಇದೇ ಪಾಲಿಕದಲ್ಲ ತೋರಿಸ್ತಾರೆ. ಆ ಪಚ್ಚೆಕಲ್ಲು ಹಾಲು ಮೊಸರಿನ ಪಾತ್ರೆಯ ಮೇಲೆ ಮುಚ್ಚಿಟ್ಬಿಟ್ರು. ಅಮ್ಮ ಹೇಳಿದ್ಲು, ಬೆಕ್ಕು ಕುಡ್ಕೊಂಡು ಹೋಗುತ್ತೆ ಹುಷಾರಾಗಿರುವಂತ, ಅದಕ್ಕೋಸ್ಕರ ಆಟಕ್ಕೆ ಹೋಗಬೇಕು ಅಂತೇಳಿ ಆ ಕಲ್ಲು ತಂದು ಮುಚ್ಚಿಟ್ರು. ಅದು ನಿಂತು ಎತ್ತಲಿಕ್ಕಾಗಿಲ್ಲ. ಎಷ್ಟು ನವೀಕರಣ ಮಾಡಿದ್ರು ಆ ಕಲ್ಲು ಎತ್ತಲಿಕ್ಕಾಗಿಲ್ಲ, ಅವ್ರಿಗೆ ಕಲ್ಲು ಎತ್ತಲಿಕ್ಕಾಗಿಲ್ಲ. ಹಾಗೆ ಮಧ್ವಾಚಾರ್ಯರು ಹನುಮಂತ ಮುಂದೆ ಗಂಧಮಾನ ಪರ್ವತನ ಹೇಗೆ ತಂದರೋ ಹಾಗೆ ಅನಾಯಾಸವಾಗಿ ತೋರಿಸಿಕೊಂಡು ಈಗಲೂ ಅದರಲ್ಲಿ ಕೆತ್ತಿದ್ದಾರೆ, ಆ ವಿಷಯವನ್ನು ಕತ್ತಿದ್ದಾರೆ. ಒಂದೇ ಕೈಯಿಂದ ತೆಗೆದುಕೊಂಡು ಬಂದದ್ದು ಆ ಭದ್ರೆ ಹತ್ತಿರ ಕಲಶ ಅಂತಿದೆಯಲ್ಲ ಊರು, ಅಲ್ಲಿದೆ, ಆ ಬಂಡೆ ಇಲ್ಲೂ ಇದೆ. ಆಮೇಲೆ ಆಚಾರ್ಯ ಇನ್ನೊಂದು ಮಹಿಮೆಯನ್ನು ಹೇಳ್ತಾರೆ, ಸಂಘಾತೈರಧಿಕ ಗಣೈಹಿ ಅಲಂಕೃತಾದ್ವಾ ಶಿಷ್ಯಾನಾನ್ಯತಮನಸಾಮುತೇತರೇಶಂ ಯೇಷಾಂ ಯತ್ರಾವಸ್ಥಿತಿ ವಿನೇನ ಚಂದ್ರಸ್ತತ್ರಾಸೌ ಸಕಲಮತಿಸ್ತಸಾರ ಸಿಂಧು. ಒಂದು ಅಮಾವಾಸ್ಯೆ ದಿನ ಆಚಾರ್ಯ ಸನ್ಯಾಸಿ ಮತ್ತು ಗೃಹಶಿಷ್ಯರಿಂದ ಕೂಡಿಕೊಂಡು ಸಮುದ್ರದ ಹತ್ರ ಬರ್ತಾರೆ. ಸಮುದ್ರ ಕಡೆ ಹೋಗ್ತಾರೆ ಆಚಾರ್ಯರು. ಆ ದಾರಿಯನ್ನು ಅಲಂಕಾರ ತಾವು ಸಮುದ್ರದ ಕಡೆಗೆ ಹೋಗ್ತಾರೆ ಗ್ರಹಣದ ಸಮಯದಲ್ಲಿ, ಅಮಾವಾಸ್ಯೆ ಗ್ರಹಣದ ಸಮಯದಲ್ಲಿ. ಆವಾಗ ಏನಾಗತ್ತೆ ಅಂದರೆ, ಆವಾಗ ಊರಿನ ಜನ ಎಲ್ಲ ಅಲ್ಲಿಗೆ ಬರ್ತಾರೆ. ಸೂರ್ಯಗ್ರಹಣ ಒಂದು ಸಾರಿ ಶುದ್ಧ ಜಲದಲ್ಲಿ ಅವಗಾಹನ ಸ್ನಾನ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಹುಡುಗರು ಮುದುಗರು ಎಲ್ಲರೂ ಸೇರಿ ಕಣ್ವತೀರ್ಥದಲ್ಲಿ ಸ್ನಾನ ಮಾಡಿ ಒದ್ದೆಯಾದ ಮನೆಯಲ್ಲಿ ಸಮುದ್ರ ಸ್ನಾನಕ್ಕೆ ಹತ್ತಿ ಬರ್ತಾರೆ. ಫಸ್ಟ್ ಸ್ನಾನ ಮಾಡಿಬಿಟ್ಟು ಸಮುದ್ರ ಸ್ನಾನಕ್ಕೆ ಬರಬೇಕು. ಬಟ್ ಸಮುದ್ರ ಸ್ನಾನ ಮಾಡಿದ್ಮೇಲೆ ಮತ್ತೆ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಆಮೇಲೆ ಆ ಗುರುಗಳು ಕಣ್ಣುಗಳಾಸಿ ಇವರು ನೋಡ್ತಾರೆ ಆಚಾರ್ಯನ ಏನು ಮಹಾತ್ಮರಿದ್ದಾರೆ ಇವರು ಅಂತ. ಏಕೆಂದರೆ ಅವೆಲ್ಲ ಅವರವರ ಸ್ವಭಾವಗಳ ನಡೆದ ಕಾರ್ಯ. ಆಮೇಲೆ ಆಚಾರ್ಯನು ಕೆಲವರು ಏನು ಮಾಡ್ತಾರೆ, ಒಂದು ಶ್ರೇಷ್ಠ ಯತಿಗಳು ಬರ್ತಾ ಇರ್ತಾರೆ, ಒಬ್ಬ ಶ್ರೇಷ್ಠ ದೇವಮಾನ ಬರ್ತಿರ್ತಾರೆ ಅಂದರೆ ಕೆಲವರು ನೋಡಿ ಸಂತೋಷ ಪಡೋರಿರ್ತಾರೆ, ಕೆಲವರು ಹೋಗಿಗಳಿರ್ತಾರೆ, ಬೈತಾ ಇರ್ತಾರೆ. ಅವರವರ ಯೋಗ್ಯತೆ ಅದು, ಅವರವರ ಯೋಗ್ಯತೆ. ಹಾಗೆ ಆಚಾರ್ಯ ನಿಂದಿಸಬೇಡ್ರಿ ಸಮುದ್ರದ ಹೇಳಿಗೆ ಬೋರ್ ಕರಿತಾ ಇರ್ತಾನೆ. ಆಮೇಲೆ ಸಮುದ್ರದ ಸನ್ನಿವೇಶ ಒಳ್ಳೆ ಗರ್ಜಿಸ್ತಾ ಬರ್ತಾ ಇರುತ್ತೆ. ಆವಾಗ ಏನು ಮಾಡ್ತಾರೆ, ಸಂಬಂಧೋತ್ತರೋತ್ತರೋ ಧೃತಾಭಿಗಾಮಿ ಗಂಭೀರ ಸ್ಪಂದಿತಮಾನ್ ಸುಖೇನ ಸಹ ವೀಕ್ಯಂಗೈರಧಿಕತ ಕತರೈಹಾದಿವೇನಂ ಮಧ್ವಾಯ ಪ್ರಣತಿಮಿವ ವಿಧಾತ್ ಸಮುದ್ರ. ಸಮುದ್ರ ರಾಜ ಕೂಡ ಬೇಗನೆ ಇರುವನು ಗಂಭೀರ ಘೋಷದಿಂದ ಆಚಾರ್ಯರ ಪಾದವನ್ನು ತೊಳಿತಾನೆ. ಮಗಳಿಗೆ ಒಂದು ಸಮುದ್ರ ಕೂಡ ಒಂದ್ಸತ್ತೆ. ಆಮೇಲೆ ಅವರ ಕೆಲ ಆಚಾರ್ಯರು ಸಮುದ್ರ ಗುರು ಶಿಷ್ಯ ಭಾವದಂತೆ ಇದೆ. ಹಾಗೆ ಇರೋದ್ರಿಂದ ವಿಶೇಷವಾಗಿದೆ. ಆಚಾರ್ಯರು ಎಲ್ಲರನ್ನೂ ಮೀರಿಸೋರು. ಹಾಗೆ ಸಮುದ್ರದ ಗಂಭೀರತೆಯನ್ನು ಯಾರೂ ಮೀರಿಸಲಿಕ್ಕಾಗಲ್ಲ. ಆವಾಗ ಗಂಭೀರ ಸಮುದ್ರದನ್ನು ಬರುವುದನ್ನು ನೋಡಿ, ಅಲೆಯನ್ನು ಬರುವುದನ್ನು ನೋಡಿ ಸ್ನಾನ ಮಾಡಲಿಕ್ಕೆ ಹೋದ ಜನರು ಏನು ಮಾಡ್ತಾರೆ, ಹೆದರ್ತಾರೆ ಆ ವಿಚಾರಗಳಿಗೆ. ಆವಾಗ ಆಚಾರ್ಯರು ಹೇಳಿದಾಗ ಸಮುದ್ರ ಅಲ್ಲಿ ಶಾಂತವಾಗತ್ತೆ. ಶಾಂತವಾದರೆ ಜನ ಬಹಳ ಸಂತೋಷದಿಂದ ಅದರಲ್ಲಿ ಮಿಂದುತ್ತಾರೆ. ಅದಕ್ಕೆ ಸಮುದ್ರದಂತೆ ಐತರೇಯ ಶಾಖೆಗಳನ್ನು ಬಹಳ ವ್ಯಾಖ್ಯಾನ ಮಾಡ್ತಾರೆ. ಆವಾಗ ಎಲ್ಲ ಶಿಷ್ಯರು ಆಸನವನ್ನು ಸಿದ್ಧಪಡಿಸ್ತಾರೆ. ಆಚಾರ್ಯರು ವ್ಯಾಖ್ಯಾನ ಮಾಡಲಿಕ್ಕೆ ಶಿಷ್ಯರು ತಮ್ಮ ಆಸನಗಳನ್ನು ಸಿದ್ಧಪಡಿಸ್ತಾರೆ. ಆಮೇಲೆ ಅವರ ಗಂಭೀರ ಸ್ವರ ಏನಿತ್ತು ಅಂತಂದರೆ ಸಮುದ್ರದ ಗಂಭೀರತೆಯನ್ನು ಮೀರಿದಂಗಿತ್ತು, ಧಿಕ್ಕರಿಸ್ತಾ ಇತ್ತು. ನೀನೇನು ಗಂಭೀರ, ನನ್ನ ವಾಕ್ಯ ಗಂಭೀರ ಅಂತ ತೋರಿಸ್ತಾ ಇತ್ತು ವಾಕ್ ಸಮುದ್ರ. ಈ ಪುಣ್ಯವಂತರು ಯಾರಿರಬಹುದು ಅಂತ ಜನ ಯೋಚಿಸ್ತಾ ಇದ್ರು. ಆವಾಗ ಜಾಸ್ತಿ ಹೋಗ್ತಾರೆ. ಆಮೇಲೆ ಸಮುದ್ರ ಹತ್ತಿರ ಬಂದಿತ್ತು. ಆಮೇಲೆ ಅವರು ಅದರ ಶಾಂತವನ್ನು ಮಾಡಿದರು. ಆಮೇಲೆ ಜನ ಎಲ್ಲ ಆಚಾರ್ಯರಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ಕೇಳ್ತಾರೆ. ಎಲ್ಲರೂ ಸಮುದ್ರ ಸ್ನಾನ ಮಾಡಿ ಕಲ್ಲೋಲೆ ಕರಿಕರೈ ಅಣಿಮ
ಕರಿಕರೈಃ ಯುವಾನಿವಾರ್ಯೈಃ ಉಲ್ಲೋಲೈಃ ಜನನಿಕರಾನ್ನಿಪಾತಯುದ್ಭಿಃ ಅಕ್ರಾಂತಾಃ ಪ್ರಬಲತರೈಶ್ಚ ಲೋಟ್ಯಮಾನ ಹಾಸ್ಯತ್ವಂ ಪ್ರಯೋಜನದನ್ವಿತಿ ಹೇಳಿಕೆ. ಹೀಗೆ ಭೋರ್ಗರೆಯುವ ಪಶ್ಚಿಮ ಸಮುದ್ರದ ಏನ ದೊಡ್ಡ ಅಲೆಗಳು ಬಂದಾಗ ಅವನು ಶಾಂತ ಮಾಡಿದರು ಅಂತ ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಿಬಿಟ್ಟು ಆಚಾರ್ಯರು ಯಾರ್ಯಾರು ನೀಚ ವಚನಗಳನ್ನು ಆಡ್ತಾ ಇದ್ರು ಅವ್ರನ್ನ ಲೆಕ್ಕಿಸಲಿಲ್ಲ. ಅವರು ಇರ್ತಾರೆ ಬೈಯವರು, ಅವ್ರನ್ನ ಸುದ್ದಿ ಅವ್ರು ಮಾಡ್ಕೊಡ್ತಾರೆ, ಬೈತಾ ಇರ್ತಾರೆ, ಅವ್ರನ್ನ ಲೆಕ್ಕ ಮಾಡಲ್ಲ. ಆದರೂ ಸ್ವಲ್ಪ ಮಾತ್ರ ತಮ್ಮ ಮಹಿಮೆಯನ್ನು ತೋರಿಸ್ತಾರೆ. ಇಂತಹ ಮಹಿಮೆಯನ್ನು ಕಂಡಾಗಲೂ ಕೂಡ ದುರ್ಜನರು ದ್ವೇಷಕ್ಕೆ ಬಿಡಲಿಲ್ಲ. ಆವಾಗೇ ಅಂಥ ಮಧ್ವಾಚಾರ್ಯರನ್ನೇ ದ್ವೇಷ ಜನ ಇರ್ಬೇಕಾದ್ರೆ ಈಗಲೂ ದ್ವೇಷ ಜನ ಇಲ್ಲ ಅಂತ ಏನು ಹೇಳಿಕ್ಕಾಗಲ್ಲ, ಎಲ್ಲ ಇದ್ದಿಲ್ಲ, ಈಗ ಅವರೇ ಜಾಸ್ತಿ. ಹಾಗೆ ದೇಹ ಬಲದಲ್ಲೂ ವಿದ್ಯಾಬಲದಲ್ಲೂ ಆಚಾರ್ಯರು ತಮ್ಮ ಮಹಿಮೆಯನ್ನು ತೋರಿದರು ಎನ್ನುವಂತೆಯೇ ಇವತ್ತಿನ ಪ್ರವಚನದ ಚಿಂತನೆಯನ್ನು ಶ್ರೀ ಮತ್ತು ಆಚಾರ್ಯ ಅಂತರ್ಗತ ಭಾರತೋತ್ಪನ್ನ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಈಗ 16ನೇ ಸಂಘದಲ್ಲಿ ಕೆಲವು ಶ್ಲೋಕಗಳನ್ನು ಚಿಂತನೆ ಮಾಡಿದ್ದೇವೆ. ನಾಳೆಯ ದಿವಸ ಈ ಸುಮಧ್ವಿಜಯ ಗ್ರಂಥದ ಪ್ರವಚನದ ಮಂಗಳ ಕಾರ್ಯ. ಇದು ಅದ್ಭುತವಾಗಿ ಪ್ರವಚನದ ಚಿಂತನೆ ಹೇಗೆ ಬಂದಿದೆ ಅಂತಲ್ಲ, ಪ್ರವಚನವನ್ನು ಕೇಳಿದವರು ಅದರಲ್ಲಿ ಒಂದು ಶ್ಲೋಕವನ್ನು ಅಳವಡಿಸಿಕೊಂಡರೂ ಕೂಡ ಜೀವನ ಉದ್ಧಾರ ಆಗುತ್ತೆ. ಒಂದು ಪದವನ್ನು ಕೇಳಿ ಅದನ್ನು ದಿವಸ ಸ್ಮರಿಸಿದರೂ ಕೂಡ ಜೀವನ ಉದ್ಧಾರ ಆಗತ್ತೆ. ಅಂತಹ ಪವಿತ್ರವಾದ ಈ ಸುಮಧ್ವಿಜಯದ ಗ್ರಂಥದ ಮಂಗಳವನ್ನು, ಪ್ರವಚನದ ಮಂಗಳ ಮಾಲಿಕೆಯನ್ನು ನಾಳೆ ನಾವು ಚಿಂತನೆ ಮಾಡೋಣ. ನಾಳೆ ಸಾಯಂಕಾಲ ಮತ್ತೆ 6:30 ಅಥವಾ 7 ಗಂಟೆಗೆ ನಾವು ಚಿಂತನೆಯನ್ನು ಮಾಡೋಣ ಅನ್ನೋದಲ್ಲಿಯೇ ಇವತ್ತಿನ ಚಿಂತನೆಯನ್ನು ಶ್ರೀಕೃಷ್ಣ ಅರ್ಪಿಸುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಂ ಪ್ರಣಮತ್ಕಾಮಧೇನುಂಚ ಭಜತ್ಸ್ವತುರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದ್ರೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೇ. ಸತ್ಯಾಭಿಜ್ಞಕರಾಜ್ಯೋತ್ಕಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯ ಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮಧ್ವೇಶ ಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಮಧ್ವನವರಾತ್ರಿಯ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ. ಇವತ್ತೇ ಮಧ್ವನವಮಿ. ಮಧ್ವಾಚಾರ್ಯರು ಈ ಲೋಕವನ್ನು ಬಿಟ್ಟು ವೇದವ್ಯಾಸರ ಹತ್ತಿರ ಹೋಗಿ ಮತ್ತೆ ಪಾಠಗಳನ್ನು ಕೇಳುವ ದಿವಸ ಇದು, ಕೇಳಲಿಕ್ಕೆ ಹೋಗಿದ್ದ ದಿವಸ. ಹಾಗಾಗಿ ಈ ಮಂಗಳಕರ ನವರಾತ್ರಿಯಂದು 9 ದಿವಸ ಸುಮಧ್ವಿಜಯದ ಅಂದರೆ ಮಧ್ವಾಚಾರ್ಯರ ಮುಖ್ಯ ಪ್ರಾಣರ 3ನೇ ಅವತಾರವಾದ ಮಧ್ವಾಚಾರ್ಯರ ಚರಿತ್ರೆಯನ್ನು ಯಥಾಶಕ್ತಿ ಯಥಾಮತಿ ಕೇಳ್ತಾ ಇದ್ದೇವೆ. ಇದನ್ನು ಮುಂದುವರಿದು ಅವರ ಗ್ರಂಥಗಳನ್ನು ರಚಿಸಿದ್ದನ್ನು ನಿನ್ನೆ ನೋಡಿದೆವು. ಇವತ್ತಿನ ದಿವಸ ಕೆಲವೊಂದು ಅವರ ಮಹಿಮೆಗಳಿದೆ. ಅವರು ಗ್ರಂಥವನ್ನು ರಚಿಸಿ ತಮ್ಮ ಜ್ಞಾನ ಭಂಡಾರದ ಶಕ್ತಿಯನ್ನು ಪ್ರದರ್ಶಿಸಿದರು. ಲೇಷತಃ ಸ್ವಲ್ಪ ಪ್ರದರ್ಶಿಸಿದರು. ಕೆಲವೊಂದು ಕಡೆ ಅವರ ಭೀಮ ಬಲವನ್ನು ತೋರಿಸಿದ್ದಾರೆ. ಈಗ ಮುಂದುವರೆದು ಶ್ರೀಕಾಂತೇಶ್ವರ ಸದನೇನ ಯತ್ತಿಲೈಕೋ ಯಸ್ತ್ರಿನ್ ಶನ್ನರವರ ನೀತಕೇದು ಯಷ್ಟಿಂ ಆಹತ್ಯ ಗುರುಹರ ಏವ ನಾರಿಕೇಳ ಗೋಲೇಭೇ ತರತಲತರ ಫಲಾನಿ ಕಾಮಂ. ಹಾಗೆ ಮಧ್ವಾಚಾರ್ಯರು ಅಪರಿಮಿತ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಶ್ರೀಕಾಂತೇಶ್ವರ ಎಂಬ ದೇವಾಲಯದಲ್ಲಿ 30 ಬಲಿಷ್ಠರಾದ ಯುವಕರು ಹೇಗಿದ್ರಪ್ಪ ಅಂದರೆ ಧ್ವಜಸ್ತಂಭವನ್ನು ಒಬ್ಬರೇ ತೆಗೆದುಕೊಂಡು ಹೋಗಿದ್ರು, ಎತ್ಕೊಂಡ್ಬಿಟ್ಟು. ಅವರು ಚಿಕ್ಕ ಗದೆಯಿಂದ ತೆಂಗಿನ ಮರವನ್ನು ಅಲ್ಲಾಡಿಸಿದರೆ ಕಾಯಿಗಳೆಲ್ಲ ಬೆಳೆದು ಬಿಡ್ತಾ ಇದ್ರು. ಅಂಥ ಶಕ್ತಿವಂತರವರು. ಅವರು ಏನು ಮಾಡ್ತಾ ಇದ್ರು ಅಂದರೆ ಅವರು ಆಚಾರ್ಯರ ಬಲವನ್ನು ಪರೀಕ್ಷಿಸಲಿಕ್ಕೆ ಮುಂದಾದರು. ಏತದ್ರುಬ್ಬಲ್ಬಲ್ಭಸ್ತತಸ್ಯ ಕಂಠಂ ತಜ್ಜೇಷ್ಟೋ ಅಪಿ ಅಭಿತ ಉಭೌ ಸಮಂ ಗೃಹೀತ್ವಾ ನಿಷ್ಠೇಷ್ಟುಂ ಪರಮಮವಾಪತು ಪ್ರಯತ್ನಂ ಸಂಘರ್ಷಾತ್ ಕ್ರಮ ಪರಿವರ್ಧಮಾನಕ್ತೈಕ್ಯಂ. ಅಂತಹ ದಂಡವಾಟ ಅನ್ನೋ ಹೆಸರಿನವನು ಅವರ ಅಣ್ಣ ಇಬ್ಬರು ಏನು ಮಾಡಿದ್ರು ಅಂದರೆ 2 ಕೈಗಳಿಂದ ಆಚಾರ್ಯರ ಕಂಠವನ್ನು ಒತ್ತಲಿಕ್ಕೆ ಸ್ಟಾರ್ಟ್ ಮಾಡಿ
ಬಿಗಿಯಾಗಿ ಹಿಡಿದು ಆಚಾರ್ಯರನ್ನು ಉಸಿರು ಕಟ್ಟಿಸಬೇಕು ಅಂತ ಪ್ರಯತ್ನ ಪಟ್ಟರು. ಹಾಗೆ ಉಸಿರು ಕಟ್ಟಿಸಬೇಕು ಅಂತ ಪ್ರಯತ್ನ ಪಟ್ಟಾಗ ಆಚಾರ್ಯರ ಕಂಠ ಮತ್ತಷ್ಟು ಬಲವಾಯಿತು. ಅವರಿಗೆ ಮರ್ದನ ಕಬ್ಬಿಣವನ್ನು ಹಿಡಿದು ಒತ್ತಿದಂತೆ ಕಾಣ್ತಾ ಇತ್ತು ಅವರಿಗೆ. ಅವರಿಬ್ಬರು ಏನು ಮಾಡಿದರೂ ಅವರ ಶ್ವಾಸಬಂಧವನ್ನು ಮಾಡಲಿಕ್ಕಾಗ್ತಿಲ್ಲ. ಎಲ್ಲರ ಸಕಲ ಜೀವರ ಶ್ವಾಸ ನಿಯಾಮಕನಾಗಿ ಪ್ರತಿ ದಿವಸ ಅವರ ಉಚ್ಛಾವಚೇಷ್ಟ ಚೇಷ್ಟೆಗಳನ್ನೆಲ್ಲ ನಿಯಂತ್ರಿಸುವ ಮುಖ್ಯ ಪ್ರಾಣ ದೇವರ ಕತ್ತೊಯ್ಯುತ್ತೀನಿ ಅಂತಂದರೆ ಯಾರಿಗೆ ಸಾಧ್ಯ? ದೇವಾನುದೇವತೆ ಲಕ್ಷ್ಮೀನಾರಾಯಣರನ್ನು ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆ ಥರ ಇರುವಾಗ ಯಾರೋ ಕ್ಷುಲ್ಲಕ ಮಲ್ಲರು ಅವರ ಕಂಠವನ್ನು ಹಿಡಿತೀನಿ ಅಂತಂದರೆ ಅದು ಹೇಗೆ ಸಾಧ್ಯ? ಅದನ್ನೇ ಅಖಿಲಾಶ್ಮ ಸಮ ಅಂತಾರೆ. ಮಧ್ವಾಚಾರ್ಯರ ಮುಖ್ಯ ಪ್ರಾಣರ ಮೇಲೆ ಯಾರಾದರೂ ಆಕ್ರಮಣ ಮಾಡಿದರೆ ಮಣ್ಣಿನ ಹೆಂಟೆಯಿಂದ ಕಲ್ಲಿನ ಬಂಡೆಗೆ ಹೊಡೆದಾಗ ಅಂತ ಉಪನಿಷತ್ನಲ್ಲಿ ಅಖಿಲಾಶ್ಮ ಸಮ ಅಂತಾರೆ. ಅಂಥ ದೇವತೆಗಳಿಗೇ ಆಗಲಿಲ್ಲ, ಅಂಥ ಘೋರ ರಾಕ್ಷಸರಿಗೇ ಆಗಲಿಲ್ಲ. ಕೊನೆಗೆ ಆಯಾಸದಿಂದ ಅವರು ಭೂಮಿಯಲ್ಲಿ ಉರುಳು ಬೀಳ್ತಾರೆ. ಉರುಳು ಬೀಳಲು ಏನಾಗುತ್ತೆ ಅಂದರೆ ಮರಳಿ ಯತ್ನವನ್ನು ಮಾಡ್ತಾರೆ. ಮತ್ತೆ ಆಚಾರ್ಯ ಹೇಳ್ತಾರೆ, ಮತ್ತೆ ಮರಳಿ ಯತ್ನ ಮಾಡಿ, ಇನ್ನೊಂದ್ಸಲಿ ಮಾಡಿ, ಪಾಪ ಸುಸ್ತಾಗ್ಬಿಟ್ಟಿದ್ದೀರಾ, ಮತ್ತೆ ಮಾಡಿ ಅಂತಾರೆ. ಮತ್ತೆ ಮಾಡ್ತಾರೆ. ಆಮೇಲೆ ಆಚಾರ್ಯರು ಹೇಳ್ತಾರೆ, ಭಾಳ ಸುಸ್ತಾಗ್ಬಿಟ್ಟಿದ್ದೀರಾ, ಇವೆಲ್ಲ ಬೇಡ, ನಾನು ಒಂದು ನೆಲದ ಮೇಲೆ ನನ್ನ ಬೆರಳನ್ನು ಇಟ್ಟಿದ್ದೇನೆ, ಇದನ್ನು ಎತ್ತಿಬಿಡಿ ಅಂತಂತಾರೆ. ಇದನ್ನು ಎತ್ತಿ ಸಾಕು, ನನ್ನ ಕಂಠ ಇಟ್ಟುಕೊಳ್ಳೋದು ಬೇಡ, ಬೆರಳನ್ನು ಎತ್ತಿ ಅಂತಂತಾರೆ. ಅವರು ಎಲ್ಲ ಬಲವನ್ನು ಉಪಯೋಗಿಸಿದರೂ ಅದನ್ನು ಬುಗುರನ್ನು, ಅವರ ಬೆರಳನ್ನು ಅಲ್ಲಾಡಿಸ್ಲಿಕ್ಕೂ ಆಗಲಿಲ್ಲ. ಅವರ ಬೆರಳನ್ನು ಹಿಂದೆ ತೋರಿಸಿದ್ರು. ತಮ್ಮ 15 ಜನ ಶಿಷ್ಯರ ಹತ್ರ ಬೆರಳು ಇಟ್ಟುಬಿಟ್ಟು ಎತ್ತು ಅಂತಂದ್ರು, ನೋಡೋಣ ಅಂತ ಮಲ್ಲ ಯುದ್ಧಕ್ಕೆ ಕರೆದು ಬಿಟ್ಟು ಆಗಲಿಲ್ಲ. ಈ ಜಟ್ಟಿಗಳ ಆ ಬೆರಳನ್ನು ಎತ್ತಲಿಕ್ಕೆ ಇವ್ರಿಗೆ ಆಗಲಿಲ್ಲ, ಯಾರಿಗೂ ಆಗಲ್ಲ ರೀ. ಅದೇ ಅವರು ನಾಟಕ ಮಾಡಿ ಭೀಮಸೇನ ದೇವರು ಹನುಮಂತನ ಬಾಲ ಎತ್ತಲಿಕ್ಕಾಗಲಿಲ್ಲ ಅನ್ನೋ ವಿಡಂಬನೆ ಮಾಡಿಬಿಟ್ರು ಅಲ್ವಾ. ಬಾಲ ಎತ್ತಲಿಕ್ಕಾಗಲಿಲ್ಲ, ಅವ್ರು ಬಲ ಎತ್ತ ಪ್ರಯತ್ನಿಸಿದ್ರೆ. ನಾವು ಮಹಾಭಾರತವನ್ನು ನಾವು ಆಚಾರ ತಾತ್ಪರ್ಯ ಏನಿದೆ ಇಲ್ಲ ಓದಿದರೆ ಎಲ್ಲ ವಿಪರೀತ ಜ್ಞಾನನೇ ನಮಗೆ. ಆ ಎಲ್ಲ ಬಲದಲ್ಲಿಯೂ ಸಹ ಅವರ ಬಳಿತಾ ಸೂಕ್ತದಲ್ಲಿ ಹೇಳುತ್ತೆ ಅಲ್ವಾ, ಎಲ್ಲ 3 ಅವತಾರಗಳಲ್ಲಿಯೂ ಅವರ ಬಲ ಒಂದೇ, ಅದಕ್ಕೆ ಹ್ರಾಸ ಇಲ್ಲ. ಬೇರೆ ಎಲ್ಲ ದೇವತೆಗಳಿಗೂ ಅವರ ಅವತಾರದಲ್ಲಿ ಹ್ರಾಸ ಉಂಟು ಬಲ. ವಾಯುದೇವರಿಗೆ, ಮುಖ್ಯ ಪ್ರಾಣದೇವರಿಗೆ ಇಲ್ಲ. ಹಾಗಾಗಿ ಇವರಿಗೆ ಏನೂ ಮಾಡಲಿಕ್ಕಾಗಿಲ್ಲ. ಆಮೇಲೆ ಏನು ಮಾಡ್ತಾರೆ ಅಂದರೆ ಆಚಾರ್ಯ ಇನ್ನೊಂದು ಮಹಿಮೆ ತೋರಿಸ್ತಾರೆ. ನಿರ್ಯತ್ನಂ ಮೊಟಮದಿರುಯ್ಯ ಮಂದಹಾಸಿ ಸ ಪ್ರಾಯಾದಿಹ ಪರಿತೋ ನೃಸಿಂಹಗೇಹಂ ಐಶ್ವರ್ಯ ರೀತಿ ಲಘುಮಾದಿ ಕೈ ಅಪೇತೋ ಮಧ್ವೋ ಅಭೂತ್ ತ್ರಿಭುವನ ಚಿತ್ರರತ್ನರಾಜ. ನರಸಿಂಹ ದೇವಾಲಯ, ತುಳುನಾಡಿನ ನರಸಿಂಹ ದೇವಾಲಯ. ಆಚಾರ್ಯ ಏನು ಮಾಡ್ತಾರೆ, ಅವರ ಗುಂಪಿನಲ್ಲಿದ್ದ ಒಬ್ಬ ಚಿಕ್ಕ ಹುಡುಗನನ್ನು ಕರೀತಾರೆ. ಚಿಕ್ಕ ಹುಡುಗ ಬಾ ಅಂತ ಕರೆದು ಬಿಟ್ಟು ಏನು ಮಾಡ್ತಾರೆ, ಅವನ ಹೆಗಲ ಮೇಲೆ ಆಚಾರ್ಯರು ಕುಳಿತಾರೆ. ಕುಳಿತು ಬಿಟ್ಟು ನರಸಿಂಹ ದೇವರ ಪ್ರದಕ್ಷಿಣೆ ಮಾಡ್ತಾರೆ. ನೋಡಿ, ಆಚಾರ್ಯರೇ ಆ ಹುಡುಗನಿಗೂ ಪ್ರೇರಕರು. ಅವನೊಳಗೆ ಎದ್ದು ಶಕ್ತಿಯನ್ನು ಕೊಡುವವರು ಆಚಾರ್ಯರು. ಆಚಾರ್ಯರು ಅವನ ಮೇಲೆ ಕೂತು ಬಿಟ್ಟು ನರಸಿಂಹ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತಾರೆ. ಅದರ ಹಿಂದೆ ಎಲ್ಲ ಜಟ್ಟಿಗಳು ಬಂದರೂ ಅವರು ಬೆರಳನ್ನು ಎತ್ತಲಿಕ್ಕಾಗ್ತಾ ಇರಲ್ಲ. ಆಚಾರ್ಯರಿಗೆ ಎಷ್ಟು ಭಾರ ಅಂದರೆ ಇಲ್ಲಿ ಅಷ್ಟು ಹಗುರ ಆದರು. ಅಣಿಮ ಮಹಿಮ ಲಘುಮ ಗರುಮ ಅದನ್ನು ತೋರಿಸಿದ್ರು ಅವರು. ಆ ಶಕ್ತಿಯನ್ನು ತೋರಿಸಿದ್ರು ಅವರು. ತೋರಿಸಿಬಿಟ್ಟು ಆಶ್ಚರ್ಯ ವಸ್ತುಗಳಲ್ಲಿ ಶ್ರೇಷ್ಠ ಎನಿಸ್ತಾರೆ ಅವರು. ಮತ್ತೊಬ್ಬ ಮಹಾಬಲ್ಲ ಬರ್ತಾನೆ. ಅವನೇನು ಮಾಡ್ತಾನೆ, ಪಂಚಾಶನ್ನರಪನರೋಪತ ನೀತ ಮಾತ್ರಂ ಯೋ ವಾಕ್ಷೀಂ ಗೃಹಮಧೀರೋಹಿಣಿಂ ರೋಹಿಣಿಂ ವಿನಾಯ ಸ ವ್ಯಾಖ್ಯಾ ಸ್ವರದಮನಾಯ ಪೂರ್ವವಾಟೋ ನಿರ್ದೇಶಾತ್ ವ್ಯಧಿತ ಗುರೋರ್ಗಲ ಪ್ರಪೇಶಂ. ಅವನೇನು ಮಾಡ್ತಾನೆ, 50 ಮಂದಿ ಹೊತ್ತು ತರುವ ಒಂದು ಭಾರದ ಏಣಿಯನ್ನು ಒಬ್ಬನೇ ಎತ್ತಾ ಇರ್ತಾನೆ, ಎತ್ತು ತೊಗೊಂಡು ಹೋಗ್ತಾ ಇರ್ತಾನೆ. ಅವನ ಮನೆಗೆ ತೊಗೊಂಡು ಹೋಗಿರ್ತಾನೆ. ಅವನೇನು ಮಾಡ್ತಾನೆ, ಆಚಾರ್ಯ ಹೇಳ್ತಾರೆ ಬಾ ಸ್ವಲ್ಪ ಪರೀಕ್ಷೆ ಮಾಡ್ತಾನೆ ಬಲನ ಅಂತ. ಪಾಠ ಹೇಳ್ತಿರುವಾಗ ಅವರ ಕಂಠವನ್ನು ಒತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಏನಾಗುತ್ತೆ, ಕಂಠವನ್ನು ಒತ್ತಿದರೆ ಧ್ವನಿ ಕಡಿಮೆ ಆಗಬೇಕು. ಇವರ ಕಂಠದ ಧ್ವನಿ ಜಾಸ್ತಿ ಆಗ್ತಾನೇ ಹೋಗುತ್ತೆ, ಕಡಿಮೆ ಆಗಲ್ಲ. ಇದನ್ನು ಒಂದು ತೋರಿಸ್ತಾರೆ. ಆವಾಗ ಅವನ ಸೋಲು ಹಾಗಾಗತ್ತೆ. ಎಲ್ಲರೂ ಸೋತು ಬಿಟ್ಟರೆ ಭೀಮಸೇನ ಬಲದ ಅವತಾರ ಮುಖ್ಯ ಪ್ರಾಣರಿ ಅಂತ ಎಲ್ಲರಿಗೂ ನಂಬಿಕೆ ಬರುತ್ತೆ. ಆವಾಗ ಇಷ್ಟು ಬಲ ಭೀಮಸೇನಿಗೆ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ ಅಂತ. ಯಾವ ಪರೀಕ್ಷೆಯಲ್ಲೂ ಆಚಾರ್ಯರು ಸೋಲಿಲ್ಲ, ಯಾವ ಬಲ ಪರೀಕ್ಷೆಯಲ್ಲೂ ಆಚಾರ್ಯ ಸೋಲಿಲ್ಲ. ಹಾಗಾಗಿ ಅವರು ಭೀಮಸೇನೇ ಇರಬೇಕು ಅಂತ ಮಾಡ್ತಾರೆ. ಭೀಮಸೇನ ಇರಬೇಕು ಅಂತ ಮಾಡಿದಾಗ ಆಮೇಲೆ ಇನ್ನೊಂದು ಮಹಾಮಹಿಮನೆ ಹೇಳ್ತಾರೆ. ಲೇಖಿನ್ಯ ಮೋರಪಿನಯ್ಯ ಕೃಷ್ಯಮಾಣಂ
ನಾಟ್ಯೇಕಂ ಕವರಹಮಸ್ಯ ತೂಲಪಾಟಿ ನಾಸಾಗ್ರೇ ಮೃದನಿ ಕೃತೈಶ್ಚ ಮುಷ್ಟಿಘಾತೈ ನಾಸೇದ್ದೋ ಅಧಿಬಲಿಭಿ ಪ್ರಸನ್ನತಾಸಿ. ಒಬ್ಬನು ಕರೀತಾರೆ, ಇಷ್ಟೆಲ್ಲ ಬೇಡ ಬೇಡ, ಒಂದು ಚಿಮಟ ತೊಗೊಂಬಂದು ನನ್ನ ಒಂದು ಕೂದಲನ್ನು ಕಿತ್ತು. ಆಚಾರ್ಯ ಹೇಳ್ತಾರೆ, ಆ ಚಿಮಟ ತೊಗೊಂಡು ಬಂದು ಅವರ ಕೂದಲನ್ನು ಕಿತ್ತಲಿಕ್ಕೆ ಹೋಗ್ತಾನೆ. ಕೂದಲನ್ನು ಅಲ್ಲಾಡಿಸ್ಲಿಕ್ಕಾಗಲ್ಲ, ಕೈ ಬೆರಳು ಬಿಡಿ ಆಚಾರ್ಯರ ಕೂದಲನ್ನು ಅಲ್ಲಾಡಿಸ್ಲಿಕ್ಕಾಗಲ್ಲ ಅವನು. ಆಮೇಲೆ ಮೂಗಿನ ತುದಿ ಇದೆಯಲ್ಲ, ಇದು ಬಹಳ ಸೂಕ್ಷ್ಮ, ಒಂದು ಸ್ವಲ್ಪ ಪೆಟ್ಟಾದರೆ ರಕ್ತ ಬರುತ್ತೆ. ಅವನಿಗೆ ಹೇಳ್ತಾರೆ, ನೀನು ನನ್ನ ಮೂಗಿನ ತುದಿಯನ್ನು ಹೊಡಿ ಅಂತ. ಅವನು ಬಲಪ್ರಹಾರ ಮಾಡಿದರೆ ಆಚಾರ್ಯರ ಮೂಗು ಒಂಚೂರು ಕೆಂಪಾಗಿದ್ದಿಲ್ಲ, ಮುಖ ಕೆಂಪಾಗಿದ್ದಿಲ್ಲ, ಹೇಗೆ ಇತ್ತೋ ಹಾಗೆ ಇತ್ತು. ಎಲ್ಲರೂ ಆಶ್ಚರ್ಯಪಡ್ತಾರೆ. ಆವಾಗ ಏನು ಮಾಡ್ತಾರೆ, ಆಚಾರ್ಯರು ಸಜ್ಜನರೊಡನೆ ಬಹಳ ಮಂದಹಾಸದಿಂದ ಇರ್ತಾರೆ, ದುರ್ಜನರೊಡನೆ ಅತಿ ಕಠಿಣದಿಂದ ಇರ್ತಾರೆ. ಉದಾಸೀನರಿಗೂ ದುರ್ಜನರಿಗೂ ಅವರು ಏನು ಮಾಡ್ತಾರೆ ಅಂತಂದರೆ ಪ್ರಸನ್ನರಾಗಲ್ಲ. ಭಕ್ತರಿಗೆ ಪ್ರಸನ್ನರಾಗ್ತಾರೆ, ಅವರನ್ನು ನಂಬಿದವರಿಗೆ ಪ್ರಸನ್ನರಾಗ್ತಾರೆ. ಉದಾಸಿ ಏನು ಆಚಾರ್ಯರು ಇವರು 20 ಜನರಲ್ಲಿ 21ನೇವರು ಇವರೊಬ್ಬರು ಆಚಾರ್ಯರಲ್ಲಿ, ಮತತ್ರಯರಲ್ಲಿ 3ರಲ್ಲಿ ಇವರೊಬ್ಬರು ಅಂತ ತಿಳ್ಕೊಂಡವರಿಗೆ, ಉದಾಸೀನ ಮಾಡಿದವರಿಗೆ ಆಚಾರ್ಯರು ಒಲಿಯಲ್ಲ. ಅದು ನಮ್ಮನ್ನು ತೋರಿಸ್ತಾರೆ. ಏನಂದರೆ ಉದಾಸೀನವಾಗಿರುವವರು ಭಗವಂತನ ದ್ವೇಷಿಗಳ ಹತ್ರ ಸಖ್ಯ ಸಲ್ಲದು. ಈಗ ನಮ್ದು ಏನಾಗ್ಬಿಟ್ಟಿದೆ, ಈಗ ಅವ್ರ ಪಾಡಿ ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ನಮ್ದು ನಾವು ಮಾಡ್ತೀವಿ. ಯಾಕೆ ಅವ್ರ ಜೊತೆಗೆ ಜಗಳ? ಅವರು ನಮ್ಮ ಗೆಳೆಯರಪ್ಪ, ಭಗವಂತನ ದ್ವೇಷಿಗಳು, ಆಚಾರ್ಯರ ದ್ವೇಷಿಗಳು. ಇದ್ರಿದ್ರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ಅದನ್ನು ಆಚಾರ್ಯರು ಕೇಳಲ್ಲ ಆಚಾರ್ಯರು. ಅವನು ದ್ವೇಷಿ ಇದ್ದ ಅಂದರೆ ಅವನಿಗೆ ಆಶ್ರಯ ಕೊಟ್ಟರೆ, ಅವನ ಜೊತೆಗೆ ಸಖ್ಯ ಬೆಳೆಸಿದರೆ, ಅವನ ಸಖ್ಯವನ್ನು ಬೆಳೆಸಿದವನ ಜೊತೆಗೆ ಸಖ್ಯವನ್ನು ಬೆಳೆಸಿದರೆ ಕೂಡ ಆಚಾರ ಒಲಿಯಲ್ಲ. ಈ ನಾವು ಎಷ್ಟು ಕಾಂಪ್ರಮೈಸ್ ಆಗ್ತೀವಿ. ಆಚಾರ್ಯರು ಹೇಳ್ಬಿಟ್ಟು ನಾವೇ ಹೇಳ್ಕೊಂಡ್ಬಿಡ್ತೀವಿ, ಆಚಾರ್ಯ ಹಿಂಗೆ ಹೇಳಿದ್ದಾರೆ ಅಂತ ಹಾಗೆ ಮಾಡ್ತೀವಿ. ನಾವು ಆದಷ್ಟು ಭಗವದ್ವೇಷಿಗಳ ಮಧ್ವಾಚಾರ್ಯರ ದ್ವೇಷಿಗಳ ಸಂಗಡ ಸಖ್ಯ ಬೆಳೆಸುವುದನ್ನು ಕಡಿಮೆ ಮಾಡಬೇಕು. ಎಷ್ಟೋ ಅಷ್ಟಿರಬೇಕು. ಲೌಕಿಕದಲ್ಲಿ ಇರಬೇಕಿಲ್ಲ ಅಂತಾಗಲ್ಲ, ಇರಬೇಕು, ಎಷ್ಟೋ ಅಷ್ಟೇ. ಅವ್ರ ಪಾಡಿಗೆ ಅವರಿರಲಿ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರ ದೇವರು ಅವ್ರು ಮಾಡ್ತಾರೆ, ನಮ್ಮ ದೇವ್ರು ನಾವು ಮಾಡಿ, ಇದೆಲ್ಲ ನಮ್ಮ ಶಾಸ್ತ್ರ ಒಪ್ಪಲ್ಲ. ಆಚಾರ್ಯರು ಸರ್ವತಾ ಒಪ್ಪಲ್ಲ. ಖಂಡಿತವಾಗಿ ಆಚಾರ್ಯ ಹೇಳ್ತಾರೆ. ಆಮೇಲೆ ಆಚಾರ್ಯರು ಒಂದು ದೇವಾಲಯವನ್ನು, ಕೇವಲ ದೇವಲ ಅಂತ ಪಾರಂತಿ ಅಂತ ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ನೈವೇದ್ಯ ಪೂಜೆಗಳು ನಿಂತು ಹೋಗಿರ್ತಾವೆ. ಬಹಳ ದಿವಸದಿಂದ, ಅರ್ಧ ದಿವಸದಲ್ಲೇ ಅಲ್ಲಿ ಪೂಜೆ ಮಾಡಿ ನೈವೇದ್ಯ, ಭೂತಬಲಿ, ರಥೋತ್ಸವ ಎಲ್ಲವನ್ನು ಆಚಾರ್ಯರು ಮಾಡಿಬಿಟ್ಟು ಆಶ್ಚರ್ಯಪಡಿಸ್ತಾರೆ. ಯಾಕೆ ಮಾಡಿದರು ಆಚಾರ್ಯರು ಆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಅಷ್ಟು ಬೇಗ ಅಂದರೆ, ಭೀಮತ್ವೇ ಸಹಜೈ ಪ್ರತಿಷ್ಠಿತ ಪ್ರಾಕ್ ಪಂಚಾತ್ಮಾಮ್ರ ರಿಪುರಂಚಿತೋ ಯದತ್ರ ಪಾಂಚಾಲ್ಯ ಬಲಿಸಲಜಂ ಸಮಂ ದದತ್ಯ ಅಸ್ಮಾರ್ಷಿ ತಮಿಮತಃ ಪೂಜ್ಯ. ಹಿಂದೆ ದ್ವಾಪರ ಯುಗದಲ್ಲಿ ಭೀಮಸೇನ ರೂಪದಿದ್ದಾಗ ಧರ್ಮರಾಜನೇ ಮೊದಲಾದ ಸಹೋದರರನ್ನೇ ಈ ಪಾರಂತಿ ದೇವಾಲಯಕ್ಕೆ ಆಚಾರ್ಯರು ಬಂದಿದ್ದು, ಭೀಮಸೇನ ಅವತಾರವಾಗಿ ಬಂದಿದ್ದು. 5 ಪ್ರತಿಮೆಗಳನ್ನು ಪ್ರತಿಷ್ಠೆ ಮಾಡಿದರು. ಶ್ರೀಕೃಷ್ಣ 5 ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ಆಗ ದ್ರೌಪದಿ ದೇವಿ ಅವರ ಕೈಯಲ್ಲಿ ನೀರು ಹಾಕ್ತಾ ಇದ್ರು. ಆ ಪಾರಂತಿ ದೇವಾಲಯದಲ್ಲಿ ದೇವತಾ ಕೈಂಕರ್ಯಗಳು ನಿಂತಾಗ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಮುಂದಿನ ಅವತಾರ ಮಧ್ವಾಚಾರ್ಯರಾಗಿ ಬಂದುಬಿಟ್ಟು ಅದನ್ನು ಜೀರ್ಣೋದ್ಧಾರವನ್ನು ಮಾಡಿದರು. ಮತ್ತೆ ಹರಿಯ ಪೂಜೆಯನ್ನು ಆಚಾರ್ಯರು ಪುನಃ ಪ್ರಾರಂಭ ಮಾಡಿಸಿದರು ಅಂತ ಇದೊಂದು ಮಹಾಮಹಿಮೆ ಅವರು. ಆಮೇಲೆ ಇನ್ನೊಂದು ಮಹಾಮಹಿಮೆ ಅಂದರೆ, ಆಯಸ್ಯನ್ ಕೆಲ ಸರಿದಂತರಾಕ್ಯ ದೇಶಂ ಗ್ರೀಷ್ಮೇ ನಿರ್ಜಲಮಿಹ ಶುಶ್ರುವಾಂಸ್ತಟಾಕಂ ತತ್ಕಾಲೇ ಪರಮವಿಮರ್ಶಯನ್ ಘನೌಘಂ ತತ್ಪೂರ್ತ್ಯೈ ವೆಂಟ ಕುತೂಹಲಂ ಜನಾನಾಂ. ಬೇಸಿಗೆಯಲ್ಲಿ ಇಡುತಲೆ ಎಂಬ ಒಂದು ಗ್ರಾಮ, ಅಲ್ಲಿ ನೀರು ಇರಲಿಲ್ಲ, ನೀರಿಗೆ ಬರ ಇತ್ತು. ಒಂದು ಕೆರೆ, ಆಚಾರ್ಯರು ಆ ಬೇಸಿಗೆಯಲ್ಲಿ ಆ ಕೆರೆಗೆ ಅಷ್ಟೇ ಮಳೆ ಬರುವಂತೆ ಮಾಡಿದರು. ಬೇರೆ ಎಲ್ಲೂ ಮಳೆ ಇಲ್ಲ, ಆ ಕೆರೆಯಲ್ಲಿ ಮಾತ್ರ ಮಳೆ. ಆ ಕೆರೆ ನೀರು ತುಂಬಿತು, ಬೇರೆ ಕಡೆ ಮಳೆ ಬಂದಿಲ್ಲ. ಇದು ಆಚಾರ್ಯರ ಮಹಿಮೆ. ಮಳೆ ಬಂದರೆ ಆ ಕೆರೆ ಅಷ್ಟೇ ಬರಲ್ಲ ಅಲ್ವ, ಮಳೆ ಸಾಮಾನ್ಯ ಬಂದರೆ. ಆಚಾರ್ಯ ಮಹಿಮೆ ಏನಪ್ಪ ಅಂದರೆ, ಆ ಕೆರೆಗೆ ನೀರು ತುಂಬಿಸ್ಬೇಕಾಗಿತ್ತು, ಆ ಕೆರೆಗೆ ಅಷ್ಟೇ ಮಳೆ ಬರ್ಸಿದ್ರು. ಆಮೇಲೆ ಕೆಲವು ಮದಾಂಧರು ಏನು ಮಾಡಿದರು ಅಂದರೆ, ಅವರಿಗೆ ದೊಣ್ಣೆ ಎತ್ತಿ ಹೊಡಿಲಿಕ್ಕೆ ಬಂದರು ಆಚಾರ್ಯರಿಗೆ. ಒಂದಲ್ಲ ಎರಡಲ್ಲ ಆಚಾರ್ಯರಿಗೆ ಹಿಂಸೆ ಕೊಡ್ಲಿಕ್ಕೆ ಬಂದಿದ್ದವರು.
ದುರ್ಮಂತ್ರೈ ಕಲಪಟಲೈ ಪ್ರಚೋದ್ಯಮಾನೋ ಗ್ರಾಮೇಶೋ ವೃಷಲಪತಿ ಪ್ರಹರ್ತುಮೇನಂ ಸಂಪ್ರಾಪ್ತಸ್ತತ ಉತಯಾಂತಮೀಕ್ಷಮಾಣಃ ಪ್ರೋದ್ಯಂತಂ ರವಿಮೋ ವಿಸ್ಮಿತೋ ನನಾಮ. ಆಚಾರ್ಯರನ್ನು ಹೊಡೆದು ಕೊಲ್ಲಲು ದೊಣ್ಣೆ ಎತ್ತುಕೊಂಡು ಬರ್ತಾರೆ. ಎಲ್ಲರ ಪ್ರಾಣಗಳನ್ನು ಅಪಹರಿಸುವವರು ಪ್ರಾಣದೇವರು. ಇಡೀ ಎಲ್ಲ ಸಮಸ್ತ ದೇವತೆಗಳ ಸಮಸ್ತ ಜೀವಿಗಳ ಪ್ರಾಣದ ನಿಯಾಮಕರು ಅವರು. ಅವರ ಪ್ರಾಣವನ್ನು ತೆಗಿತೀನಿ ಅಂತ ಬಂದರೆ ಆಗತ್ತಾ ಅವರಿಗೆ? ಅವ್ರೇನು ಮಾಡಿದ್ರು, ಇವರು ಬಂದು ಬಿಟ್ಟು ಅವ್ರನ್ನ ನೋಡಿದರು. ನೋಡಿದ ತಕ್ಷಣ ಅವರಿಗೆ ಸೂರ್ಯನ ಕಾಂತಿ, ಉದಯಿಸುವ ಸೂರ್ಯ, ಮಧ್ಯಾಹ್ನದ ಸೂರ್ಯ ಆದರೆ ಬಿಸಿಲು ಅನ್ಬೋದು, ಉದಯಿಸುವ ಸೂರ್ಯನ ಕಾಂತಿ ಎಷ್ಟು ಮನೋಹರವಾಗಿರುತ್ತೋ ಆಚಾರ್ಯರ ಕಾಂತಿಯನ್ನು ನೋಡಿ ಅವರು ಮಾರು ಹೋಗಿ ಇವರು ಮನುಷ್ಯರಲ್ಲ ದೇವರು ಅಂತ ನಮಸ್ಕಾರ ಮಾಡಿ ಹೊರಟೋಗ್ಬಿಟ್ಟು ಆಮೇಲೆ ಅಲ್ಲಿಯೇ ಇದ್ದ ತಮ್ಮ ಕೊಕ್ಕಡ ಎಂಬ ದಕ್ಷಿಣ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಧನ್ವಂತ ರೂಪಿ ಪರಮಾತ್ಮನನ್ನು ಪೂಜೆ ಮಾಡ್ತಾರೆ. ವೈದ್ಯನಾಥೇಶ್ವರ ಅಂತ ಹೆಸರು. ಅಲ್ಲಿ ಏನಾಗಿದೆ ಅಂದರೆ ರುದ್ರದೇವರಲ್ಲಿ ಧನ್ವಂತ ರೂಪಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ, ರುದ್ರಾಂತರ್ಗತ. ಅವನಿಗೆ ಇವರು ಪೂಜೆ ಮಾಡ್ತಾರೆ. ನೋಡಿದವ್ರು ಏನಂತಾರೆ, ಆಚಾರ್ಯರು ರುದ್ರದೇವರಿಗೆ ಪೂಜೆ ಮಾಡಿಬಿಟ್ರು ಅಂತಂದರೆ ರುದ್ರ ಅಂತರ್ಯಾಮಿಯಾದ ಬದರೀನಾರಾಯಣನನ್ನು ಪೂಜೆ ಮಾಡಿದರು ಅವರು. ಸಕಲ ವಸ್ತುಗಳಿಗೂ ಆಚಾರ್ಯರು ನಮಸ್ಕಾರ ಮಾಡಿದ್ದನ್ನು ನೋಡಿದ್ದೀವಿ ಸನ್ಯಾಸ ತಗೊಳ್ಳೋಕ್ಕಿಂತ ಮುಂಚೆ. ಎಲ್ಲ ವಸ್ತುಗಳಲ್ಲಿ ಪರಮಾತ್ಮ ವ್ಯಾಪ್ತೋಪಾಸಕರವರು. ನಾವು ವ್ಯಾಪ್ತೋಪಾಸಕರಲ್ಲ, ನಮಗೆ ಅಧಿಕಾರ ಇಲ್ಲ, ವ್ಯಾಪ್ತೋಪಾಸನೆ ಮಾಡಲಿಕ್ಕಾಗಲ್ಲ. ಒಂದು ಪ್ರತಿಮೆಯಲ್ಲೇ ಉಪಾಸನೆ ಮಾಡದಷ್ಟು ಅಶಕ್ತರು ನಾವು. ಅವರು ವಸ್ತು ಅಂತಂದರೆ ಪ್ರತಿಯೊಂದು ವಸ್ತು ಅಂದರೆ ಹೇಳಿದ್ದೆ, ಸ್ವತಂತ್ರವಾದ ವಸ್ತು ಅಂದರೆ ಭಾಗವತದಲ್ಲಿ ಹೇಳಿದ್ದಾರೆ. ಏಕಾದಶ ಸ್ಕಂದದಲ್ಲಿ ಉದ್ಧವ ಗೀತೆಯಲ್ಲಿ ಹೇಳ್ತಾರೆ, ವಸ್ತು ಅಂದರೆ ಪರಮಾತ್ಮ. ಸ್ವತಂತ್ರವಾಗಿ ಇರುವುದೇ ವಸ್ತು, ಅಸ್ವತಂತ್ರವಾಗಿರುವುದು ವಸ್ತು ಅಲ್ಲ, ಸ್ವತಂತ್ರವಾಗಿರುವುದು ವಸ್ತು. ಹಾಗಾಗಿ ಸ್ವತಂತ್ರವಾದ ವಸ್ತು ಯಾವುದು? ಪರಮಾತ್ಮ. ಎಲ್ಲರಲ್ಲಿಯೂ ವಸ್ತು ಅಂದರೆ ಏನು? ಪರಮಾತ್ಮ. ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ ಅವರು ಅಂತ ತಿಳ್ಕೊಳ್ಬೇಕು. ಆಗ ಅವರೇನು ಮಾಡಿದರು ಅಂದರೆ ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣನಿಗೆ ಉದ್ಧಾರ ಮಾಡಬೇಕು ಅಂತ ಕೃಷ್ಣಾಮೃತ ಮಹಾರಣವ ಬರೆದು ಗ್ರಂಥವನ್ನು ಬರೆದು, ಅದರಲ್ಲಿ ಜಯಂತೋಪಖ್ಯಾನ ಎಲ್ಲವೂ ಬರುತ್ತೆ, ಅದರಲ್ಲಿ ಏಕಾದಶ ನಿರ್ಣಯ ಎಲ್ಲ ಬರುತ್ತೆ, ಅದನ್ನು ಬರೆದು ಆಮೇಲೆ ಇನ್ನೊಂದು ಗ್ರಾಮದಲ್ಲಿ ಸ ಗ್ರಾಮಂ ಪರಮಭಿಯಾದ ಉಚ್ಚಭೂತಿಂ ವಿದ್ವಾಂಸಕ್ವ ಕುಹೂರ ಕೂಪದರ್ದುರಾಭ ಇತ್ಯೂಚೆ ಮದಮತಿ ಮಾನ್ಯೋಗಿಲಜ್ಞಂ ಮನ್ಯಸ್ಯ ಕ್ಷಪಯಿತುಮೇವ ತಜ್ಜನಸ್ಯ. ಉಚ್ಚಭೂತಿ ಎಂಬ ಮತ್ತೊಂದು ಗ್ರಾಮ, ಅಲ್ಲಿ ಅನೇಕ ಮಂದಿ ಏನು ಮಾಡಿರ್ತಾರೆ, ತಾವೇ ಸರ್ವಜ್ಞರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸಾಮಾನ್ಯ ನಾವು ತಿಳ್ಕೊಂಡಿರ್ತೀವಿ, ಸ್ವಲ್ಪ ಓದ್ಬಿಟ್ರೆ ನಮಗೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಹೇಳ್ತಾರಲ್ವ, ತನಗೆ ಗೊತ್ತಿದೆ ಅಂತ ತಿಳಿದವನು ಮೂಢ, ತನಗೆ ಗೊತ್ತಿಲ್ಲ ಅಂತ ತಿಳಿದವನಿಗೆ ಅವನಿಗೆ ಗೊತ್ತಿಲ್ಲ ಅನ್ನೋದ ಜ್ಞಾನನಾದರೂ ಇದೆ, ಗೊತ್ತಿದೆ ಅನ್ನೋವನಿಗೆ ಅವನಿಗೆ ಗೊತ್ತಿಲ್ಲ ಅನ್ನೋದು ಕೂಡ ಅವನಿಗೆ ಗೊತ್ತಿಲ್ಲ, ಅಂಥ ಮೂಢ ಅವನು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗೆ ಇವರು ತಾವೇ ಸರ್ವಜ್ಞ ಅಂತ ತಿಳ್ಕೊಂಡಿದ್ರು. ಆಚಾರ್ಯರ ಹತ್ರ ಬಂದುಬಿಟ್ಟು ಒಂದು ವೇದದ ಮಾತನ್ನು ಹೇಳಿ ಅರ್ಥ ಹೇಳಿದಕ್ಕೆ ಅಂತ. ಆಚಾರ್ಯರ ಅರ್ಥ ಹೇಳಿದರೆ ಇವರು ಅದು ಸರಿಯಲ್ಲ ಅಂದರು. ಹಾಗೆ ಆಚಾರ್ಯ ಮಾಡಿ ನೀವು ಅರ್ಥ ಹೇಳಿ ಅಂದರೆ ಓಡೋಗ್ಬಿಟ್ಟು. ಹೀಗೆ ಆ ಉಜಿರಿಯಲ್ಲಿ ನಡೆದಿದ್ದು ಆ ಪಂಡಿತರು ಮಾಡಿದ ಪ್ರಶ್ನೆ. ಈ ರೀತಿ ವಾದ ವಿವಾದ ನಡೆಯುತ್ತೆ. ವಾದ ವಿವಾದ ನಡೆದು ಅವರ ಪಾಂಡಿತ್ಯವನ್ನು ಆಚಾರ್ಯ ಹೇಳಿದಾಗ ಅವರಿಗೆ ತಡೆಯಲಿಕ್ಕಾಗದೆ ಅವರು ಓಡಿ ಹೋಗ್ತಾರೆ. ಈ ಸಂದರ್ಭದಲ್ಲಿ ನೋಡಿ, ಒಬ್ಬನು ಯಾರೇ ವ್ಯಕ್ತಿ ಆಗಿರಲಿ, ಆಚಾರ್ಯರು ಮಹಾಮಹಿಮರು, ಯಾರೇ ವ್ಯಕ್ತಿ ಆಗಿರಲಿ, ಒಂದು ಒಳ್ಳೆಯ ಕೆಲಸ, ಒಂದು ಒಳ್ಳೆಯ ಮಹಿಮೆ ಇದೆ ಅಂದರೆ ಅದಕ್ಕೆ ಅಪವಾದವಾಗಿ ಆಕ್ಷೇಪ ಮಾಡುವ ಜನರು ಆವಾಗಿನಿಂದಲೂ ಇದ್ದಾರೆ. ನೈವೇದ್ಯಕ್ಕೆ ವಿಷ ಹಾಕಿದವರು ವಾದಿರಾಜರಿಗೆ ವಿಷ ಹಾಕಿದವರು ಇದ್ದಾರೆ ಅಲ್ವಾ? ವಾದಿರಾಜರಿಗೆ ಹಯಗ್ರೀವ ಬಡಿಯಲ್ಲಿಯೇ ವಿಷ ಹಾಕಿದವರಿದ್ದಾರೆ. ಈಗಿನ ಕಾಲದಲ್ಲಿ ಹಾಕದೇ ಇರ್ತಾರ? ಹಾಗೆ ಆಗಿನ ಕಾಲದಿಂದಲೂ ಈಗ ಜನ ಅಂತಹ ಅಸುರರು ಜಾಸ್ತಿ ಈಗ, ಹಾಗಾಗಿ ಜಾಸ್ತಿ ಬೆಳಕಿಗೆ ಬರುತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ, ಆಚಾರ್ಯರು ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ತಾನೆ ಇರಲಿಲ್ಲ. ನೀನು ಪಾಡಿ ನೀನು ಬೈತಾ ಇರುವಂತ. ಆನೆ ಹೋಗಬೇಕಾದ್ರೆ ಶ್ವಾನ ತಾವುಗಳಿದ್ದಾರೆ, ಆನೆಗೆ ಮಾನ ಹೋಗುತ್ತಾ? ಆನೆ ತಿರುಗಿ ಬಂದರೆ ಆನೆ ಮಾನ ಹೋಗುತ್ತದೆ. ಹಾಗಾಗಿ ಆಚಾರ್ಯ ಇದ್ದರು. ಹೀಗೆ ಏನು ಮಾಡ್ತಾರೆ, ಆಚಾರ್ಯ ಶಿಷ್ಯರು ಆಚಾರ್ಯರ ಮಹಿಮೆಯನ್ನು ಹೇಳಿ ಮುಗಿಸುತ್ತಾರೆ. ವೃಷ್ಟ್ಯಾದೇತ ನಿಯಮನಾದಿ ಚಕ್ರ ಏತಚ್ಚಿತ್ರಂ ಕಿಂ ಬೋನ ನಿಯಾಮಕೆ ಸಮೀರೆ ಆಪ್ಯೇಯಂ ಬೋನ ಗುರೋ ಕೃತಾನುವಾದ ಕೃತ್ತೇಶ ಪ್ರವರ ಇತೀಹ ವರ್ಣಯಾಮಃ. ಆಚಾರ್ಯರು ಬತ್ತಿದ ಕೆರೆಯನ್ನು ತುಂಬುವಷ್ಟೇ ಮಳೆಯನ್ನು ಬರೆಸಿದರು. ಕೊಲ್ಲಲಿಕ್ಕೆ ಬಂದ ಶೂದ್ರರಾಜನ ಬುದ್ಧಿಯನ್ನು ಬದಲಾಯಿಸಿದರು.
ತಾವು ಒಬ್ಬರೇ ಬಹಳ ಜನಕ್ಕೆ ಮಾಡಿದ್ದ ಆಹಾರವನ್ನು ತಾವೇ ಭೋಜನ ಮಾಡಿದರು. ಒಬ್ಬರ ಮನೆಯಲ್ಲಿ ಹೋಗಿ ಸ್ವಲ್ಪ ಭೋಜನ ಇದ್ದರೆ ಅದು ಬಹಳ ಜನಕ್ಕೆ ಭೋಜನ ಆಗುವಂತೆ ಮಾಡಿದರು. ಇದು ಎಲ್ಲಿಂದ ಬಂದಿದ್ದು? ಕೃಷ್ಣ ಪರಮಾತ್ಮ. ಕೃಷ್ಣ ತೋರಿಸ್ತಾನಲ್ವಾ, ಶ್ರೀನಿವಾಸ ಕಲ್ಯಾಣದಲ್ಲೂ ತೋರಿಸ್ತಾನೆ. ಇವರು ಶುಕಮುನಿಗಳು ಭಗವಂತನಿಗೆ ಭಿಕ್ಷೆ ಕರೀತಾರಲ್ವ, ಅವತ್ತೇ ಅವನ ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಭಿಕ್ಷೆ ಕರೀತಾರೆ, ನಮ್ಮ ಆಶ್ರಮದಲ್ಲಿ ಬಂದು ಹೋಗು ಅಂತ. ನಾನು ಯಾರು ಬರಲಿಕ್ಕಾಗಲ್ಲ ಅಂದಾಗ ನಾನು ಯಾರಿಗೂ ಕರೆದಿಲ್ಲ, ನಿನಗೊಬ್ಬರಿಗೆ ಕರೆದಿರೋದು, ನೀನೇ ಬಾ ಅಂತ ಶುಕಮುನಿಗಳು, ಬೇರೆಯವ್ರು ಯಾರು ನನಗೆ ಬೇಕಾಗಿಲ್ಲ ಅಂತ. ಅವರು ಬಂದು ಕೃಷ್ಣದೇವ ಬಂದು ಆಹಾರ ಅವರೇನು ಮಾಡ್ತಾರೆ, ಗೆಣಸು ಗೆಡ್ಡೆ ಆಹಾರ ಶುಕಮುನಿಗಳದ್ದು, ಅವರನ್ನು ಹಾಕಿದ್ರೆ ತಿಂದುಬಿಟ್ಟು ಹೊರಗಡೆ ಬಂದು ತೇಗಿದ್ರೆ ಎಲ್ಲ ಹಸುವೆಯಾಗಿ ಗಲಾಟೆ ಮಾಡ್ತಿದ್ದ, ಅವ್ರಿಗೆಲ್ಲ ಹೊಟ್ಟೆ ತುಂಬೋಯ್ತು. ಆಹಾರ ಬೇಕಂದರೆ ನನಗೆ ಬೇಡ ಅಂತ ಮಲಗಿಬಿಟ್ರು. ಈ ತರಹ ಪರಮಾತ್ಮ ಅವನ ಮುಖ್ಯ ಪ್ರಮುಖ ಪ್ರತಿಬಿಂಬ ಇವರು. ಇವರಿಗೆ ಆ ಮಹಿಮೆ ಇಲ್ಲದೇ ಆಗತ್ತ. ಹಾಗಾಗಿ ಇವರು ಅದನ್ನು ಮಾಡಿ ತೋರಿಸಿದ್ರು, ಆ ಮಹಿಮೆಯನ್ನು ತೋರಿಸಿದರು. ಈಗ ಏನಾಗತ್ತೆ ಅಂತಂದರೆ, ಈ ತ್ರೈಲೋಕ್ಯಾಚಾರ ಚರಿತ್ರೆಯನ್ನು ಹೇಳುವುದು ಮತ್ತು ಕೇಳುವುದು ಯಾವುದೇ ಕಾವ್ಯಗಳನ್ನು ಕೇಳುವುದು ಹೇಳುವುದಕ್ಕಿಂತ ಶ್ರೇಷ್ಠವಾದದ್ದು. ಮುಕುಂದ ಭಕ್ತೈ ಹರಿಭಕ್ತಿ ಜಾಯಿ. ನಾರಾಯಣನ ಹತ್ರ ಹೋದರೆ ಅವನು ಹೇಳ್ತಾನೆ, ಮುಖ್ಯ ಪ್ರಾಣನ ಹತ್ರ ಹೋಗು, ಮುಖ್ಯ ಪ್ರಾಣನ ಹತ್ರ ಭಕ್ತಿ ಮಾಡಿದ್ರೆ ನಾರಾಯಣನ ಹತ್ರ ಹೋದರೆ ನಾರಾಯಣ ಸೇರಿಸಲ್ಲ. ಹಾಗೆಯೇ ಇವು ಮುಖ್ಯ ಪ್ರಾಣನ ಹತ್ರ ಬಂದು ಬಿಟ್ಟು ನಾನು ನಿಮ್ಮನ್ನು ಮಾಡ್ತೀನಿ ಅಂದರೆ ಭಗವಂತ ಸರ್ವೋತ್ತಮ ಅಂತ ಒಪ್ಪಲಿಲ್ಲ ಅಂದರೆ ಇವರು ಒಪ್ಪಲ್ಲ. ಭಗವಂತ ಒಲಿಬೇಕು ಅಂದರೆ ಮುಖ್ಯ ಪ್ರಾಣದೇವರು ಒಲಿಬೇಕು, ಮುಖ್ಯ ಪ್ರಾಣದೇವರು ಪ್ರೀತಿ ಆಗಬೇಕು ಅಂದರೆ ಭಗವಂತನ ಮೇಲೆ ಭಕ್ತಿ ಇರಬೇಕು. ಮುಕುಂದ ಭಕ್ತೈ ಹರಿಭಕ್ತಿ ಜಾಯೈ, ಹಾಗಿರಬೇಕದು. ಆಮೇಲೆ ಹರಿಗುರು ಸ್ತೋತ್ರಕ್ಕಿಂತ ಮುಖ್ಯವಾದ ಕಾರ್ಯ ಯಾವುದೂ ಇಲ್ಲ. ಏನು ಕೆಲಸ ಮಾಡ್ತೀವಿ ಅಂದರೆ, ಯಾವುದೇ ಕೆಲಸ ಹರಿಗುರುಗಳ ಭಕ್ತಿಯನ್ನು ಮಾಡೋದಕ್ಕಿಂತ ಪವಿತ್ರವಾದ ಕೆಲಸ ಯಾವುದೂ ಇಲ್ಲ. ಆಮೇಲೆ ಈ ಆಚಾರ್ಯರ ಎಲ್ಲ ಕಥೆಗಳಲ್ಲಿ ಮಧ್ವಾಚಾರ್ಯರ ಕಥೆಗಳು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದ್ದಾವೆ. ಈ ಮಧ್ವಾಚಾರ್ಯರ ಚರಿತ್ರೆಯನ್ನು ವರ್ಣಿಸಿದ್ದು ಬರವೇ ಪಂಡಿತರಲ್ಲ, ಅವರ ಶಿಷ್ಯಂದ್ರಲ್ಲ, ದೇವತೆಗಳು ಅವರ ಸಭೆಯಲ್ಲಿ ಹಾಡಿ ಹೊಗಳಿದ್ದಾರೆ. ದೇವತೆಗಳ ಸಂತೋಷಕ್ಕಾಗಿ ಗಂಧರ್ವರು ಅವರ ಛತ್ರಿಯನ್ನು ಹಾಡು ಮಾಡಿ ಹಾಡಿದ್ದಾರೆ. ನಾವೇನು ಮಾಡ್ತೀವಿ, ನಾವು ಮಧ್ವಾಚಾರ್ಯರ ಚರಿತ್ರೆಯನ್ನು ನಾವು ಹೇಳೋಕ್ಕೆ ಪ್ರಯತ್ನನೇ ಮಾಡಲ್ಲ. ಮಧ್ವನವರಾತ್ರಿ ಬಂದಾಗ ಮಧ್ವಾಚಾರ್ಯರ ಮಹಿಮೆ, ರಾಘವೇಂದ್ರ ಆರಾಧ್ಯ ಬಂದಾಗ ರಾಘವೇಂದ್ರ ಸ್ತೋತ್ರ, ವಾದಿರಾಜರದ್ದು ಬಂದಾಗ ವಾದಿರಾಜರದ್ದು, ಸತ್ಯಬೋಧರದ್ದು ಬಂದಾಗ ಸತ್ಯಬೋಧರದ್ದು. ಬೇರೆ ದಿವಸ ಸತ್ಯಬೋಧರು ಅಲ್ಲಿದ್ದಾರೆ ಅಷ್ಟೇ ಅವರು ಅಲ್ವಾ. ನಮಗೆ ಆ ಸ್ಮರಣೆನೇ ಬರಲ್ಲ, ನಾವು ಅಂಥವ್ರು. ಆಚಾರ ಚರಿತ್ರೆಯನ್ನು ದೋಷವಿಲ್ಲದೆ ಅವರು ಹಾಡ್ತಾರೆ. ಗಾಂಧಾರ ರಾಗದಿಂದ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ಆಗ ದೇವತಾ ಶ್ರೇಷ್ಠರು ತುಂಬ ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ. ಯಾವಾಗಲೂ ಅಷ್ಟೇ, ಭಾಗವತ ಪ್ರವಚನ ಆಗಲಿ, ಯಾರೇ ಗುರು ಹಿರಿಯರ ಪ್ರವಚನ ಆಗಲಿ, ಎಲ್ಲರಿಗೂ ಕೇಳುವ ಯೋಗ್ಯತೆ ಇರೋಲ್ಲ, ಎಲ್ಲರಿಗೂ ಕೇಳುವುದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನೋಡಿ, ಎಲ್ಲರಿಗೂ ಕೇಳಲಿಕ್ಕಾಗಬೇಕು ಅಂದರೆ ಎಲ್ಲರೂ ಬಂದು ಕೇಳಬೇಕಾಗಿತ್ತು. ಇಲ್ಲಿ ಅಂತಲ್ಲ, ಎಲ್ಲಿ ಹರಿಕತೆ ನಡೆಯುತ್ತೋ ಅಲ್ಲಿ ಬಂದು ಕೇಳಬೇಕು. ಕೇಳಲ್ಲ ಯಾಕೆ ಅಂದರೆ ಅವರಿಗೆ ಅಲ್ಲಿ ಬಂದು ಕೇಳುವ ಯೋಗ್ಯತೆ ಇಲ್ಲ. ಇಲ್ಲಿ ಕುಳಿತುಕೊಳ್ತೀರಾ, ಒಂದು ಉದಾಹರಣೆ ಹೇಳಬೇಕು ಅಂದರೆ ಇಲ್ಲಿ ಕುಳಿತುಕೊಳ್ತೀರಾ, ನಮ್ಮಲ್ಲಿ ಪಾಪಗಳು ತುಂಬಿರ್ತವೆ, ಪುಣ್ಯಗಳು ಭಾಳ ಕಡಿಮೆ, ಪಾಪನೇ ತುಂಬಿರ್ತವೆ. ಇಲ್ಲಿ ಕುತ್ಕೊಂಡಾಗ ಯಾವಾಗ ದೇವರ ಗುರುಗಳ ಮಹಿಮೆ ನಮ್ಮ ಕರಣದಲ್ಲಿ ಹೋಗುತ್ತೋ ಆವಾಗ ನಮ್ಮ ಪಾಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲನೇ ದಿವಸ ಕುತ್ಕೊಂಡಾಗ ಏನೂ ಅರ್ಥ ಆಗಲ್ಲ, ಇದೇನೋ ಇವ್ರ ಪಾಡಿ ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ಪಾಡಿ ನಾವು ಕೇಳ್ತಾ ಇದ್ವಿ, ಈ ಕಿವಿಯಿಂದ ಕೇಳ್ಬಿಟ್ಟು ಈ ಕಿವಿಗೆ ಬಿಡ್ತೀವಿ ಅಂತಿರ್ತಾರೆ. ಆ ಪಾಪ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಸ್ವಲ್ಪ ಒಳಗಡೆ ಅರ್ಥ ಆಗ್ತಾ ಹೋಗುತ್ತೆ. ಅರ್ಥ ಹೋಗ್ತಾ ಸಮಯದಲ್ಲಿ ಪ್ರವಚನದ ಮಂಗಳ ಆಗೋಗುತ್ತೆ. ಮತ್ತೆ ಪಾಪ ತುಂಬ್ಕೋತೀವಿ, ಮತ್ತೆ ಹೋಗ್ತೀವಿ ಪ್ರವಚನಕ್ಕೆ. ದಿವಸ ಹೇಳ್ತೀರಾ ಆಚಾರ್ಯ, ಬೇರೆ ಕೆಲಸ ಇಲ್ಲ ನಿಮಗೊಂದು ಅಂತಂದರೆ ಆ ಕೇಳಿ ಬಿಟ್ಟಿದ್ದೀವಿ ಅಂತೀವಿ, ಪಾಠ ಬಿಟ್ಟಿದ್ದೀವಿ ಅಂತೀವಿ, ಎಲ್ಲ ಬಿಡ್ತೀವಿ. ಕೇಳಿ ಒಳಗೆ ತುಂಬಿಸ್ಕೊಳ್ಳೋರು ನಾವಲ್ಲ, ಕೇಳಿ ಒಳಗೆ ತುಂಬಿಸ್ಕೊಳ್ಬೇಕು. ನಾ ಮಾಡಿಬಿಟ್ಟಿದ್ದೀನಿ, ನಾ ಕೇಳಿಬಿಟ್ಟಿದ್ದೀನಿ ಅನ್ನೋದು ನಮ್ಗೆ ತೋರಿಸ್ಬಿಡುತ್ತೆ ನಮ್ಮ ಯೋಗ್ಯತೆ. ಹಾಗೆ ಗಂಧರ್ವರು ಹಾಗಲ್ಲ, ಅವರೆಲ್ಲ ಹಾಡು ಹೇಳ್ತಾ ಇರ್ತಾರೆ. ಗುರುಗಳ ಸಾಕ್ಷಾತ್ ದರ್ಶನಕ್ಕೆ ದೇವತೆಗಳು ಬರ್ತಾರೆ. ಗೀರ್ವಾಣೈರ್ ವಿಜಯ ಮಹೋತ್ಸವಸ್ಯ ಪೂಜಾಂ ಕುರ್ವಾಣೈರವಿಂದವಸ್ತದಾದೀನ್ ವಿಸ್ಮೇರೈರ್ ಮುನಿಕರಗೋ
ಮುನಿನಿಕರೋಪದೇವಯುಕ್ತೈ ಸುಸ್ಮೇರೈ ತತಮೂಲೈಕ್ಷಿತಂ ಪ್ರಜಗ್ಮೇ. ಗಂಧರ್ವರು ಹಾಡನ್ನು ದೇವತೆಗಳು ಕೇಳ್ತಾರೆ, ಶ್ರೀ ಪೂರ್ಣ ಪ್ರಜ್ಞರ ವಿಜಯೋತ್ಸವವನ್ನು ಆಚರಿಸ್ತಾರೆ. ಅವರೆಲ್ಲರೂ ಆನಂದ ತೀರ್ಥರನ್ನು ನೋಡಲು ಬರ್ತಾರೆ, ಉಡುಪಿ ಕ್ಷೇತ್ರಕ್ಕೆ ಬರ್ತಾರೆ. ಹೇಗೆ ಬಂದರು ಅಂದರೆ ಹೇಳ್ತಾರೆ, ಆದರ್ಶಂ ಗುಣಗಣ ದರ್ಶನೇ ಮುರಾರೇ ಸಚ್ಚಾಸ್ತ್ರಂ ರಚಿತಮನೇನ ವರ್ಣಯಂತಹ ಪ್ರದ್ಯೋತೈರುಡು ಪದವೀಂ ಪ್ರಕಾಶಯಂತಹ ಪ್ರೈಚ್ಛಂತ ಪ್ರಚುರ ಮನೋವಿಲಾಸಮೇತೆ. ಅವರು ಹೇಳ್ತಾರೆ, ಶ್ರೀಹರಿಯ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವ ಅತ್ಯಂತ ಕಲ್ಯಾಣ ಗುಣಗಳು, ಮಲರಹಿತ ಗುಣಗಳು, ನಿರ್ಮಲ ಗುಣಗಳು, ಮನರಹಿತ ಗುಣಗಳನ್ನು ತಿಳಿಯಲು ಕನ್ನಡಿಯಂತೆ ಆಚಾರ್ಯ ಗ್ರಂಥಗಳಿದ್ದಾವೆ. ಇಂತಹ ಸಚ್ಚಾಸ್ತ್ರವನ್ನು ಹೊಗಳುತ್ತಾ ದೇವತೆಗಳು ಭೂಮಿಯ ಹತ್ತಿರ ಬಂದು ಆಚಾರ್ಯ ದರ್ಶನವನ್ನು ಪಡಿತಾರೆ. ಅವರು ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ. ನಾಕೇಂದ್ರಾಸ್ತಮವನಿಭಾಗ ಮಾವಸಂತಂ ಶುಶ್ಲೋಕೈರಪಿ ಭುವನಾನಿ ಭೂಷಯಂತಂ ನೇಮುಖಾಲುಪನಿಷದಂ ತದೈತರೀಯಂ ವ್ಯಾಖ್ಯಾಂತಂ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೈ. ಆಚಾರ್ಯರನ್ನು 3 ಅವತಾರಗಳನ್ನು ತಾಳಿದ ಮಧ್ವಾಚಾರ್ಯ ಮುಖ್ಯ ಪ್ರಾಣದೇವರ ಕೊನೆಯ ಅವತಾರ ಮಧ್ವಾವತಾರ. ಅದನ್ನು ಕೀರ್ತಿಗಳ ಸಚ್ಚಾಸ್ತ್ರಗಳನ್ನು ರಚಿಸಿದ ಅವರನ್ನು ಜ್ಞಾನ ಭಕ್ತಿ ವೈರಾಗ್ಯವಂತ ಉತ್ತಮ ಶಿಷ್ಯರ ಮಧ್ಯದಲ್ಲಿ ಕುಳಿತು ಪ್ರವಚನ ಮಾಡ್ತಾ ಇರ್ತಾರೆ. ದೇವತೆಗಳು ಆಕಾಶದಲ್ಲಿ ನಿಂತು ನೋಡ್ತಾರೆ. ಆಕಾಶದಲ್ಲಿ ನಿಂತು ಬಿಟ್ಟು ಅವರನ್ನು ಪೂಜಿಸ್ತಾರೆ, ಆಚಾರ್ಯರನ್ನು ಪೂಜಿಸ್ತಾರೆ. ಎಲ್ಲ ಚೇತನರಿಗೂ ಎಲ್ಲ ಇಂದ್ರಿಯಗಳ ನಿಯಾಮಕರು ಮುಖ್ಯ ಪ್ರಾಣದೇವರು ಭಗವಂತನ ಅನುಗ್ರಹದಿಂದ. ನೀವು ಹೇಳ್ತಾರೆ ಆ ದೇವತೆಗಳು, ಮುಖ್ಯ ಪ್ರಾಣದೇವರು, ನೀವು ಪ್ರಾರ್ಥಿಸಿ ಬಾಗಿ ನಮಿಸಿದ ಸಜ್ಜನರ ತತ್ವಜ್ಞಾನದ ಅಭ್ಯುದಯಕ್ಕಾಗಿ ನೀವು ಭೂಮಿಗೆ ಧರಿಸಿ ಬಂದಿರಿ. ಅವರು ಭೂಮಿಗೆ ಬಂದಿದ್ದರಿಂದ ಅವರಿಗೆ ಪ್ರಯೋಜನ ಇಲ್ಲ. ಅನಿಮಿತ್ತ ಬಾಂಧವ, ನಿನಗಿಂತ ಸಮರಾದ ಅನಿಮಿತ್ತ ಬಾಂಧವರು ಆರುಂಟು ಆವಾವ ಲೋಕದಲ್ಲಿ ಹೇಳ್ತಾರಲ್ವ, ಯಾರೂ ಇಲ್ಲ ನಿನಗಿಂತ ಅನಿಮಿತ್ತ ಬಾಂಧವರು. ಹಾಗೆ ಬಂದರು, ಅವರು ಬಂದರು, ನಿನಗೆ ನಮಸ್ಕಾರ. ರಾಮದೇವರಿಗೆ ಅತ್ಯಂತ ಪ್ರಿಯವಾದ ಶ್ರೇಷ್ಠವಾದ ಭಕ್ತ ಹನುಮಂತ ದೇವರು. ಶ್ರೀಕೃಷ್ಣನಿಗೆ ಅತ್ಯಂತ ಭಕ್ತಿಯಿಂದ ಪೂಜಿತ ಪರಮ ಭಗವತೋತ್ತಮನಾದವರು ಭೀಮಸೇನ ದೇವರು. ವೇದವ್ಯಾಸವರ ಶಾಸ್ತ್ರಕ್ಕೆ ವೇದವ್ಯಾಸರ ಮನಸ್ಸಿನ ಅಭಿಪ್ರಾಯವನ್ನು ಒಂದು ಚೂರು ತಪ್ಪದೆ ಯಥಾರ್ಥವಾಗಿ ಇಳಿಸಿದ, ತಮ್ಮ ಶಾಸ್ತ್ರದಲ್ಲಿ ಇಳಿಸಿ ಸಜ್ಜನರಿಗೆ ಉದ್ಧಾರ ಮಾಡಿದ ವೇದವ್ಯಾಸ ದೇವರಿಗೆ ಅತ್ಯಂತ ಪ್ರೀತಿಪಾತ್ರರಾದವರು ಮಧ್ವಾಚಾರ್ಯರು. ಎಲ್ಲರೂ ವೇದವ್ಯಾಸರು ಬರೆದ ಬ್ರಹ್ಮಸೂತ್ರ ಭಾಷ್ಯಗಳಿಗೆ ಅನುಗುಣವಾಗಿ ಬೇರೆ ಆಚಾರ್ಯರು ಶಾಸ್ತ್ರವನ್ನು ರಚಿಸಲಿಲ್ಲ. ತಾವು ಏನು ಅರ್ಥ ಮಾಡ್ತಾರೋ ಅದಕ್ಕಾಗಿ ಬ್ರಹ್ಮ ಸೂತ್ರದ ಭಾಷ್ಯವನ್ನೇ ತಿಳಿಸಿಬಿಟ್ರು ಅವರು. ನಮ್ಮ ಅರ್ಥಕ್ಕೆ ಅನುಗುಣವಾಗಿ ಈಗ ತಲೆ ಕಿರೀಟ ಹಾಕ್ತಾರೆ, ತಲೆಗೆ ಅನುಗುಣವಾಗಿ ಕಿರೀಟವನ್ನು ಹಾಕಬೇಕು. ಕಿರೀಟಕ್ಕೆ ತಕ್ಕ ತಲೆ ಕತ್ತರಿಸಿದ್ರೆ ತಲೆ ಸೈಜು ಸ್ವಲ್ಪ ಕಡಿಮೆ ಮಾಡಬೇಕು ಅಂತೇಳಿ ತಲೆ ಸೈಜ್ ಕತ್ತರಿಸ್ಲಿಕ್ಕಾಗತ್ತಾ? ಆಗಲ್ಲ ತಾನೆ. ತಲೆಗೆ ಅನುಗುಣವಾಗಿ ಕಿರೀಟ ಹಾಕಬೇಕು. ಕಿರೀಟಕ್ಕೆ ಅನುಗುಣವಾಗಿ ತಲೆಯನ್ನು ಕತ್ತರಿಸಿದವರು ಮಹಾತ್ಮರವರೆಲ್ಲ. ಆಚಾರ್ಯರು ಕಿರೀಟ ಪ್ರಾಯರು. ಮಧ್ವಶಾಸ್ತ್ರ ಎನ್ನುವ ಶ್ರೀಮನ್ನಾರಾಯಣನ ಮೂರ್ತಿಗೆ ಕಿರೀಟವನ್ನು ಹಾಕ್ತಾರೆ. ತಮ್ಮ ಶಾಸ್ತ್ರ ಅಂತ ಸರ್ವ ಸ್ವತಂತ್ರನಾದ ಪರಮಾತ್ಮನಿಗೆ ತಮ್ಮ ಶಾಸ್ತ್ರ ಎಂಬ ಕಿರೀಟವನ್ನು ಹಾಕ್ತಾರೆ. ಆ ಕಿರೀಟವನ್ನು ಹಾಕ್ತಾರೆ ಆಚಾರ್ಯರು. ಅವರಿಗೆ ಎಲ್ಲರೂ ಏನು ಮಾಡ್ತಾರೆ, ಜಯ ಜಯ, ನಿಮಗೆ ಭಾಳ ಜಯ ಜಯ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ನಮಸ್ತೆ ಪ್ರಾಣೇಶ ಪ್ರಣತಿ ವಿಭುವಾಯ ಅವನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣಃ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಸ ದೃಶ್ಯಂ ನೋ ಜಯ ಜಯ. ಅವರಿಗೆ ಗುಣಗಾನಗಳನ್ನು ಮಾಡ್ತಾರೆ. ಬಳಿತ ಸೂತ್ರದಲ್ಲಿ ಹೇಳಿದಂತೆ ಮಧ್ವರು ಮುಖ್ಯ ಪ್ರಾಣರೇ ಅನ್ನುವುದು ಸುಮಾರು 12 ಕಡೆ ವೇದದಲ್ಲಿ ಬಂದಿದೆ. ಬೇರೆ ಯಾರ ಬಗ್ಗೆಯೂ ವೇದದಲ್ಲಿ ಬಂದಿಲ್ಲ. ಆಮೇಲೆ ಮಧ್ವಾಚಾರ್ಯರೇ ನಾನು ಮುಖ್ಯ ಪ್ರಾಣ ಅಂತ ತೋರಿಸಿದ್ದಾರೆ ಚರಿತ್ರೆಯನ್ನು, ಯಾರೂ ತೋರಿಸಿಲ್ಲ ಆ ಥರ ತೋರಿಸಿದ್ದಾರೆ. ಆಮೇಲೆ ಇತಿ ನಿಗದಿವಂತಸ್ತತ್ರ ವೃಂದಾರ ಕೇಂದ್ರ ಗುರುವಿಧಿಯ ಮಹಂತಂ ಲಾಲಯಂತೋ ಮಹಾಂತಂ ಬಹುಶರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದೈತ ವರಿಷ್ಠೆ ಶ್ರೀಮದ್ ಆನಂದ ತೀರ್ಥೆ ಐತವ್ಯ
ಉಪನಿಷತ್ನ ಪ್ರವಚನವನ್ನು ಅನಂತ ದೇವತಾಂಗ ಹತ್ತಿರ ಮಾಡ್ತಾ ಇರಬೇಕಾದರೆ ಆವಾಗ ಏನಾಯಿತು, ಅವರಿಗೆ ದೇವಲೋಕದ ದೇವತೆಗಳು ಪುಷ್ಪ ಸಮೂಹವನ್ನು, ಪರಿಮಳದ ಪುಷ್ಪವನ್ನು ಅವರ ಮೇಲೆ ಹಾಕ್ತಾರೆ. ಪರಿಮಳದ ಪುಷ್ಪವನ್ನು ಅವರ ಮೇಲೆ ಹಾಕ್ತಾರೆ ಅಂದರೆ, ಪರಿಮಳ ಅಂದರೆ ಸುಮ್ಮನೆ ಸುಗಂಧ ಅಂತಲ್ಲ, ಒಳ್ಳೆಯ ವಾಸನೆಯನ್ನು ಕೊಡುವುದು. ಒಳ್ಳೆಯ ವಾಸನೆ, ಸುವಾಸನೆ ಅಂದರೆ ಏನು? ಸುವಾಸನೆ ಎಂದರೆ ಯಥಾರ್ಥವಾದ ಅರ್ಥವನ್ನು ಕೊಡುವ ಶಾಸ್ತ್ರ. ಆ ಶಾಸ್ತ್ರವನ್ನು ರಚಿಸಿದ ಮಧ್ವಾಚಾರ್ಯರಿಗೆ ಪರಿಮಳ ಎಂಬ ಸುವಾಸನೆಯನ್ನುಂಟ ಹೂಗಳಲ್ಲಿ ಭಗವಂತನು ನೆಲೆಸಿ ಅವರಿಗೆ ಅಭಿಷೇಕ ಮಾಡಿಸ್ತಾನೆ. ದೇವತೆಗಳ ಹಸ್ತದಿಂದ ಅವರಿಗೆ ಅಭಿಷೇಕ ಮಾಡ್ತಾನೆ. ಆವಾಗ ಏನಾಗುತ್ತೆ, ಅವರೇನು ಮಾಡ್ತಾರೆ, ಎಲ್ಲೇ ಇರುವಂತೆ ಅಲ್ಲಿ ಆಚಾರ್ಯರು ಎಲ್ಲ ಹೂ ಮುಚ್ಚತ್ತೆ. ಕೆಲವರು ಅದೃಶ್ಯರಾಗಿದೆ ಅಂತಾರೆ, ಇದರಲ್ಲಿ ಅದೃಶ್ಯರಾಗಿದೆ ಅಂತ ಬರೆದಿಲ್ಲ. ಅವರೇನು ಹೇಳಿದ್ದಾರೆ ಅಂದರೆ, ಅಲ್ಲೇ ಇರುವಂತೆ ಹೇಳ್ತಾನೆ, ಎಲ್ಲರಿಗೂ ಹೇಳಿಬಿಟ್ಟು ಪದ್ಮನಾಭ ತೀರ್ಥರಿಗೆ ನೀನು ಅಲ್ಲೇ ಇರು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಅವರು ಮೂಲ ಇದು ಕೆಲವರು ಅವರ ಜೊತೆಗೆ ಗಂಗೆಗೆ ಹೊರಟು ಹೋಗ್ತಾರೆ. ಅವರು ಬದರಿಗೆ ಹೋಗಬೇಕು ಅಂತ ಹೋಗ್ತಾರೆ. ಇನ್ನು ಈ ಅಷ್ಟಮಧ್ಯ ಯತಿಗಳು ಯಾರು ಇದ್ರಲ್ಲ, ಅವರ ಜೊತೆಗೆ ಹೋಗಿ ನೀರಿನಲ್ಲಿ ತಮ್ಮ ದೇಹತ್ಯಾಗವನ್ನು ಮಾಡ್ತಾರೆ. ಆಚಾರ್ಯರು ದೊಡ್ಡ ಬದರಿಗೆ ಹೋಗಿ ವೇದವ್ಯಾಸರ ಹತ್ತಿರ ಪಾಠ ಪ್ರವಚನಗಳನ್ನು ಕೇಳ್ತಾರೆ ಅನ್ನೋದು ಸುಮಧ್ವಿಜಯದಲ್ಲಿ ಲಿಖಿತವಾಗಿದೆ. ಅವರು ಪುಷ್ಪವೃಷ್ಟಿ ಆಯಿತು, ಅವರು ಮಾಯ ಆದರು ಅಂತ ಇದರಲ್ಲಿ ಹೇಳಿಲ್ಲ. ಅವರು ಬದರಿನಲ್ಲಿ ಈಗಲೂ ಇದ್ದಾರೆ. ಅಲ್ಲಿ ವೇದವ್ಯಾಸ ದೇವರ ಹತ್ರ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಸಕಲ ದೇವತೆಗಳಿಗೂ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರ ಹತ್ರ ಪಾಠ ಕೇಳ್ತಾರೆ. ನೀವು ಕೇಳ್ಬೋದು, ಅವರಿಗೆ ಅಷ್ಟು ಗುಣಪೂರ್ಣರಿದ್ದಾರೆ, ಅವರಿಗೆ ಯಾಕೆ ಪಾಠ ಹೇಳಬೇಕು ಅಂತ. ಅವರ ಪಾಠ ಹೇಳಬೇಕು ಅಂದರೆ ಅವರೇ ಹೇಳ್ತಾರಲ್ವ, ಹನುಮಂತ ರೂಪದಲ್ಲಿ ಹೇಳ್ತಾರಲ್ವ, ನಿನ್ನ ಭಕ್ತಿ ನನಗೆ ಕ್ಷಣಕ್ಕೆ ಉದ್ರೇಕ ಆಗಬೇಕು, ಹಾಗೆ ಮಾಡು ಅಂತ ಅವರು ನಮಗೆ ಜಾಸ್ತಿ ಆಗೋದು ಕ್ಷಣಕ್ಕೆ ಅಂತಾರೆ. ನಾವೇನು ಹೇಳ್ತೀವಿ ಗೊತ್ತಾ, 1 ಗಂಟೆ ಮಾಡಿದ್ರೆ ಇಷ್ಟೇ ಭಕ್ತಿ ಮಾಡೋದು, ಇಷ್ಟು ಭಕ್ತಿ ಸಾಕು, ಇನ್ಯಾರು ಮಾಡ್ತಾರೆ ದೇವರಿಗೆ ಅಂತ 1 ಗಂಟೆ ಹಾಕಿ ಬಾಗಿಲಾಕಿ ಕೂರಿಸ್ಬಿಡ್ತೀವಿ ದೇವ್ರನ್ನ ಅಲ್ವಾ. ಹೀಗೆ ಮಾಡ್ತೀವಿ ನಾವು. ಹೀಗೆ ಹೇಳಿಬಿಟ್ಟು ಆನಂದದಿಂದ ಭಗವತ್ಪಾದಾಚಾರ್ಯ ಈ ಮಂಗಳ ಚರಿತ್ರೆಯನ್ನು ಶ್ರೀ ನಾರಾಯಣ ಪಂಡಿತಾಚಾರ್ಯರು ಸಂಪೂರ್ಣಗೊಳಿಸ್ತಾರೆ. ಇದರಲ್ಲಿ ಹಿಂದೆ ಹೇಳಿದ್ದು, ನಾನು ಏನು ಹೇಳಿದ್ದೆ ಅಂದರೆ, ಮಧ್ವನವಮಿಯ ಪ್ರಾರಂಭದ ಉಪನ್ಯಾಸದಲ್ಲಿ ನಾನು ಹೇಳಿದ್ದೆ ಮಧ್ವ ನವರಾತ್ರಿಯ ಅರ್ಥ ಏನು ಅಂತ ಹೇಳಿದ್ದೆ. ಅದನ್ನು ಸ್ವಲ್ಪ ಹೇಳಿಬಿಟ್ಟು ಅನುಸಂಧಾನದ ಮುಂದೆ. ಮಧ್ವ ನವರಾತ್ರಿ 2 ಫೇಮಸ್ಸು, ಶರನ್ನವರಾತ್ರಿ, ಮಧ್ವನವರಾತ್ರಿ. ಶರನ್ನವರಾತ್ರಿ ಬಿಡಿ, ಈಗ ಮಧ್ವನವರಾತ್ರಿಯ ನವ ಅನ್ನುವುದು 9 ಅನ್ನುವುದು ಮಧ್ವಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಭಾಗವತದ ಪಂಚಮ ಸ್ಕಂದದಲ್ಲಿ ಪ್ರಿಯವ್ರತ ಅನ್ನ ರಾಜ ತನ್ನ ದೇಹ ಒಂದು ಪಟ್ಟಣ ಅಂತ, ಅದಕ್ಕೆ 9 ದ್ವಾರಗಳು. ಅದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ಭಾಗವತದಲ್ಲಿ ಇದೆ ಅದು. 9 ದ್ವಾರಗಳು, ಪೂರ್ವಾಭಿಮುಖವಾಗಿ 5 ದ್ವಾರಗಳು, ಪಶ್ಚಿಮಾಭಿಮುಖವಾಗಿ 2 ದ್ವಾರಗಳು, ದಕ್ಷಿಣಾಭಿಮುಖವಾಗಿ 1 ಕಿವಿ, ಉತ್ತರಾಭಿಮುಖವಾಗಿ 1 ಕಿವಿ, ಪೂರ್ವಾಭಿಮುಖವಾಗಿ 2 ಕಣ್ಣು, 2 ಮೂಗಿನ ಹೊಳ್ಳೆಗಳು, 1 ಬಾಯಿ, ಪಶ್ಚಿಮಾಭಿಮುಖವಾಗಿ ನಮ್ಮ ವಿಸರ್ಜನೆ ಮಾಡುವ 2, ದಕ್ಷಿಣ ಭಾಗದಲ್ಲಿ ಬಲಗಿವಿ, ಉತ್ತರ ಭಾಗದಲ್ಲಿ ಎಡಗಿವಿ. ನವರಾತ್ರಿಯಲ್ಲಿ ಮಧ್ವಾಚಾರ್ಯರ ಪ್ರವಚನವನ್ನು ಎಲ್ಲರೂ ಬಹಳ ಶ್ರದ್ಧೆಯಿಂದ ಕೇಳಿದ್ದೀರಾ. ಇದರಿಂದ ನಮಗೇನಾಗಬೇಕು, ಮೊದಲನೇ ದಿವಸ ಸಂಕಲ್ಪ ಮಾಡಿದ್ವಿ ನಾವು, ಏನಾಗಬೇಕು, ನಮ್ಮ ನವರಂಧ್ರಗಳು ಅಂದರೆ ನಮ್ಮ 9 ನಮ್ಮ ದೇಹವೆಂಬ ರಾಜ್ಯದ 9 ಪಟ್ಟಣಗಳು, 9 ಪಟ್ಟಣಗಳು ಗಟ್ಟಿಯಾಗಿದ್ದರೆ ಸಾಧನೆ ಮಾಡಬಹುದು ಹೊರತು ಯಾವುದೋ ಒಂದು ಪಟ್ಟಣ ಕಿತ್ತುಕೊಂಡು ಅಂದರೆ ನಮ್ಮ ಕಡೆಯಿಂದ ಸಾಧನೆ ಆಗಲ್ಲ ಅಲ್ವಾ. ಒಂದು ಕಿವಿ ಕೇಳಲಿಲ್ಲ ಅಂದರೆ ಶ್ರವಣ ಆಗಲ್ಲ, ಬಾಯಿ ಬರಲಿಲ್ಲ ಅಂದರೆ ಹೇಳಲಿಕ್ಕಾಗಲ್ಲ, ಕಣ್ಣಿಲ್ಲ ಅಂದರೆ ದೇವರ ಮೂರ್ತಿ ತೀರ್ಥಕ್ಷೇತ್ರ ದರ್ಶನ ಆಗಲ್ಲ, ಮೂಗಿನ ಒಳ್ಳೆ ಉದುರು ನಿಂತಂದ್ರೂ ಮುಗದೇ ಹೋಯಿತು. ಕೆಳಗಡೆ ಇಂದ್ರಿಯಗಳು ಗಟ್ಟಿ ಇಲ್ಲ ಅಂದರೆ ಏನು ಸಾಧನೆ ಮಾಡಲಿಕ್ಕಾಗಲ್ಲ. ನಾವು ಮಧ್ವ ನವರಾತ್ರಿಯನ್ನು ಮಾಡಿ ಮಧ್ವಾಚಾರ್ಯರನ್ನು ಬೇಡಿಕೊಳ್ಳಬೇಕೇನೆಂದರೆ, ಈ ಸಾಧನ ಶರೀರವುದು ನೀ ದಯದಿ ಕೊಟ್ಟಿದ್ದು, ನೀ ಕೊಟ್ಟಿದ್ದೀಯ ದಯದಿಂದ, ಇದಕ್ಕೆ 9 ಬಾಗಿಲುಗಳನ್ನು ಕೊಟ್ಟಿದ್ದೀಯ. ಆ 9 ದ್ವಾರಗಳು ನಮ್ಮ ಜೀವನದಲ್ಲಿ ಗಟ್ಟಿಯಾಗಿದ್ದು ಭಗವಂತನ ಬಗ್ಗೆ, ಗುರು ಹಿರಿಯರ ಬಗ್ಗೆ ತಿಳಿದುಕೊಂಡು ಸಾಧನೆ ಮಾಡುವ ಮಾರ್ಗದಲ್ಲಿ ನಮಗೆ ಅನುಕೂಲವಾಗಲಿ ಅಂತ ಚಿಂತಿಸಿದರೆ ಮಧ್ವ ನವರಾತ್ರಿಯನ್ನು ಆಚರಿಸಿದ ಸಾರ್ಥಕ್ಯ ಬರುತ್ತೆ. ಇಲ್ಲ ಅಂದರೆ ನಾವು 9 ದಿವಸ ಕೇಳೋದು, 10ನೇ ದಿವಸ ಮರೆಯೋದು, ಅದೇ ಆಗೋಗುತ್ತೆ. ಇದು 9 1. ಇನ್ನು 9 ಭಾಗವತ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, 9 ವಿಧ ಭಕ್ತಿ, 9 ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ 9 ಹೇಗೆ ಕೂಡಿಸ್ತೀರಾ ನವರಾತ್ರಿಗೆ? 9 ದಿವಸ ಪ್ರವಚನ
ಪ್ರವಚನ ಅನೇಕ ಸೇವೆಗಳನ್ನು ಮಾಡ್ತೀರಾ, ಪ್ರವಚನ ಅಷ್ಟೇ ಅಲ್ಲ ಅನೇಕ ಸೇವೆಗಳನ್ನು ಮಾಡ್ತೀರಾ, ಪಾರಾಯಣಗಳನ್ನು ಮಾಡ್ತೀರಾ. ಮಾಡಬೇಕಾದರೆ ಮೊದಲನೇ ದಿವಸ ಮಾಡಬೇಕಾದ್ರೆ ಶ್ರವಣವನ್ನು ಮಾಡ್ತೀರಾ. ಶ್ರವಣದ ದೇವತೆ ಯಾರು? ಹರಿಕಥಾಮೃತದಲ್ಲಿ ಹೇಳಿದ್ದಾರೆ, ಶ್ರವಣ ಮನಕಾನಂದ ಬೀಯುವುದು ಭವಜನಿತ ದುಃಖಗಳು ಹೇಗೆ ಕಳೆಯುತ್ತೆ. ನಾವು ಸುಮ್ಮನೆ ಕೇಳ್ಬಿಟ್ವಪ್ಪ, ಗ್ರಾಮ್ಯ ಗೀತೆಗಳನ್ನು ಹಂಗೆ ಕೇಳ್ತೀವಿ ಹಿಂಗೆ ಕೇಳ್ತೀವಿ, ಆಯಿತು ಟೇಪ್ ರಿಕಾರ್ಡ್ ಹೇಳ್ದಂಗೆ ಕೇಳ್ತಾ ಇರ್ತೀರಾ. ಅದು ಏನು ಟೇಪ್ ರಿಕಾರ್ಡ್ ಏನು ಪುಣ್ಯ ಬರಲ್ಲ, ಪಾಪ ಬರಲ್ಲ. ನಮಗೆ ಶ್ರವಣ ಮಾಡಬೇಕು ಅಂದರೆ ನಾವು ಹೇಗಿರಬೇಕು? ಶ್ರವಣದ ಅಭಿಮಾನಿ ದೇವತೆ, ಅವನ ಒಳಗಿರುವ ಮುಖ್ಯ ಪ್ರಾಣ ದೇವರು, ಅವನ ಒಳಗಿರುವ ಭಗವಂತನ ರೂಪ. ಇದು ಭಗವಂತ ನಮ್ಮಲ್ಲಿ ಅವರ ಅಂತರ್ಯಾಮಿಯಾಗಿ ನಿಂತು ನಮ್ಮ ಕಿವಿಯಲ್ಲಿ ತಾನು ಕೇಳಿ ನಮ್ಮಿಂದ ಕೇಳಿಸ್ತಾ ಇದ್ದಾನೆ. ಈ ಅನುಸಂಧಾನ ಬರಬೇಕು ಶ್ರವಣದಲ್ಲಿ. ಈ ಅನುಸಂಧಾನ ಬರಬೇಕು ಅಂದ್ರೇನು? ಪ್ರಥಮ ದಿವಸ ಶ್ರವಣ ಆದಾಗ ಮಧ್ವಾಚಾರ್ಯರನ್ನು ಕೇಳಿಕೊಳ್ಳಿ, ಈ ಅನುಸಂಧಾನ ಮುಂದೆಯಾದರೂ ನನ್ನ ಜೀವನದಲ್ಲಿ ಬರಲಿ ಅಂತ. ಒಂದು ದಿವಸ ಪ್ರವಚನದ ಶ್ರವಣ, ಒಂದು ದಿವಸದ ಪಾಠದ ಶ್ರವಣ ಮಾಡಿದ್ರೆ ನಮಗೆ ಸಾರ್ಥಕ್ಯ ಆಗೋಯ್ತು. ಒಂದು ಶ್ಲೋಕ ಅರ್ಥ ಮಾಡಿಕೊಂಡು ಅದನ್ನು ಮನ ಮಾಡಿಕೊಂಡ್ರೆ ಸಾರ್ಥಕ ಆಗೋಯ್ತು. ಎರಡನೆಯ ದಿವಸ ನಾವು ತಿಳಿದ, ನಾವು ಕೇಳಿದ ಪಾಠ ಪ್ರವಚನಗಳ ಕೀರ್ತನೆ ಏನು ಹೇಳಿದರು ಆಚಾರ್ಯಮೈ, ಮನನ ಮಾಡಿ ಮನೆಗೆ ಹೋಗಿ ಮನನ ಮಾಡಿ, ಹೀಗೆ ಹೇಳಿದರು ಹೀಗಿದೆ ನೋಡಿಬಿಟ್ಟು ಇದನ್ನು ಮನನ ಮಾಡಿ. ಮುಂದಿನದೇನು? ಅರ್ಚನಂ, ಆ ಮಹಿಮೆಯನ್ನು ಹೇಳುತ್ತಾ ದೇವರ ಪೂಜೆ, ಗುರುವಿನ ಪೂಜೆಯನ್ನು ಮಾಡಿ, ವಂದನೆ ನಮಸ್ಕಾರಗಳನ್ನು ಮಾಡಿ. ಪಾಠಾಚಾರಕ್ಕೆ ನಮಸ್ಕಾರಗಳಲ್ರಿ, ಹಿಂಗನ್ನೋದು ಹಿಂಗನ್ನೋದು ಕೈ ಕೊಡೋದು, ಹಿಂಗನ್ನೋದು ದೇವಸ್ಥಾನ ಪಕ್ಕ ಹೋಗುತ್ತೆ ಹಿಂಗಂತಂದು ಹೋಗೋದು, ಇವೆಲ್ಲ ಶಾಸ್ತ್ರದಲ್ಲಿ ಹೇಳಿಲ್ಲ. ಶಾರದಲ್ಲಿ ಹೇಳಿದು ಶಿರವಾಗಿ ನಮಸ್ಕಾರ ಮಾಡು, ಎರಡೂ ಕೈ ಜೋಡಿಸಿದ್ರೆ ನಮಸ್ಕಾರ. ಹೀಗೆ ಅವು ಯಾರು ಹೇಳಿಲ್ಲ, ನಮ್ಮವ್ರು ಕಲ್ತಿರೋದು ಅಷ್ಟೇ ಹೀಗೆ ಅನ್ನೋದು. ಅದು ಹಾಗಿಲ್ಲ. ಹಾಗೆ ಮಾಡಿದ್ರೆ ದೇವ್ರೇನಂತ ಗೊತ್ತಾ? ಎರಡು ಕೈ ಕೊಟ್ಟರದೇಕೆ ನಿನಗೆ? ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಲಿಕ್ಕೆ. ನೀನು ಒಂದೇ ಕೈ ಮಾಡ್ತೀಯ ಅಂದರೆ ಮುಂದಿನ ಜನ್ಮದಲ್ಲಿ ನೀವು ಒಂದು ಕೈ ಕೊಡೋದೇ ಇಲ್ಲ ಅಂತಂದು, ಒಂದೇ ಕೈ ಸಾಕು ಹೋಗುಂಟ. ಹಾಗೆ ಆಮೇಲೆ ಅರ್ಚನಾ ವಂದನ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ವಂದನೆ ಮಾಡಬೇಕಾದ್ರೆ ಯಾವುದೇ ಮಠದಲ್ಲಿ ಹೋಗಿ ದೇವಸ್ಥಾನಗಳಲ್ಲಿ ಹೋಗಿ ಮಾಡಬೇಕು ಅಂದರೆ ತಲೆಬಾಗಿ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ನಮಸ್ಕಾರ ಮಾಡಿ, ಶಿರಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಬಟ್ಟೆ ಹಿಂಗೆ ಬಡಕೊಂಡ್ಬಿಟ್ರೆ ನಮಸ್ಕಾರ ಮಾಡಿದ ಪುಣ್ಯ ಹೋಗೋಯ್ತು. ನನ್ನ ಬಟ್ಟೆಯಲ್ಲಿ ಗಲೀಜಾಗತ್ತೋ ಅಂತ ನಮಸ್ಕಾರ ಮಾಡ್ತಾರೆ. ಅಲ್ಲಿ ನಮಸ್ಕಾರ ಮಾಡೋ ಬುದ್ಧಿನೂ ಇರಲ್ಲ. ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಧೂಳು ಪಡ್ಕೊಂಬಿಡೋದು. ಅಲ್ಲಿ ಭಗವದ್ ಭಕ್ತರು ಓಡಾಡಿರ್ತಾರೆ. ಯಾರು ಅವರ ಧೂಳು ನಿಮ್ಮ ಬಟ್ಟೆಯ ಮೇಲೆ ಹತ್ತಿದರೆ ಅದು ನಿಮ್ಮ 1000 ಜನ್ಮವನ್ನು ನಾಶ ಮಾಡುತ್ತೆ. ಅದನ್ನು ನಾವು ಪಡ್ಕೊಂಡು ಹೋಗ್ಬಿಟ್ರೆ ಉಪಯೋಗ ಇಲ್ಲ. ಆಮೇಲೆ ಪಾದಸೇವನಂ, ಸ್ಮರಣ ಮಾಡಬೇಕು. ಪಾದಸೇವನ, ಗುರು ಹಿರಿಯರ ಪಾದಸೇವನೆ ಮಾಡಿ, ಪಾದಸೇವೆಗಳನ್ನು ಮಾಡಿ. ಸಖ್ಯಂ, ಭಗವಂತನು ನಮ್ಮ ಸ್ನೇಹಿತನಾಗಬೇಕು. ಅನಿಮಿತ್ತ ಸಖ, ಯಾರು ನಿಮಿತ್ತ ಸಖರರಿಗೆ ಎಲ್ಲರೂ ತಮ್ಮಿಂದ ಉಪಯೋಗ ಆಗಬೇಕಂದ್ರೂ ಸಖ ಯಾರನ್ನಾದರೂ ತಗೊಳ್ಳಿ. ನನಗೆ ಏನು ಬೇಕಾಗಿಲ್ಲ, ಭಾಳ ಹೆಲ್ಪ್ ಮಾಡ್ದ ಅಂತ ಅಂದರೆ ಅವನಿಗೆ ನಿಮ್ಮಿಂದ ಏನೋ ಆಗಬೇಕಾಗಿದೆ ಅಂತಲೇ ಹೊರತು ಈಗೆಲ್ಲ ಮುಂದೇನೋ ಆಗಬೇಕಾಗಿದೆ ಅಂತಲೇ, ಅಥವಾ ನಿಮ್ಮಿಂದ ಅವನು ಭಾಳ ಒಳ್ಳೆಯವನು ಹೋಲಿಸಬೇಕಾಗಿದೆ ಅಂತಲೇ ಮಾಡ್ತಾನೆ ಹೊರತು ಅನಿಮಿತ್ತ ಬಾಂಧವರು ಮುಖ್ಯ ಪ್ರಾಣ ಮತ್ತು ನಾರಾಯಣನನ್ನು ಬಿಟ್ಟರೆ ಬೇರೆ ಯಾರೂ ಅನಿಮಿತ್ತ ಬಾಂಧವರಿಲ್ಲ. ತಿಂದೋಡಿ ಬಂಧು ಬಳಗ ತಪ್ಪಿಸಿಕೊಂಬರು ಎಂದು ನೋಡೆಚ್ಚರಿಕೆ, ಎಂದೆಂದೂ ಆಗಲಾದ ಹರಿ ಎಂದು ಬಂಧು ಎಂದು ನಂಬು ಎಚ್ಚರಿಕೆ ಅಂತ ದಾಸರು ಹೇಳ್ತಾರೆ. ಎಂದೆಂದೂ ಆಗಲಾದ ಬಂಧು ಹರಿ, ಅವನನ್ನು ನಂಬು, ಮುಖ್ಯ ಪ್ರಾಣನನ್ನು ನಂಬು. ಅವರಿಗೆ ಅದರ ಸತ್ಯ ಇರಬೇಕು. ಆಮೇಲೆ ಆತ್ಮನಿವೇದನ, ನಾವೇನು ಮಾಡ್ತೀವೋ ಭಗವಂತ ನೀನು ಕೊಟ್ಟಿದ್ದೀಯಾ, ನೀನು ನಮ್ಮಿಂದ ಮಾಡಿದ್ದೀಯಾ ಅಂತ ಅನುಸಂಧಾನ ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ. ಆತ್ಮನಿವೇದನಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಮೋಕ್ಷದಲ್ಲಿಯೂ ನಿಯಾಮಕ ಎನ್ನುವ ಅರ್ಥವನ್ನು ಹೇಳಿದ್ದಾರೆ. ಮೋಕ್ಷದಲ್ಲಿ ಕೆಲವೊಂದು ಮತಗಳಿದ್ದಾವೆ, ನಾವೆಲ್ಲ ಭೇದ ಹೊತ್ಬಿಡ್ತೀವಿ. ಮೋಕ್ಷದಲ್ಲಿ ನಾನು ಒಂದೇ, ಭಗವಂತ ಒಂದೇ. ಆಗ ನಮಗೆ ಮೋಕ್ಷ ಯಾಕಬೇಕಾಗಿತ್ತು? ಎಲ್ಲರೂ ಒಂದೇ ಅಂದರೆ ಒಬ್ರಿಟ್ಟು ಸಾಧನೆ ಮಾಡಿ ತಾರತಮ್ಯ ಇಲ್ಲ ಅಂದರೆ ಏನು ಬೇಕಲ್ವಾ? ಮೋಕ್ಷದಲ್ಲಿಯೂ ನಿಯಮಕ ಭಗವಂತ ನಮಗೆ, ಮೋಕ್ಷದಲ್ಲಿಯೂ ತಾರತಮ್ಯ ಇದೆ ಅಂತ ತೋರಿಸಿದವರು. ಅದಕ್ಕೆ ಆತ್ಮನಿವೇದನ, ಅದಕ್ಕೆ ಅರ್ಥ ಅಂತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ. ಹೀಗೆ 9 ವಿಧ ಭಕ್ತಿಯನ್ನು ಮಧ್ವಾಚಾರ್ಯರ ಮಧ್ವ ನವರಾತ್ರಿಯಲ್ಲಿ 9 ದಿವಸ ನಾವು ಆಚರಿಸಿದ್ದೇವಲ್ಲ, ಇದನ್ನು ನಾವು ಪಡೆದರೆ ಮುಂದಿನ ಮಧ್ವ ನವರಾತ್ರಿ ಆಚರಿಸುವಾಗ ಇದು ಜ್ಞಾಪಕ ಇರಬೇಕು ನಿಗಳಲ್ಲಿ. ಹೀಗೆ ನಾನು ಏನು ಪ್ರಯತ್ನ ಮಾಡಿ ಇನ್ನೊಂದು ತೊಗೊಂಡ್ರೆ ನವರತ್ನ ಮಾಲಿಕ, ಯಾರು? ವ್ಯಾಸರಾಜರು ಬಿಟ್ಟಿದ್ದು. ಮಧ್ವಾಚಾರ್ಯರ ಸಮಗ್ರ ಗ್ರಂಥಗಳ ಪ್ರಮೇಯ 9, ಆ 9 ಮಾಡಿದರು. ನೀವು ಇದನ್ನು ಮಧ್ವಾಚಾರ್ಯ ಚರ್ಚೆಯನ್ನು ಕೇಳುವಾಗ ಈ 9 ಪ್ರಮೇಯಗಳು ಇದರಲ್ಲಿ ಅಡಗಿವೆ. ಈ 9 ಪ್ರಮೇಯಗಳಲ್ಲಿ ಒಂದೊಂದಾಗಿ ಮನನ ಮಾಡ್ತಾ ಅರ್ಥ ಮಾಡಿಕೊಂಡು ಒಂದನ್ನಾದರೂ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಭಗವಂತ ಸರ್ವೋತ್ತಮ,
ಸೃಷ್ಟಿಕರ್ತ, ಸಂಹಾರಕರ್ತ, ಸಕಲ ಚೇಷ್ಟೆಗಳಿಗೆ ಭಗವಂತ ಕರ್ತ. ಭಗವಂತ ಅನಿಮಿತ್ತ ಬಂಧು, ಭಗವಂತ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಲ್ಲ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟು ಭಗವಂತನ ಮಹಿಮೆ ಅಂತ ತಿಳ್ಕೊಂಡು 9 ಪ್ರಮೇಯಗಳನ್ನು ನಾವು ಮುಂದಿನ ಮಧ್ವನವರಾತ್ರಿ ಆಚರಿಸಬೇಕಾದರೆ ಇವು 19 ಪ್ರಮೇಯಗಳಲ್ಲಿ ಒಂದು ಪ್ರಮೇಯವನ್ನಾದರೂ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದಿನ ಮಧ್ವನವರಾತ್ರಿಯನ್ನು ಆಚರಿಸಿದರೆ ಈ ಮಧ್ವನವರಾತ್ರಿ ಆಚರಿಸಿದ ಸಾರ್ಥಕ್ಕೆ ಬರುತ್ತೆ. ಆಮೇಲೆ ಇನ್ನೊಂದು 4 ಹೇಳಿದ್ದು ಮಧ್ವನವ ಆಯ್ತಲ್ವಾ, 3 ಆಯ್ತಲ್ವಾ, ನವರತ್ನ ಮೌಲಿಕ, ನವಗ್ರಹಗಳು 9 ಗ್ರಹ. ಇದಂತೂ ಎಲ್ಲರಿಗೂ ಗೊತ್ತಿದೆ. ಸಿಕ್ಕಲ್ಲಿ ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಡೋದು, ನಮಸ್ಕಾರ ಮಾಡಿ ನೀನೇ ರಕ್ಷಕ, ನೀನೇ ರಕ್ಷಕ, ನಿನಗೆ ಶಾಂತಿ ಮಾಡಿ, ಶನಿಗೆ ಶಾಂತಿ ಮಾಡಿಬಿಡ್ತಾರೆ ಇವರು. ಶಾಂತಿ ಮಾಡಿಬಿಟ್ಟೆ ನನಗೆ ನೀನು ಕಾಟ ಕೊಡಬೇಡ. ಶನಿ ಕಾಟ ಕೊಡಲ್ಲ ರೀ, ನಮ್ಮ ಗ್ರಹಚಾರ ಅವನೇನು ನಮ್ಗೆ ಹೊತ್ತಾಗ ಕಾಟ ಕೊಡಲ್ಲ ಅವನು. ಆ 9 ಗ್ರಹಗಳ ಕಾಟ ನಮಗೆ ಬರಬಾರದು. ಒಂದು ಕಾಟ ಅಂದರೆ ನಮ್ಮ ಕರ್ಮದ ಫಲ ನಮಗೆ ಆದರೆ ಅವರಿಂದ ಅಷ್ಟು ತೊಂದರೆ ಕೊಡಬಾರಿಸಬಾರ್ದು ಅಂತಂದರೆ ಸರ್ವಗ್ರಹಕ್ಕೂ ನಿಯಾಮಕನಾದ ಮುಖ್ಯ ಪ್ರಾಣ ದೇವರನ್ನು ಅರ್ಚನೆ ಮಾಡಿ. ಯಾವ ಗ್ರಹಗಳಿಗೆ ಅರ್ಚನೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಅರ್ಚನೆ ಮಾಡಿ ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣ ದೇವರ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ಪುರಂದರದಾಸ ಹೇಳಿದ್ದಾರೆ. ಅವನ ಅನುಜ್ಞೆಯ, ಅವನ ಅನುಗ್ರಹದಿಂದ ಸಕಲ ಗ್ರಹಗಳ ಅಧಿಪತಿ ಮುಖ್ಯ ಪ್ರಾಣದೇವರು. ಮಧ್ವಾಚಾರ್ಯರ ಮಧ್ವನವರಾತ್ರಿಯನ್ನು ಆಚರಿಸಿ ಸಕಲ ನವಗ್ರಹಗಳಿಂದ ಆಗುವ ನನ್ನ ಕರ್ಮಕ್ಕೆ ಫಲ ಬರುವ ತೊಂದರೆಯನ್ನು ಸಹಿಸಿಕೊಳ್ಳುವ. ನಾವು ಭಗವಂತನಿಗೆ ಕೇಳಲು ತೊಂದರೆ ನಮಗೆ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂದರೆ ನಮ್ಮ ಕರ್ಮಫಲ, ಅವನೇನು ಅವನ ಕೈಯಿಂದ ಕೊಡಲ್ಲ. ಆ ಫಲವನ್ನು ಸಹಿಸಿಕೊಳ್ಳುವ ಶಕ್ತಿ ನಮಗೆ ಕೊಡಬೇಕು, ಆ ಸಹನೆಯನ್ನು ನಮಗೆ ಕೊಡಬೇಕು ಭಗವಂತ. ಅದನ್ನು ಕಡಿಮೆ ಮಾಡ್ತಾನೆ ಮುಂದೆ ಅಪರೋಕ್ಷ ಜ್ಞಾನದಲ್ಲಿ. ನಾವಿನ್ನೂ ಭಾಳ ದೂರ ಇದ್ದೇವೆ. ಆ ಅಪರೋಕ್ಷ ಜ್ಞಾನದಲ್ಲಿ ಆ ಶಕ್ತಿಯನ್ನು ಕೊಡು ಭಗವಂತ ಅಂತ 9 ಗ್ರಹಗಳಿಂದ ನಮಗೆ ಏನು ಬರುತ್ತೋ ಅದನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕೊಡು ಮುಖ್ಯ ಪ್ರಾಣದೇವರಿಗೆ. ಆ ಶಕ್ತಿಯನ್ನು ಕೊಟ್ಟು ನನಗೆ ಪರಿಹರಿಸುವಂಥ ಪವಮಾನ ಸೂಕ್ತ, ಪವಮಾನ ಹೋಮ ಮಾಡ್ತೀವಲ್ಲ, ಪವಮಾನ ಹೋಮ ಮಾಡಬೇಕಾದ್ರೆ ಅನುಸಂಧಾನ ಬರಬೇಕು. ಅದನ್ನು ಮಾಡಿಬಿಟ್ಟು ನಾನು ಆ ಸಂಧಿ ಶಾಂತಿ, ಈ ಸಂಧಿ ಶಾಂತಿ, ಆ ಗ್ರಹ ಶಾಂತಿ, ಈ ಗ್ರಹ ಶಾಂತಿ, ಪುರೋಹಿತರನ್ನು ಕೇಳೋದು ಮಾಡೋದು, ಅವರೇನು ಹೇಳ್ತಾರೆ ಈ ಶಕ್ತಿ ಮಾಡು, ಕುಜ ಈ ಕಡೆ ಇದ್ದಾನೆ, ರಾಹು ಆ ಕಡೆ ಇದ್ದಾನೆ, ಎಲ್ಲ ಆ ಕಡೆ ಇದ್ದಾರೆ. ಮುಖ್ಯ ಪ್ರಾಣದೇವರನ್ನು ಬಿಟ್ಟು ಎಲ್ಲರೂ ಮಾಡಿದರೆ ಅಂದರೆ ಎಲ್ಲರೂ ನೀಚ ಸ್ಥಾನದಲ್ಲೇ ಬಂದು ಕೂತ್ಕೊಳ್ತಾರೆ. ಯಾರು ಏನು ಉತ್ತಮ ಸ್ಥಾನದಲ್ಲಿ ಬರೋಲ್ಲ. ಮುಖ್ಯ ಪ್ರಾಣವನ್ನು ಹಿಡಿದ್ರ, ಮುಖ್ಯ ಪ್ರಾಣವನ್ನು ಭಕ್ತಿಯಿಂದ ಪೂಜಿಸಿದ್ರ, ಮುಖ್ಯ ಪ್ರಾಣ ಅವ್ರ ನಿಯಾಮಕ ಅವ್ರಿಗೆ ಹೇಳ್ತಾನೆ, ನನ್ನ ಭಕ್ತ ಇವನಿಗೇನು ಕೊಡಬೇಡ ಅಂತ ಹೇಳ್ತಾನೆ. ಇದು ಮಧ್ವನವರಾತ್ರಿಯ 4ನೆಯ ಚಿಂತನೆಯ ಅನುಸಂಧಾನ. ಈ 4 ಚಿಂತನೆಯ ಅನುಸಂಧಾನವನ್ನು ಇಟ್ಟುಕೊಂಡು ನಾವು ಮಧ್ವನವರಾತ್ರಿಯನ್ನು ಆಚರಿಸಿ ಮುಂದಿನ ಮಧ್ವನವರಾತ್ರಿ ಮಾಡುವ ಅಷ್ಟೊತ್ತಿಗೆ ನಾವು ಈ 4 ಚಿಂತನೆಗಳಲ್ಲಿ ಎಷ್ಟನ್ನು ನಾವು ಮನನ ಮಾಡಿ ಅಳವಡಿಸಿಕೊಂಡಿದ್ದೇವೆ ಅಂತ ನಾವು ಚಿಂತನೆ ಮಾಡಿ ಒಂದನ್ನಾದರೂ ಅಳವಡಿಸಿಕೊಂಡಿದ್ದರೆ ಸ್ವಲ್ಪವಾಗಿ ಅದು ಈ ಮಧ್ವನವರಾತ್ರಿಯ ನಮ್ಮ ಸೇವೆ, ನಿಮ್ಮ ಪ್ರವಚನದ ಶ್ರವಣದ ಸೇವೆ ಮತ್ತು ಅನೇಕ ಸೇವೆಗಳು ಆಚಾರ್ಯರಿಗೆ, ರಾಮದೇವರಿಗೆ ಅನೇಕ ಸೇವೆ, ಆ ಸೇವೆಯ ಸಾರ್ಥಕ್ಕೆ ಒದಗತ್ತೆ. ಇದು ಅಲೌಕಿಕ ಫಲವನ್ನು ಕೊಡುತ್ತೆ, ಮೋಕ್ಷದ ಫಲವನ್ನು ಕೊಡುತ್ತೆ. ಇಲ್ಲಾಂದ್ರೆ ಈ ಫಲ ಏನು ಕೊಡಲ್ಲ ಅಂತಿಲ್ಲ, ಕೊಡುತ್ತೆ. ಕ್ಷಣಿಕ ಫಲ, ಸ್ವರ್ಗ ಫಲವನ್ನು ಕೊಡುತ್ತೆ. ಸ್ವರ್ಗ ಫಲ ಏನು ಟಿಕ್ಕಾಗ್ತಾ ಇರುತ್ತೆ, ಬಂದು ಬೀಳಿಸ್ತಾನೆ. ಸ್ವರ್ಗ ಅಂದರೆ ಶಾಸ್ತ್ರದಲ್ಲಿ ಮುಖ್ಯವಾಗಿ ಮೋಕ್ಷ ಅಂತಲೇ ಹೆಸರಿದೆ ಸ್ವರ್ಗಕ್ಕೆ. ಆ ಸ್ವರ್ಗವನ್ನು ಕೊಡಲ್ಲ ರೀ. ಆ ಸ್ವರ್ಗ ನಿನ್ನಾಪುರಕ್ಕೆ ಹೋದವರು ಮತ್ತೆ ತೆರಿಗೆಬಾರದು ಅಂತ ದಾಸರು ಹೇಳಿದ್ದಾರೆ ಅಲ್ವಾ. ಶಾಸ್ತ್ರದಲ್ಲಿ ಹೇಳಿದೆ ಅವನಪುರಕ್ಕೆ ಹೋದವರು ವಾಪಸ್ ಬರಲ್ಲ ಅಂತ. ನಾವು ವಾಪಸ್ ಬಂದಿದ್ದೀವಿ ಅಂದರೆ ನಾವಿನ್ನೂ ಕರ್ಮಗಳಿದ್ದೀವಿ ಅಂತ, ನಮ್ಮ ಡ್ಯೂಟಿ ನಾವು ಮುಗಿಸಿಲ್ಲ. ಹಾಗಾಗಿ ನಾವು ಇದರಿಂದ ಮಧ್ವನವರಾತ್ರಿಯ ಈ ಸಂದರ್ಭದಲ್ಲಿ ನಮ್ಮ ತನು ಮನ ಧನಗಳೊಂದಿಗೆ ಏನು ಸೇವೆ ಮಾಡಿದ್ದೇವೋ ಅದನ್ನು ಶ್ರೀಹರಿ ಕೊಟ್ಟಿದ್ದು, ಮುಖ್ಯ ಪ್ರಾಣನ ದ್ವಾರ ಶ್ರೀಹರಿ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಮುಖ್ಯ ಪ್ರಾಣನ ದ್ವಾರ ನಾವು ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಅರ್ಪಿಸಬೇಕಾದ್ರೆ ನಾವು ಒಂದು ಸಂಕಲ್ಪ ಮಾಡಬೇಕು. ಏನು ಸಂಕಲ್ಪ ಮಾಡಬೇಕು? ಈ ನವರಾತ್ರಿಯಂದು ನಾವು ಸಂಕಲ್ಪ ಮಾಡ್ತೀವಿ. ಮಧ್ವನವರಾತ್ರಿಯ ಮಂಗಳದಂದು ಈ ಸಂಕಲ್ಪವನ್ನು ಮಾಡ್ತೇವೆ. ಸಂಕಲ್ಪವನ್ನು ಮಾಡಿದ್ದನ್ನು ಮುಂದಿನ ಮಧ್ವನವರಾತ್ರಿಯಲ್ಲಿ ನಾವು ಸಮರ್ಪಣೆ ಮಾಡ್ತೇವೆ ಅಂತ ಏನಾದರೂ ಒಂದು ಸಂಕಲ್ಪವನ್ನು ಮಾಡಿ ಮುಂದಿನ ಮಧ್ವನವರಾತ್ರಿಯ ಆಚರಣೆಯಲ್ಲಿ ನೀವು ಅದನ್ನು ಗುರುಗಳ ಮುಖಾಂತರ ರಾಮದೇವರಿಗೆ ಅರ್ಪಿಸಿದರೆ ಈ ಮಧ್ವನವರಾತ್ರಿಯ ಸಾರ್ಥಕ್ಕೆ ಆಗತ್ತೆ.
ಹಾಗಾಗಿ ಇದರೊಂದಿಗೆ ಈ ಮಧ್ವನವಮಿಯ ದಿವಸ ಶ್ರೀ ರಾಜರಾಜೇಶ್ವರಿ ನಗರದ ಮಧ್ವ ಮಂಡಳಿ ಅಂತ ಈ ಸುಮಧ್ವಿಜಯದ ಪ್ರವಚನವನ್ನು ನನ್ನ ಮುಖಾಂತರ ಇಳಿಸಿದ್ದರು. ನಾನು ಈ ಗ್ರಂಥವನ್ನು ಮುಟ್ಟಿ ಹೇಳುವ ಯೋಗ್ಯತೆ ಅಂತೂ ಖಂಡಿತ ಇಲ್ಲ ನನಗೆ. ಅದು ಏನಾದರೂ ಇತ್ತು ಅಂದರೆ ನಮ್ಮ ಗುರುಗಳ ಅನುಗ್ರಹದಿಂದ ಇದರಲ್ಲಿ ಈ ಶ್ರವಣದಲ್ಲಿ ನಾನು ಈ ಪ್ರವಚನದಲ್ಲಿ ಏನು ಮಾತಾಡಿದ್ದೇನೋ ಅದರಲ್ಲಿ ಬಹಳ ತಪ್ಪುಗಳಿವೆ. ಆ ತಪ್ಪುಗಳೆಲ್ಲ ನನ್ನ ಸ್ವಂತದ್ದು. ಅದರಲ್ಲಿ ಬರುವ ನಾಲ್ಕೈದು ಶಾಸ್ತ್ರದ ಅನುಗತ ವಚನಗಳು ಬಂದಿದ್ದರೆ, ಶಾಸ್ತ್ರದ ಅನುಸಾರಿಯಾಗಿ ಬಂದಿದ್ದರೆ ಅದು ನಮ್ಮ ಗುರುಗಳಿಗೆ ಸೇರಿದ್ದು ಅಂತ ಇಂದಿನ ಈ ಮಧ್ವ ಚರಿತ್ರೆಯ ಸುಮಧ್ವೀಯದ ಶ್ರವಣವನ್ನು 9 ದಿವಸ ಮಾಡಿದ ಎಲ್ಲ ಸೇವಾಕರ್ತರಿಗಳಿಗೂ ಆಮೇಲೆ ಈ ಮಾಧ್ವ ಸಂಘದ ಸಕಲ ಸದಸ್ಯರಿಗೂ ಪ್ರೆಸಿಡೆಂಟು, ಸೆಕ್ರೆಟರಿ, ಎಲ್ಲ ಪದಾಧಿಕಾರಿಗಳಿಗೂ, ಆಮೇಲೆ ಶ್ರವಣ ಮಾಡಿದ ಶ್ರದ್ಧೆಯಿಂದ ಶ್ರವಣ ಮಾಡಿದ ಶ್ರವಣಾಸಕ್ತರಿಗೂ, ಆಮೇಲೆ ಶ್ರವಣ ಮಾಡಲಿಕ್ಕೆ ಆಗಲೇ ಇಲ್ಲ ಅಂದರೆ ಬೇರೆ ಸೇವೆಯನ್ನು ಮಾಡ್ತಾ ಮನಸ್ಸಿಲ್ಲಿಟ್ಟವರಿಗೂ ಅವರಿಗೂ ಶ್ರೀ ಮಧ್ವಾಚಾರ್ಯರು, ಸಕಲ ದೇವತೆಗಳ ಅಂತರ್ಯಾಮಿಯಾದ ಶ್ರೀ ಮಧ್ವಾಚಾರ್ಯರು, ಅವರ ಅಂತರ್ಯಾಮಿಯಾದ ಶ್ರೀ ರಾಮದೇವರು ಎಲ್ಲರನ್ನು ಅನುಗ್ರಹಿಸಲಿ ಎಂದುಬಿಟ್ಟು ಇವತ್ತಿನ ಈ ಪ್ರವಚನ ಮಾಲಿಕೆಯನ್ನು ಈ ನವರಾತ್ರಿಯ ಸಂಪೂರ್ಣ ಪ್ರವಚನ ಮಾಲಿಕೆಯನ್ನು ಶ್ರೀ ಮಧ್ವಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾಮ ಅಂತಸ್ಥ